ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ಆ್ಯಕ್ಚುಲಿ ನಮ್ಮ ಏರಿಯಾ ನೇಮ್ ಬಂದು ಶ್ರೀಶೈಲ ಲೇಔಟ್ ಅಂತ. ಬಟ್ ಅದನ್ನು ಅಫಿಷಿಯಲ್ ಆಗಿ ಎಲ್ಲೂ ಹಾಕ್ಸಿರ್ಲಿಲ್ಲ. ನಾಮಫಲಕ ಹಾಕ್ಸಿದಾರೀಗ. ಅದನ್ನು ಇನಾಗ್ರೇಟ್ ಮಾಡೋದಕ್ಕೆ ಅಂತ ನಮ್ಮ ಚಿತ್ರದುರ್ಗದ ಶಾಸಕರಾದಂತಹ KC ವೀರೇಂದ್ರ ಪಪ್ಪಿಯವರು ಬರ್ತಾ ಇದ್ದಾರೆ. ಆ ವಿಡಿಯೋನ ಈಗ ನೀವು ನೆಕ್ಸ್ಟ್ ನೋಡ್ತೀರಾ. ಅವ್ರು ಬಂದಿರೋ ವಿಡಿಯೋನ ಬನ್ನಿ, ತಡ ಮಾಡದೆ ನೋಡೋಣ ಅಂತ. ಹಾಗೆ ಇನ್ ಕೇಸ್ ನೀವು ನನ್ನ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡೋಕೆ ಬಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟೈಮಿಂಗ್ ಆ್ಯಕ್ಚುಲಿ 10:30 ಅಂತ ಹೇಳಿದರು. ನಾವು 11 ಗಂಟೆಯಿಂದ ಶುರುವಾಗುತ್ತೆ ಅಂದ್ಕೊಂಡಿದ್ವಿ. ಬಟ್ ಯಾಕೋ ಬೇಗನೆ ಪಟಾಕಿ ಸೌಂಡ್ ಕೇಳಿಸ್ತು. ಹಾಗೆಯೇ ಮೈಕಿಂದನೂ ವಾಯ್ಸ್, ನಟರಾಜ್ ಅಂಕಲ್ದು ವಾಯ್ಸ್ ಕೇಳಿಸ್ತಾ ಇತ್ತು. ಬಂದಿದ್ದಾರೆ ಶಾಸಕರು, ಆಗಲೇ ಕೂತಿದ್ದಾರೆ ಅಂತ. ಸೊ ಬೇಗ ಹೊರಟೆ. ಹಂಗೆ ನೀವು ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಸ್ಟಾರ್ಟಿಂಗೆಲ್ಲ ನೇಮ್ ಪ್ಲೇಟ್ ಏನಿರುತ್ತೆ ಅದನ್ನು ಇನಾಗ್ರೇಟ್ ಮಾಡೋದು ನಮ್ಮ ಕೈಯಲ್ಲಿ ನೋಡೋಕ್ಕಾಗಲಿಲ್ಲ, ಮಿಸ್ ಆಯಿತು. ಈಗ ನೆಕ್ಸ್ಟಿಂದು ಕಂಟಿನ್ಯೂಷನ್ ನೀವು ನೋಡ್ತೀರ. ದಯವಿಟ್ಟು ಇನ್ನ ಯಾರ್ಯಾರಿದ್ದೀರಿ ದಯವಿಟ್ಟು ನಮ್ಮ ಅಚ್ಚುಮೆಚ್ಚಿನ ನಮ್ಮೆಲ್ಲರ ಧೀಮಂತ ನಾಯಕ, ಜನಪ್ರಿಯ ಶಾಸಕರು, ಮತ್ತೆ ಪ್ರತಿಯೊಬ್ಬ ಸಣ್ಣ ಹುಡುಗನಿಂದ ಹಿಡಿದು ಒಬ್ಬ ಹಣ್ಣ ಮುದುಕನವರೆಗೂ ಯಾರಾದ್ರೂ ಗುರುತು ಮಾಡ್ತಾರಪ್ಪ ಅಂತಂದ್ರೆ ಅವ್ರು ನಮ್ಮ ಬೇರೆ ಯಾರು ಅಲ್ಲ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರು. ಅವರೇ ನಮ್ಮ KC ವೀರೇಂದ್ರ ಪಪ್ಪಿ ಸರ್. ಜೋರಾದ ಚಪ್ಪಾಳೆಯೊಂದಿಗೆ ಅವರು ನಾವು ಅಭಿನಂದನೆಗಳನ್ನ ಸಲ್ಲಿಸೋಣ. ಈಗ ಮೊದಲಿಗೆ ನಮ್ಮ ಒಂದು ಶ್ರೀಶೈಲ ಬಡಾವಣೆಯ ಒಂದು ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟಿರ್ತಕ್ಕಂಥ ಶ್ರೀಯುತ ಮಾನ್ಯ ಶಾಸಕರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಈಗ ಪ್ರಾರ್ಥನೆ ನಮ್ಮ ಒಂದು ಚಂದನ ಎಂ ಇವರಿಂದ ದಯವಿಟ್ಟು ವೇದಿಕೆಗೆ ಬರಬೇಕು ಮೇಡಮ್. ಪವಮಾನ 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 ಜಗದ ಪ್ರಾಣ ಸಂಕರುಷನ ಭವ ಭಯಾರಣ್ಯ ದಹನ ದಹನ ಶ್ರವಣವೇ ಮೊದಲದ ನವವಿಧ ಭಕುತಿಯ ತವಕದಿಂದಲಿ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷನ ಭವ ಭಯಾರಣ್ಯ ದಹನ ದಹನ ಹೇಮ ಕಚ್ಚುತ ಉಪವೀತ ಗರಿಪ ಮರುತ ಕಾಮದಿವರ್ಗರಹಿತ ಕಾಮದಿವರ್ಗರಹಿತ ವ್ಯೋಮಾದಿ ಸರ್ವವ್ಯಾಪುತ ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ ರಾಮಚಂದ್ರನ ನಿಜ ದೂತ ಯಾಮಯಮಗೆ ನಿನ್ನಾರಾಧಿಪುದಕ್ಕೆ ಕಾಮಿಪೆ ನಿಗದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸೋಮವ ತೋರುತ ಪಾಮರಮತಿಯನ್ನು ನೀ ಮಾಡಿಪುದು ಪವಮಾನ 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 ಜಗದ ಪ್ರಾಣ ಸಂಕರುಷನ ಭವ ಭಯಾರಣ್ಯ ದಹನ ದಹನ ವಜ್ರ ಶರೀರ ಗಂಭೀರ ಮುಕುಟದರ ದುರ್ಜನವನ ಕುಟಾರ ದುರ್ಜನವನ ಕುಟಾರ ನಿರ್ಜರ ಮಣಿ ದಯಪಾರ ವಾನ ಉದಾರ ಸಜ್ಜನರಗ ಪರಿಹಾರ ಸಜ್ಜನರಗ ಪರಿಹಾರ ಅರ್ಜುನ ಗೊಲಿಗೊಂದು ಧ್ವಜ ಮಾಡಿಸಿ ನಿಂದು ಮೂರ್ಜಗವರೆವಂತೆ ಗರ್ಜನೆ ಮಾಡಿದೆ. ಹೆಜ್ಜೆ ಹೆಜ್ಜೆಗೆ ನಿನ್ನಬ್ಜೆ ಪದದ ದುಳಿ ಮಜ್ಜನದಲ್ಲಿ ಭವವರ್ಜಿತವೆನಿಸು ಪವಮಾನ 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 ಜಗದ ಪ್ರಾಣ ಸಂಕರುಷನ ಭವ ಭಯಾರಣ್ಯ ದಹನ ದಹನ ಪ್ರಾಣಪಾನ ವ್ಯಾನ ಉದಾನ ಸಮಾನ
ಆನಂದ ಭಾರತಿ ರಮಣ, ಆನಂದ ಭಾರತಿ ರಮಣ. ನೀನೇ ಶರ್ವಾಣಿ ಗೀರ್ವಾಣ ಜಮದರಿಗೆ ಜ್ಞಾನದನ ಪಾಲಿಪವರೇಣ್ಯ, ಜ್ಞಾನದನ ಪಾಲಿಪವರೇಣ್ಯ. ನಾನು ನಿರುತದಲ್ಲಿ ಏನೇನೆಸಗುವೆ ಮಾನಸಾದಿ ಕರ್ಮ ನಿನಗೊಪ್ಪಿಸಿದೆನು. ಪ್ರಾಣನಾಥ ಸಿರಿ ವಿಜಯ ವಿಠಲನ ವಿಠಲ 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 ವಿಠಲ. ಪ್ರಾಣನಾಥ ಸಿರಿ ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನು ಪ್ರಕಾಶ ಪವಮಾನ, ಪವಮಾನ ಪವಮಾನ. ಜಗದ ಪ್ರಾಣ ಸಂಕರುಷನ ಭವ ಭಯಾರಣ್ಯ ದಹನ. ಪವಮಾನ ಪವಮಾನ ಪವಮಾನ. ಥ್ಯಾಂಕ್ ಯು. ಅದ್ಭುತವಾಗಿ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥ ಚಂದನ ಮೇಡಮ್ಗೆ ವಂದನೆಗಳು. ಹಾಗೆ ಸಮಯದ ಅಭಾವ ಇರುವುದರಿಂದ ಈಗ ಮುಖ್ಯವಾಗಿ ನಮ್ಮ ಒಂದು ಕಮಿಟಿಯ ಶ್ರೀಶೈಲ ಬಡಾವಣೆಯ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಹನುಮಂತರಾಯಪ್ಪ ಸರು, ವಕೀಲರು, ಹಿರಿಯ ವಕೀಲರು, ಇವರು ಈಗ ಈ ಸಮಯವನ್ನು ಕುರಿತು ಮಾತಾಡಲಿದ್ದಾರೆ. ಸಣ್ಣ ಬದಲಾವಣೆ ಇದೆ. ಈಗ ಜ್ಯೋತಿ ಬೆಳಗಿಸುವುದರ ಮುಖಾಂತರ ಮಾನ್ಯ ಜನಪ್ರಿಯ ಶಾಸಕರು, ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರ ಜನಪ್ರಿಯ ಶಾಸಕರಿಂದ ಈಗ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಇದೆ. ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ತುಂಬಾ ಸುಂದರವಾಗಿ ಅದ್ಭುತವಾಗಿ ಮೂಡಿ ಬಂತು. ಹಾಗೆ ಈಗ ಮುಖ್ಯವಾಗಿ ನಮ್ಮ ಚಿನ್ನರ ಕಡೆಯಿಂದ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಎಲ್ಲರಿಗೂ ಕೊಟ್ಕೊಂಡ್ಬರ್ರಿ, ಎಲ್ರಿಗೂ ಕೊಟ್ಕೊಂಡ್ಬಂದ್ಬಿಟ್ರು ಅಂದ್ರೊಳಗೆ. ಈಗ ಮುಖ್ಯ ಘಟ್ಟಕ್ಕೆ ಬಂದಿದ್ದೀವಿ. ನಮ್ಮ ಒಂದು ಶ್ರೀಶೈಲ ಬಡಾವಣೆಯ ವತಿಯಿಂದ ಮಾನ್ಯ ಶಾಸಕರ ಕಡೆಯಿಂದ, ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರ ಕಡೆಯಿಂದ ನಮ್ಮ ಒಂದು ನಾಮಫಲಕ ಉದ್ಘಾಟನೆ ಹಾಗೂ ಅವರಿಗೆ ಒಂದು ಸನ್ಮಾನ ಸಮಾರಂಭವನ್ನು ಏರ್ಪಡಿಸ್ಕೊಂಡಿದ್ವಿ. ಅದರ ಒಂದು ಪ್ರಯುಕ್ತವಾಗಿ ಈಗ ಮಾನ್ಯ ನಮ್ಮ ಒಂದು ಕಮಿಟಿಯ ಶ್ರೀಶೈಲ ಬಡಾವಣೆಯ ಕಮಿಟಿಯ ಗೌರವ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಓಕೆ, ಈಗ ನಮ್ಮ ಒಂದು ಶ್ರೀಶೈಲ ಬಡಾವಣೆಯ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯ ವಕೀಲರು, ನಮ್ಮ ಈ ಒಂದು ಈ ಬಡಾವಣೆಯಲ್ಲಿ ಕಾಲಿಡಕ್ಕೆ ಜಾಗ ಇರಲಿಲ್ಲ, ಅಷ್ಟು ಜಾಲಿ ಗಿಡ ಇತ್ತು. ಅಂತ ಜಾಲಿ ಗಿಡ ಇರ್ತಕ್ಕಂಥ ಒಂದು ಲೇಔಟ್ ಅಲ್ಲಿ ಅವರು ಇಲ್ಲಿ ಮನೆ ಕಟ್ಟಿಸಿ ಸುಮಾರು ಒಂದು ಕ್ರಾಂತಿಯನ್ನೇ ಮಾಡಿದ್ದಾರೆ. ನಮ್ಮ ಒಂದು ಹಿರಿಯ ವಕೀಲರಾಗಿರ್ತಕ್ಕಂಥ ಶ್ರೀಯುತ ಹನುಮಂತರಾಯಪ್ಪ ಸರ್ ಈ ಒಂದು ವೇದಿಕೆಯ ಪರವಾಗಿ, ಜೊತೆಗೆ ಇಲ್ಲಿ ಇರ್ತಕ್ಕಂಥ ಮೂಲ ಕುಂದುಕೊರತೆಗಳ ಬಗ್ಗೆ ಒಂದು 5 ನಿಮಿಷ ಮಾತನಾಡಲಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ನಾವು ವೇದಿಕೆ ಮೇಲೆ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು. ಪ್ಲೀಸ್ ವೆಲ್ಕಮ್ ಸರ್. ಈ ಸಭೆಯ ಅಧ್ಯಕ್ಷನ ವಹಿಸಿರ್ತಕ್ಕಂಥ KC ವೀರೇಂದ್ರ ಪಪ್ಪೀರ್ ಸಾಹೇಬರವರೇ, ಅದೇ ರೀತಿ ನಮ್ಮ ಕಾರ್ಯಾಧ್ಯಕ್ಷರ ತಿಪ್ಪೇಸ್ವಾಮಿಯವರೇ, ಮಾಜಿ ಅಧ್ಯಕ್ಷರಾದ ಮಂಜಣ್ಣನವರೇ, ಅದೇ ರೀತಿ ಸಂಪತ್ ವೇಸ್ ಅಧ್ಯಕ್ಷರಾದ ಸಂಪತ್ ಅವರೇ, ನಮ್ಮ ಗೌರವಾಧ್ಯಕ್ಷ ಇರ್ತಕ್ಕಂಥ
ಮಂಜಾತ್ ರೆಡ್ಡಿ ವ್ಯವಸಾಯ ಅವರೇ, ಈ ಒಂದು ಶ್ರೀಶೈಲ ಬಡಾವಣೆಯ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಒಂದು ಚಾಲ್ತಿಯನ್ನು ನೀಡ್ತಕ್ಕಂಥವರು ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರ್ತಕ್ಕಂಥ 25 ವರ್ಷದ ಯುವಕ ತಿಪ್ಪೇಸ್ವಾಮಿ ಅವರು. ನೆಕ್ಸ್ಟು ನಮ್ಮ ಮಂಜಾತ್ ರೆಡ್ಡಿ ಅವರು. ಇವರು ಯುವಕರು, ನಾವೆಲ್ಲ ಯುವಕರೇನು ಅನ್ಸ್ಕೊಂತಿಲ್ಲ. ಈ ಯುವಕರಿಂದ ಇದು ಒಂದು ಚಾಲ್ತಿ ನಿಂತಿದೆ. ಅಣ್ಣರನ್ನ ಕರೆಸೋದಕ್ಕೆ, ವೀರೇಂದ್ರ ಪಪ್ಪಿಯವ್ರನ್ನ ಕರೆಸೋದಕ್ಕೆ ಅವರು ಮುಖ್ಯ. 25 ವರ್ಷದ ಯುವಕರು ನೀವೆಲ್ಲ. ನಿಮ್ಮಂಥ ಹುಮ್ಮಸ್ಸನ್ನು ನೋಡಿದಾಗ ನಮಗೆಲ್ಲೋ ಒಂದು ಕಡೆ ನಾವು ಏನಾದ್ರು ಒಂದು ಮಾಡಬೇಕು, ಈ ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು ಅಂತ ಅನ್ನಿಸ್ತದೆ. ಅಂಥ ಒಂದು ಕಾರ್ಯಕ್ಕೆ ನೀವು ಚಾಲನೆ ನೀಡಿದಿರ. ಈ ಒಂದು ನಾಮಕರಣವನ್ನು ಉದ್ಘಾಟನೆ, ಶ್ರೀಶೈಲ ಬಡಾವಣೆ ಅಂತಕ್ಕಂಥ ಒಂದು ನಾಮಕರಣವನ್ನು ಒಂದು ಫಂಕ್ಷನ್ ಇದು. ಅದಕ್ಕೆ ವೀರೇಂದ್ರ ಪಪ್ಪಿ ಸಾಯವರು ಬಂದಿದ್ದಾರೆ. ಈಸ್ ಎ ಯಂಗ್ ಅಂಡ್ ಎನರ್ಜಿಕ್ಕು. ರಾಜಕಾರಣದಲ್ಲಿ ತಮ್ಮದೇ ಆದ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಚಿತ್ರದುರ್ಗವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವರಿಗೆ ಉಜ್ವಲವಾದ ಒಂದು ಭವಿಷ್ಯವನ್ನು ನೀಡಲಿ, ಒಂದು ದೇವರ ಆಶೀರ್ವಾದ ಅವರಿಗೆ ಇನ್ನ ಕೃಪಾ ಕಟಾಕ್ಷ ಸದಾ ನೀಡಲಿ ಅಂತ ಹೇಳ್ಕೊಳ್ತಾ, ನಮಗೆ ಮುಖ್ಯವಾಗಿ ನಮಗೆ ಬೇಸಿಕ್ ನೆಸಿಟಿ ಇಲ್ಲ, ಇಲ್ಲಿ ಕುಡಿಯೋ ನೀರಿಲ್ಲ. ಫಸ್ಟ್ ಆಫ್ ಆಲ್ ಒಂದು 250 ಮನೆ ಜನ ಇದ್ದೀವಿ. ಕುಡಿಯೋ ಬೇಸಿಕ್ ನೆಸಿಟಿ, ಕುಡಿಯೋ ನೀರಿಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ನೀರಲ್ಲೆಲ್ಲ ಗದ್ದೆ ಆಗಿದೆ. ನಮ್ಮ ಮಕ್ಕಳೆಲ್ಲ ಗದ್ದೆಯಲ್ಲಿ ಕೆಸರು ಬರೋದು ಅಂತ ನಡ್ಕೊಂಡು ಓಡ್ತಕ್ಕಂಥ ತುಂಬ ಪರಿಸ್ಥಿತಿ ಇದ್ದಾವೆ. ಚಿಕ್ಕ ಮಕ್ಕಳು ಎಲ್ಲ ಕಾನ್ವೆಂಟ್ಗೆ ಹೋಗ್ತಿದ್ದಾವೆ. ಕುಡಿಯೋಕ್ಕೆ ನೀರಿಲ್ಲ, ಜೊತೆಗೆ ರೋಡಿನ ವ್ಯವಸ್ಥೆ ಇಲ್ಲ, ಬಾಕ್ಸ್ ಚರಂಡಿ ಮಾಡಬೇಕು. ಮತ್ತು ಈ 4 ರಸ್ತೆಗಳನ್ನು ಒಂದು ಡಾಂಬರೀಕರಣ ಮಾಡಿಕೊಡೋದಾಗಲಿ ಅಥವಾ ಕಾಂಕ್ರೀಟ್ ರಸ್ತೆಗಳನ್ನು ಮಾಡಿಕೊಡ್ಬೇಕು. ಈ ಪಕ್ಕದಲ್ಲಿ ಒಂದು ಪಾರ್ಕ್ ವ್ಯವಸ್ಥೆ ಇದೆ. ಹಿರಿಯ ನಾಗರಿಕರಿದ್ದಾರೆ, ಅಟ್ಲೀಸ್ಟ್ ಆ ಪಾರ್ಕ್ ಕ್ಲೀನ್ ಮಾಡಿ ಅದೊಂದು ಟ್ರ್ಯಾಕಿಂಗ್ ಮಾಡಿದರೆ ಒಂದು ವಾಕ್ ಮಾಡಿಕೊಡೋಕ್ಕೆ, ಆಸನಗಳು ಮಾಡೋಕ್ಕೆ ಒಂದು ಅವಕಾಶ ಆಗ್ತದೆ. ಜೊತೆಗೆ ಇಲ್ಲೊಂದು ದೇವಸ್ಥಾನ, ತುಂಬ ದೇವಸ್ಥಾನ ಎಲ್ಲೂ ಇಲ್ಲ. ವೆಂಕಟಸ್ವಾಮಿ ದೇವಸ್ಥಾನ ಬಿಟ್ಟರೆ ತುರ್ನೂರ್ಗೋಡ್ಗೆ ಹೋಗ್ಬೇಕು, 1 ಕಿಲೋಮೀಟರ್ 1.5 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಪಾರ್ಕ್ ಇದೆ ಪಕ್ಕದಲ್ಲೇ. ಒಂದು ಅವಕಾಶ ಮಾಡಿಕೊಟ್ಟು ಒಂದು 100x100 ಸೈಟ್ ಕೊಟ್ಟರೆ ದೇವಸ್ಥಾನ ಯಾರಾದರೂ ಭಕ್ತಾದಿಗಳು ಅಣ್ಣರೇ ಒಂದು ಮಾಡಿಕೊಟ್ರೆ, ಅಣ್ಣರದ ಒಂದು ನಾವು ಕೃತಜ್ಞತೆ ಇಟ್ಕೊಂಡು ಇಲ್ಲಿ ಒಂದು ದೇವಸ್ಥಾನ ಕಟ್ಟಿಕೊಟ್ರೆ ಒಂದು ಎಲ್ಲರಿಗೂ ಒಂದು ಒಳ್ಳೇದಾಗ್ತದೆ. ಅದಕ್ಕೊಂದು ದೇವಸ್ಥಾನ ಕಟ್ಟಿಸ್ಕೊಡೋ ಭರವಸೆಯನ್ನು ಮತ್ತು ಜಾಗವನ್ನು ಮಂಜೂರು ಮಾಡ್ತಕ್ಕಂಥ ಭರವಸೆಯನ್ನು ಅಣ್ಣರು ನಡೆಸ್ಕೊಡ್ತಾರೆ. ವೀರೇಂದ್ರ ಸರ್ ಅವರು, ಅವರು ದಾನಿಗಳು, ಉದ್ಯಮಿಗಳು. ಏನು ಸರ್ಕಾರದ ದುಡ್ಡು ಬೇಕಾಗಿಲ್ಲ ಅವರಿಗೆ. ಅವ್ರು ಮನಸ್ಸು ಮಾಡಿದ ಸ್ವಂತಕ್ಕೆ ಒಂದು ಕಟ್ಟಿಸ್ಕೊಟ್ಟು ನಮಗೆಲ್ಲ ಒಂದು ದೇವರ ಕೃಪೆ ನಮಗೆ ಮಾಡಿಕೊಡ್ತಾರಂತ ಹೇಳಿ ನಾವು ಅವ್ರ ಮೇಲೆ ಭರವಸೆ ಇಟ್ಟು ಈ ಒಂದೆಲ್ಲ ಕಾರ್ಯಕ್ರಮವನ್ನು, ರಸ್ತೆಗಳ ಮುಖ್ಯವಾಗಿ ರಸ್ತೆ, ಕುಡಿಯ ನೀರು ಮತ್ತು ಚರಂಡಿ ವ್ಯವಸ್ಥೆನ, ಒಂದು ಪಾರ್ಕ್ ವ್ಯವಸ್ಥೆನ ಸಿಂಪಲ್ ಆಗಿ ಅವ್ರು ಏನೋ ಅನುದಾನ ಬರ್ತದೋ ಆ ಅನುದಾನವನ್ನು ನಮಗೆ ಮಾಡಿಕೊಡ್ತಾರಂತ ಒಂದು ಭರವಸೆನ ಇಟ್ಟು ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಇನ್ನೊಂದು ಸತಿ ಜೋರಾಗಿ ಚಪ್ಪಾಳೆ ಹೊಡಿ. ಅವ್ರು ಮಾಡಿಕೊಡ್ತಾರಂತ ಭರವಸೆ ನಮ್ಮೆಲ್ಲರಿಗಿದೆ. ಇನ್ನೊಂದು ಸತಿ ಅವ್ರನ್ನೆಲ್ಲ ಇದನ್ನು ರೋಡ್ ಮಾಡಿ ಇನಾಗ್ರೇಷನ್ ಮಾಡಿ ದೊಡ್ಡ ಕಾರ್ಯಕ್ರಮ ಮಾಡೋಣ ನಾವೆಲ್ಲರೂ ಸೇರ್ಕೊಂಡು ಅಂತ ಭರವಸೆ ಹೇಳ್ತಾ, ನಮ್ಮ ಎರಡನ್ನ ಇವೆಲ್ಲ ವೇದಿಕೆ ಮೇಲೆ ಈ ಒಂದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಹೊಂದಿಸಿ ನನ್ನ ಎರಡನ್ನ ಮಾತನ್ನಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಮನವಿಗೆ ಮಾನ್ಯ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಈಗ ನಮ್ಮೆಲ್ಲರ ಪರವಾಗಿ, ಶ್ರೀಶೈಲ ಬಡಾವಣೆಯ ನಾಗರಿಕರ ಪರವಾಗಿ ಮತ್ತು ಶ್ರೀಶೈಲ ಬಡಾವಣೆಯ ಕಮಿಟಿಯ ಪರವಾಗಿ ನಮ್ಮ ಒಂದು ಕುಂದುಕೊರತೆ ಮತ್ತು ಮೂಲಭೂತ ಸೌಕರ್ಯಗಳು ಏನಿದಾವೆ ಇದೆಲ್ಲವನ್ನು ನಾವು ಒದಗಿಸ್ಕೊಡಿ ಅಂತಂದೇಳಿ ನಮ್ಮ ಒಂದು ಜನಪ್ರಿಯ ಶಾಸಕರಲ್ಲಿ ಮನವಿ ಪತ್ರವನ್ನು ಸಲ್ಲಿಸೋದ್ರ ಮುಖಾಂತರ ಎಲ್ಲರೂ ಮನವಿಯನ್ನು ಸಲ್ಲಿಸ್ಕೊಳ್ತಾ ಇದ್ದೀವಿ. ಜೋರಾದ ಚಪ್ಪಾಳೆಯೊಂದಿಗೆ ನಾವು ಈಗ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಧೀಮಂತ ನಾಯಕ, ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ KC ವೀರೇಂದ್ರ ಪಪ್ಪಿ ಸರ್ಗೆ ನಮ್ಮನ್ನೆಲ್ಲರ ಕುರಿತು ಮಾತನಾಡಲಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ನಾವು ಅವರಿಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತ ಗೌರವಾನ್ವಿತ ನಗರಸಭೆಯ ಮಾಜಿ ಅಧ್ಯಕ್ಷರು ಮಂಜಣ್ಣನವರೇ, ಹಿರಿಯರು, ಈಗ ತಾನೇ ಬಹಳಷ್ಟು ವಿಚಾರಗಳನ್ನು ತಿಳಿಸಿರುವಂತ ವಕೀಲರಾದ ಹನುಮಂತರಾಯಪ್ಪ ಸಾಹೇಬ್ರೆ, ಈ ಭಾಗದ ಮುಖಂಡರು ಹಿರಿಯರಾದ ತಿಪ್ಪೇಸ್ವಾಮಿ ಅಣ್ಣನವರೇ, ಮಾಜಿ VSNL ಅಧ್ಯಕ್ಷರಾದ ಸಂಪತ್ ಅಣ್ಣನವರೇ, ಸ್ನೇಹಿತರು, ಸಹೋದರ ಸಮನರಾದ ಮುಖಂಡರಾದ ಮಂಜುನಾಥ್ ರೆಡ್ಡಿ ಅಣ್ಣನವರೇ, ಪ್ರಕಾಶ್ ಅಣ್ಣನವರೇ, ನಟರಾಜ್ ಸರ್ ಅವರೇ, ಅವಿನಾಶ್ ಅವರೇ, ಮಂಜುನಾಥ್ ಅವರೇ, ಸುಲಕ್ಷಣಮ್ಮನವರೇ, ಶೋಭಕ್ಕನವರೇ, ಆಶಮ್ಮನವರೇ, ಸುಧಮ್ಮನವರೇ, ದೀಪಾ ಅವರೇ ಮತ್ತು ಇಲ್ಲಿ ಸೇರಿರುವಂಥ ಬಡಾವಣೆಯ
ಎಲ್ಲ ನನ್ನ ಅಕ್ಕ ತಂಗಿಯರು, ತಾಯಂದ್ರು, ಅಣ್ಣ ತಮ್ಮಂದ್ರು, ಎಲ್ಲ ಹಿರಿಯರು, ವಿಶೇಷವಾಗಿ ಮಕ್ಕಳು, ಎಲ್ಲರಿಗೂ ವೀರೇಂದ್ರ ಪೊಪ್ಪಿ ನಮಸ್ಕಾರ. ಇದು ನೆನ್ನೆನೂ ಕೂಡ ನಾನು ಈ ಭಾಗದಲ್ಲಿ ಬಂದೋಗಿರೋಂಥವನಾಗಿದ್ದೀನಿ. ನೆನ್ನೆನೂ ಕೂಡ ಈ ಭಾಗದಲ್ಲಿ ಇಲ್ಲೊಂದು ಭೂಮಿ ಪೂಜೆಯನ್ನ ಇಟ್ಕೊಂಡಿದ್ವಿ. ಆ ಮೇನ್ ರೋಡಿನ ರಸ್ತೆಯ ಪೂಜೆಯನ್ನ ನೆನ್ನೆ ಇಟ್ಕೊಂಡಿದ್ವಿ. ಈ ವಾರ್ಡ್ಗೆ, ಈ ಬಾರಿ ವಾರ್ಡ್ಗೆ, ಈ ಬಡಾವಣೆಗಲ್ಲ, ಈ ವಾರ್ಡ್ಗೆ ಸುಮಾರು 70 ರಿಂದ 80 ಲಕ್ಷ ಹಾಕಿದ್ವಿ. 70 ರಿಂದ 80 ಲಕ್ಷ ರೂಪಾಯಿಗಳನ್ನ ಈ ವಾರ್ಡ್ಗೆ ಹಾಕಿರುವಂತದ್ದಾಗಿದೆ. ಈಗ ನೆನ್ನೆ ಭೂಮಿ ಪೂಜೆಯಲ್ಲಿ ಒಂದು ರಸ್ತೆ ಮತ್ತು ಡ್ರೈನೇಜು ಮತ್ತು ಬಾಕ್ಸ್ ಚರಂಡಿಯ ವ್ಯವಸ್ಥೆನ ನಿನ್ನೆ ಭೂಮಿ ಪೂಜೆಯನ್ನ ಮಾಡಿದ್ವಿ. ಈ ಭಾಗದ ನಗರಸಭಾ ಸದಸ್ಯರು, ಈಗ ಅಧ್ಯಕ್ಷರಿದಾರಲ್ಲ, ಅಧ್ಯಕ್ಷರು ಕೂಡ ನನ್ನ ಜೊತೆಗೆ ನಿನ್ನೆ ಭಾಗವಹಿಸಿರುವಂತವ್ರು ಇದ್ರು. ಅದು ಎಲ್ಲ ಮುಗಿಸ್ಕೊಂಡು ನಾನು ಇಲ್ಲಿ ಬಂದಾಗ ನನಗೆ ನಿನ್ನೆ ಪಾರ್ಕಿಂದು ಕೂಡ ತೋರಿಸಿದಾರೆ. ಈ ಬಾರಿ 14ನೇ ತಾರೀಕು ನಮ್ಮ ಕೂಡ ಮೀಟಿಂಗ್ ಅಲ್ಲಿ ಈ ಪಾರ್ಕಿನ ಡೆವಲಪ್ಮೆಂಟ್ಗೆ ನಾವು ಆ ಮೀಟಿಂಗ್ ಅಲ್ಲಿ ಇಡಬೇಕು ಅಂತ ಕೂಡ ನಿನ್ನೆ ಆದೇಶವನ್ನು ಕೂಡ ನಾನು ಮಾಡಿದ್ದೀನಿ. ಈ ಕೂಡ ಮೀಟಿಂಗ್ ಅಲ್ಲಿ ಪಾಸ್ ಮಾಡಿ ಆ ಪಾರ್ಕಿಂದ ಒಂದು ವ್ಯವಸ್ಥೆ ಏನಿದೆ ಅದನ್ನ ಇಮಿಡಿಯೇಟ್ ಆಗಿ ಮಾಡ್ಕೊಳ್ಳುವಂತ ಕೆಲಸ ಮಾಡ್ತೀವಿ. ಜೊತೆಗೆ ಒಂದು ಆರೋ ಪ್ಲಾಂಟ್ ಬೇಕು ಅಂತ ನಿನ್ನೆ ನನಗೆ ಕೇಳಿದ್ರು. ಆ ಆರೋ ಪ್ಲಾಂಟ್ ಕೂಡ ಅದರೊಟ್ಟಿಗೆನೆ ಆಗತ್ತೆ. ಈಗ ವಿಶೇಷವಾಗಿ ಇಲ್ಲಿಗ ಹಿರಿಯರು ಕೇಳಿದ್ರು ಇಲ್ಲೊಂದು ದೇವಸ್ಥಾನದ ಅವಶ್ಯಕತೆ ಇದೆ ಅಂತ. ಈಗ ಒನ್ಸ್ ನಿಮಗೆ ಪಾರ್ಕ್ ಡೆವಲಪ್ ಆದ್ಮೇಲೆ ಅದು ದೇವಸ್ಥಾನ ಸ್ಟಾರ್ಟ್ ಮಾಡಿದ್ರೆ ಅದಾಗದೇ ಮುಗಿತದೆ. ದೇವರ ಆಶೀರ್ವಾದ ಅದು ಎಲ್ಲಾ ಕಡೆನೂ ಹಾಗೆ ಮುಗಿತಿದೆ. ನನ್ನ ಕಡೆಯಿಂದ ಏನು ಸಹಕಾರ ಬೇಕೋ ಆ ಸಹಕಾರವನ್ನ ನಾನು ಕೂಡ ಕೊಡ್ತೀನಿ. ನಾನು ಬರ್ತಾ ಇಲ್ಲೊಂದು ಅಬ್ಸರ್ವ್ ಮಾಡಿರೋಂಥದ್ದು, ತಾವುಗಳೆಲ್ಲ ಬಾಕ್ಸ್ ಚರಂಡಿ ಕೇಳ್ತಾ ಇದ್ದೀರಾ. ಇದ್ರ ತಪ್ಪು ನಿಮ್ದೇನೆ, ನೀವು ಇದನ್ನ ತಪ್ಪು ತಿಳ್ಕೋಬಾರ್ದು. ನೀವೆಷ್ಟು ಕಾಂಪೌಂಡ್ ಮುಂದಕ್ಕೆ ಹಾಕಂತೀರಾ ಅಷ್ಟು ನೀರು ರೋಡ್ ಮೇಲೆ ಇರುತ್ತೆ. ನಮ್ದೊಂದು ಏನ್ ಹೇಳ್ಬೇಕು, ನಾವು ಈಗ ನಮ್ಮ ಮನೆ ಎಷ್ಟೇ ಇದ್ರು ನಾವು ಕಾಂಪೌಂಡ್ 2 ಅಡಿ ರೋಡ್ ಹೊಡ್ಕೊಂಡ್ಬಿಟ್ರೆ ನಮಗೆ ಸಮಾಧಾನ ಅನ್ನೋಂಥದ್ದು. ಈಗ ಚರಂಡಿ ನಾವೆಲ್ಲ ಮಾಡ್ಬೇಕು. ಈಗ ನಿಮ್ ಕಾಂಪೌಂಡ್ ಎಲ್ಲ ಹೊಡ್ಕೊಂಡೋಗೆ ಚರಂಡಿ ಮಾಡ್ಬೇಕಾಗತ್ತೆ. ಅದನ್ನ ನೀವು ಬಡಾವಣೆ ಮುಖಂಡರುಗಳಿಂದ ಹಿಡಿದು ಇಲ್ಲೆಲ್ಲರೂ ಇದ್ದೀರಾ, ಬಡಾವಣೆಯ ಪ್ರಮುಖರು ಎಲ್ಲರೂ ಇಲ್ಲಿದ್ದೀರಾ. ದಯವಿಟ್ಟು ಇದು ಇಲ್ಲಿವರೆಗೂ ಏನಾಗಿದೆ ಇದಾಗಿದೆ. ಇನ್ನು ಮುಂದಕ್ಕೆ ಕಟ್ಟುವಂತ ಮನೆಗಳನ್ನಾದ್ರೂ ದಯವಿಟ್ಟು ಕಾಂಪೌಂಡ್ ನ ರಸ್ತೆಗೆ ಹಾಕೋಬೇಡಿ. ಯಾಕೆಂದ್ರೆ ರಸ್ತೆ ಇರೋದೇ 30 ಅಡಿ. ಅದರಲ್ಲೂ ಇದು ಆಗಿರುವಂತದ್ದು ಪಂಚಾಯತಿ ರಸ್ತೆ. ಇದು ಸ್ಟಾರ್ಟಿಂಗ್ ನಗರಸಭೆಯಿಂದ ಲೇಔಟ್ ಅಪ್ರೂವಲ್ ಬಂದಿಲ್ಲ. ಇದು ಹಳ್ಳಿಯಲ್ಲಿ ಮಾಡುವಂತ ಪಂಚಾಯತಿ, ಈಗ ನಗರಸಭೆಗೆ ಇದು ಜಾಯಿನ್ ಆಗಿದೆ. ಅದರಿಂದ ಇದು ಸಾಮಾನ್ಯ 30 ಅಡಿನೂ ಇರಲ್ಲ, 25 ಅಡಿ ರಸ್ತೆ ಮಾಡಿರ್ತಾರೆ. 27 ಅಡಿ ಮಾಡಿದ್ದಾರೆ. 27 ಅಡಿ ರಸ್ತೆ ಮಾಡಿರ್ತಾರೆ. ಯಾಕಂದ್ರೆ ಇದು ಪಂಚಾಯತಿ ಆಗಿರೋದ್ರಿಂದ ನೀವೊಂದ್ 3 ಅಡಿ, ಆ ಕಡೆಯವ್ರು ಒಂದ್ 3 ಅಡಿ ಬಂದ್ರೆ ಅಲ್ಲಿಗೆ 6 ಅಡಿ ಅಲ್ಲಿ ಹೋಗ್ತದೆ, 20 ಅಡಿ ರಸ್ತೆ ಉಳಿಯುತ್ತೆ. ಇದು ಆಗಬಾರದು. ಇದು ಮುಂದಿನ ದಿನಗಳಲ್ಲಿ ದಯವಿಟ್ಟು ಮನೆ ಕಟ್ಟುವಂತವ್ರಿಗಾಗ್ಲಿ ಹಿರಿಯರು ಇದೊಂದನ್ನ ತಾವು ಗಮನ ಹರಿಸ್ಬೇಕು. ಯಾಕಂದ್ರೆ ಸರ್ಕಾರದಿಂದ ನಾವು ಎಷ್ಟೇ ಸವಲತ್ತುಗಳು ಕೊಡ್ಬೇಕಂದ್ರೂ ಕೂಡ ಅದನ್ನ ಫೈನಲಿ ಮೇಂಟೈನ್ ಮಾಡಬೇಕಾಗಿರುವಂತವ್ರು ನೀವು ಬಡಾವಣೆಯವರು, ನಿಮ್ ಮನೆ ಮುಂದೆ ತಾವುಗಳೇ ಅದನ್ನ ಮೇಂಟೈನ್ ಮಾಡಬೇಕಾಗಿರುವಂತವ್ರು. ಈಗ ಮುಂದಿನ ದಿನಗಳಲ್ಲಿ, ಯಾಕೆಂದ್ರೆ ಇವೆಲ್ಲ ಈಗ ಹೊಸದಾಗಿ ನಗರಸಭೆಗೆ ಜಾಯಿನ್ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಈಗ ಈ ವಾರ್ಡ್ಗೆ ಈ ಬಾರಿ ಒಂದು 70 ರಿಂದ 80 ಲಕ್ಷ ಹಣವನ್ನು ಹಾಕಿದೀವಿ. ಈಗ ಉದ್ಯಾನವನವನ್ನು ಕೂಡ ನಾನು ಈಗ 14ನೇ ತಾರೀಕು ಕೂಡ ಮೀಟಿಂಗ್ ಅಲ್ಲಿ ಅದನ್ನ ಅಪ್ರೂವಲ್ ತಗೊಂಡ್ಬಿಡ್ತೀವಿ. ಆ ಉದ್ಯಾನವನ ಒಂದು ಆಗತ್ತೆ, ಅದರೊಟ್ಟಿಗೆ ದೇವಸ್ಥಾನ ಮತ್ತೆ ರಸ್ತೆನೂ ಕೂಡ ಆಗತ್ತೆ. ನಿಮ್ದು ಚರಂಡಿದೊಂದು ಮಾತ್ರ ತಾವುಗಳು ಈಗ ನೆಕ್ಸ್ಟ್ ಬಾಕ್ಸ್ ಚರಂಡಿ ಹಾಕಿದಾಗ ಹಾಕ್ತೀನಿ. ಈಗ ನೆಕ್ಸ್ಟ್ ಒಂದು 4-5 ಮಂತ್ಸ್ ಅಥವಾ 6 ಮಂತ್ಸ್ ನೆಕ್ಸ್ಟ್ ಅನುದಾನದಲ್ಲಿ ಇಲ್ಲಿ ಬಾಕ್ಸ್ ಚರಂಡಿ ಹಾಕ್ಬಿಡ್ತೀವಿ. ತಮ್ಮ ಕಾಂಪೌಂಡ್ಗಳನ್ನ ಹಿಂದಕ್ಕೆ ಹಾಕೊಳ್ಳೋ ಅಂತದನ್ನ ತಾವುಗಳೇ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಯಾರು ಕೂಡ ಮುಖಂಡರುಗಳಲ್ಲಿ ಅಬ್ಜೆಕ್ಷನ್ ಮಾಡಬಾರ್ದು. ಸರ್ ಇಲ್ಲಿ ಯಾವ್ದೂ ಇದುವರೆಗೂ ರೋಡ್ ನೀವ್ ಹೇಳ್ದಂಗೆ ಒಳಗಡೆನೆ ಹಾಕೊಂಡಿದ್ದಾರೆ. ಇದು ಹೊಸ ಲೇಔಟ್ ಆಗಿದೆ ಅಣ್ಣ. ನನಗ್ ಬರ್ತಾನೆ ನೋಡಿದ್ನಣ್ಣ. ಈಗ ನಾನು ಬರ್ತಾ ನೋಡಿದ್ರೆ ನನ್ ಗಾಡಿ ಒಳಗಡೆ ಅದನ್ನೇ ಮಾತಾಡಿದೆ, ಇದೇನಿದು ಹಿಂಗ ಇವ್ರ ಕಡೆ ಬಂದಿದ್ದಾರೆ ಅವರು ಮುಂದಕ್ಕೆ ಬಂದಿದ್ದಾರೆ ಅಂತ. ಹೌದು, ಅದೊಂದನ್ನ ಮಾತ್ರ ದಯವಿಟ್ಟು ಅರ್ಥ ಮಾಡಿಕೊಂಡು ಈಗ ಎಲ್ಲಾರು ಇದು ಸಾರ್ವಜನಿಕ ಉದ್ದೇಶದಿಂದ ತಮ್ಮ ಕಾಂಪೌಂಡ್ ಮುಂದಕ್ಕೆ ಹಾಕೊಂಡಿಲ್ಲ ಅಂದ್ರೆ ನಿಜವಾಗ್ಲೂ ಭಾರಿ ಒಳ್ಳೇದು, ಸಂತೋಷ. ಯಾರು ಹಾಕೊಂಡಿದ್ರೆ ಅವ್ರು ಹಿಂದಕ್ಕೆ ಹಾಕೊಳ್ಳುವಂತ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡ್ಬೇಕು. ಇನ್ನು 4-5 ತಿಂಗಳಲ್ಲಿ ಇಲ್ಲಿ ಬಾಕ್ಸ್ ಚರಂಡಿ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಡ್ತೀನಿ ಅಂತ ಹೇಳ್ತಾ, ಈಗ ನಮ್ಮ ಚಿತ್ರದುರ್ಗದ ಹೊಸ ಬಡಾವಣೆಗಳಲ್ಲಿ
ಮೂಲಭೂತ ಸೌಕರ್ಯಗಳ ಕೊರತೆ ಬಹಳ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಇದು ಪಂಚಾಯತಿಯಿಂದ ನಮ್ಮ ನಗರಸಭೆಗೆ ಬಂದಿರೋದ್ರಿಂದ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಇವುಗಳು ಎಲ್ಲ ಈಗೇನು ಹೊಸ ಬಡಾವಣೆಗಳು ನಮ್ಮ ನಗರಸಭೆಗೆ ಬಂದಿದೆ ಅವುಗಳನ್ನೆಲ್ಲವನ್ನೂ ಕೂಡ ಹಂತ ಹಂತವಾಗಿ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾ, ಒಟ್ಟು ನಮ್ಮ ವಿವೇಚನಾ ಕೋಟದಡಿಯಲ್ಲಿ ನಗರಸಭಾ ವ್ಯಾಪ್ತಿಗೆ ಒಟ್ಟು 3.25 ಕೋಟಿ ಅನುದಾನವನ್ನ ಈ ಬಾರಿ ನಾನು ಕೊಟ್ಟಿರುವಂತದ್ದಿದೆ. ಅದರಲ್ಲಿ ನಿಮ್ಮ ವಾರ್ಡ್ಗೆನೆ 70 ಲಕ್ಷ ಕೊಟ್ಬಿಟ್ಟಿದ್ದೀವಿ. ಅಧ್ಯಕ್ಷರಿದ್ದಾರೆ, 70 ಲಕ್ಷ ನಿಮ್ಮ ವಾರ್ಡ್ಗೆ ಕೊಟ್ಟಿರುವಂತದ್ದಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುದಾನವನ್ನ ನೀಡಿ ಈ ವಾರ್ಡಿನ ಡೆವಲಪ್ಮೆಂಟ್ಗೆ ನಾನು ಕೈ ಜೋಡಿಸ್ತೀನಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇದೇ ರೀತಿ ಇರಲಿ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ ದೇವರು ತಮ್ಮೆಲ್ಲರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಇವತ್ತು ಬಹಳ ಮುಖ್ಯವಾದ ಕಾರ್ಯಕ್ರಮ, ಬಸವನಾಡಿನಲ್ಲಿ ಬುದ್ಧನ ಸ್ಮರಣೆ ಅನ್ನುವಂಥ ಒಂದು ಕಾರ್ಯಕ್ರಮ ಈಗ ಬೆಳಿಗ್ಗೆಯಿಂದ ನಡೀತಾ ಇದೆ. ಸುಮಾರು ನಮ್ಮಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ಸ್ 3 ಜನ ಬಂದಿದ್ದಾರೆ. ಲಾಮಾ ಸಾಧುಗಳು ಒಂದು 500 ಜನ ಸಾಧುಗಳು ಈಗ ಬಂದಿದ್ದಾರೆ. ಬಹಳ ಮುಖ್ಯವಾದ ಕಾರ್ಯಕ್ರಮ. ಈಗ ನನ್ನ ಅವಶ್ಯಕತೆ ಅಲ್ಲಿ ಬಹಳಷ್ಟು ಇದೆ. ದಯವಿಟ್ಟು ಅನ್ಯತಾ ಭಾವಿಸ್ಬೇಡ್ರಿ. ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ನಮ್ಮ ಮಂಜಣ್ಣಣ್ಣ ಫುಲ್ಲು ಫಾಲೋ ಅಪ್ ಮಾಡಿ ಕರ್ಕೊಂಡ್ ಬಂದಿದ್ದಾರೆ. ನಾನು ನೆನ್ನೆ ಕೂಡ ಹೇಳಿದ್ದೆ, ಇವತ್ತು ಬಂದು ಹೋಗ್ತೀನಿ ಅದ್ರ ಮಧ್ಯ ಕಾರ್ಯಕ್ರಮದ ಬಿಡುವಿನಲ್ಲಿ ಅಂತ. ಅದರಲ್ಲೂ ಕೂಡ ಬಂದಿದ್ದೀನಿ. ಈಗ ನಾನು ಇಲ್ಲಿಂದ ಬಹಳ ತುರ್ತಾಗಿ ಹೋಗ್ಬೇಕಾಗತ್ತೆ. ದಯವಿಟ್ಟು ಯಾರೂ ಅನ್ಯತಾ ಭಾವಿಸ್ಬೇಡ್ರಿ ಅಂತ ಹೇಳ್ತಾ, ಈ ಬಡಾವಣೆ ನನ್ನ ಮನಸ್ಸಿನಲ್ಲಿದೆ. ನಾನು ನಿನ್ನೆನೂ ವಿಸಿಟ್ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಇದನ್ನ ಆದಷ್ಟು ಇನ್ನೊಂದು ಕಡಿಮೆ ಸಮಯದೊಳಗಡೆ ಹಂತ ಹಂತವಾಗಿ ಇಲ್ಲಿನ ಮೂಲಭೂತ ಸೌಕರ್ಯಗಳನ್ನು ಕೊಡುವಂತ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾ, ನಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಮಾನ್ಯ ಜನಪ್ರಿಯ ಶಾಸಕರು, ನಮಗ್ ಗೊತ್ತಿಲ್ಲದೇನೆ ನಾವು ಮನವಿ ಸಲ್ಲಿಸೋಣ ಅಂತಿದ್ವಿ. ನಾವು ಮನವಿ ಸಲ್ಲಿಸೋದ್ರ ಮುಂಚೆನೆ ಆಲ್ರೆಡಿ ನಮ್ಮ ಅಚ್ಚುಮೆಚ್ಚಿನ ಜನಪ್ರಿಯ ಶಾಸಕರು ನಮ್ಮ ಒಂದು ವಾರ್ಡ್ಗೆ 80 ಲಕ್ಷ ರೂಪಾಯಿಯನ್ನ ಅನುದಾನವನ್ನು ಕೊಟ್ಟಿದ್ದಾರೆ. ಜೋರಾದ ಚಪ್ಪಾಳೆ. ಹಾಗೆ ನಮ್ಮ ಒಂದು ಶ್ರೀಶೈಲ ಬಡಾವಣೆಯ ನಾಗರಿಕರಿಂದ ಒಂದು ಸಣ್ಣದಾಗಿ ಒಂದು ಸನ್ಮಾನ ಸಮಾರಂಭವನ್ನ ಏರ್ಪಡಿಸಿದೀವಿ. ಶ್ರೀಯುತ ಸಂಪತ್ತಣ್ಣರಿಗೆ ಮತ್ತೆ ಕೈ ಮುಗಿಬೇಕು ಅಂದ್ರೆ ಯಾವ್ದಾನ ಒಂದು ದೇವ್ರು, ಒಂದು ದೇವಸ್ಥಾನ. ಈಗ ಪ್ರತಿಯೊಬ್ಬರಿಗೂ ಸಣ್ಣ ಹುಡುಗರಿಗೂ ಸಮೇತ ಈಗ ಶುಗರ್ ಬರ್ತಾ ಇದೆ. ಹಾಗಾಗಿ ತಮ್ಮ ಒಂದು ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಲಿಕ್ಕೆ ಪ್ರತಿಯೊಬ್ರು ವಾಕ್ ಮಾಡ್ಲಿಕ್ಕೆ ಒಂದು ಪಾರ್ಕ್ ಅಲ್ಲಿ ಒಂದು ವಾಕಿಂಗ್ ನಮ್ಗೊಂದು ರ್ಯಾಕ್ ಹಾಕ್ಸ್ಕೊಳ್ಬೇಕಂತೇಳಿ ನಮ್ಮೆಲ್ಲರ ಶ್ರೀಶೈಲ ಬಡಾವಣೆಯ ನಾಗರಿಕರಿಂದ ಮಾನ್ಯ ಶಾಸಕರಿಗೆ ಮನವಿಯನ್ನ ಸಲ್ಲಿಸಿದೀವಿ. ಸ್ನೇಹಿತರೆ, ಇದು ಆದಷ್ಟು ಬೇಗ ಆಗುತ್ತೆ ಅಂತ ಭಾವಿಸಿದೀವಿ. ಆದಷ್ಟು ಬೇಗ ಆಗ್ಲಿ. ನಮ್ಮ ಈ ಒಂದು ಬಡಾವಣೆಯ ನಿವಾಸಿಗಳ ಒಂದು ಸುಮಾರು ವರ್ಷಗಳ ಕಾಲ ನೆನಗುದಿಗೆ ಬಿದ್ದಿರ್ತಕ್ಕಂಥ ಈ ಒಂದು ಮೂಲಭೂತ ಸೌಕರ್ಯಗಳ ಬೇಗ ಈಡೇರ್ಲಿ. ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಬೇಗ ಆಗ್ಲಿ ಅಂತೇಳಿ ಮಾನ್ಯ ಶಾಸಕರಲ್ಲಿ ಮತ್ತೊಮ್ಮೆ ಮನವಿಯನ್ನ ಮಾಡ್ತಾ ಶಾಸಕರನ್ನ ಬೀಳ್ಕೊಡ್ತಾ ಇದ್ದೀವಿ. ಪ್ರತಿಯೊಬ್ರು ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಮಾನ್ಯ ಶಾಸಕರನ್ನ ಅವರ ಒಂದು ಕಾರ್ಯದ ಒತ್ತಡ ಇರುವುದರಿಂದ ಮಾನ್ಯ ಶಾಸಕರನ್ನ ಈ ಒಂದು ಕಾರ್ಯಕ್ರಮದಿಂದ ಬೀಳ್ಕೊಡ್ತಾ ಇದ್ದೀವಿ. ಹಾಗೆ ದಯವಿಟ್ಟು ಇಲ್ಲಿರ್ತಕ್ಕಂಥ ಯಾವ ನಾಗರಿಕರು ಇಲ್ಲಿರ್ತಕ್ಕಂಥ ಯಾರು ಸಮೇತ ಕದಲ್ಬಾರ್ದು. ಎಲ್ಲರೂ ಇಲ್ಲೇ ಕೂರ್ಬೇಕು. ಮತ್ತೆ ಇನ್ನ ಒಂದು 15ರಿಂದ 20 ನಿಮಿಷ ಕಾರ್ಯಕ್ರಮ ಇರುತ್ತೆ. ಅದು ನಮ್ಮೆಲ್ಲರ ಕಾರ್ಯಕ್ರಮ, ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಕ್ರಮನೇ. ಒಂದು 10ರಿಂದ 15 ನಿಮಿಷ ಆಗುತ್ತೆ. ಈ 10ರಿಂದ 15 ನಿಮಿಷ ಆದ ನಂತರ ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೂ ಸಮೇತ ಒಂದು ಲಘು ಉಪಹಾರ ಇದೆ. ದಯವಿಟ್ಟು ಪ್ರತಿಯೊಬ್ರು ಲಘು ಉಪಹಾರವನ್ನ ಸ್ವೀಕರಿಸಿನೇ ಹೋಗ್ಬೇಕು ಅಂತೇಳಿ ಕಮಿಟಿ ವತಿಯಿಂದ ಮನವಿ. ಯಾರು ಕೂಡ ಚೆದರಬಾರ್ದು.
ಯಾರು ಕೂಡ ಚೆದರಬಾರ್ದು. ಪ್ರತಿಯೊಬ್ಬರು ನಮ್ಮ ಒಂದು ಶ್ರೀಶೈಲ ಬಡಾವಣೆಯ ನಾಗರಿಕರು ಎಲ್ಲರೂ ಇಲ್ಲೇ ಆಸೀನರಾಗಬೇಕು. ಕಾರ್ಯಕ್ರಮ ಮತ್ತೆ ಮುಂದುವರಿಯಲಿದೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಎಷ್ಟೇ ಕಾರ್ಯದ ಒತ್ತಡ ಇದ್ರೂ ಸಮೇತ ನಮ್ಮ ಒಂದು ಮನವಿಗೆ ಸ್ಪಂದಿಸಿ ಬಂದಿರತಕ್ಕಂತ ಮಾನ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಉದ್ಯಮಿಗಳು ಮತ್ತು ಮಾನ್ಯ ಶಾಸಕರು, ಇವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ನಮ್ಮ ಒಂದು ವೇದಿಕೆಯ ವತಿಯಿಂದ ಸಲ್ಲಿಸ್ತಾ ಇದ್ದೀವಿ. ತುಂಬಾ ಧನ್ಯವಾದಗಳು ಸರ್. ಕಾರ್ಯಕ್ರಮಕ್ಕೆ ನಮ್ಮ ಒಂದು ಮನವಿಗೆ ಸ್ಪಂದಿಸಿ ಬಂದಿರತಕ್ಕಂಥ ತಮಗೆ ತುಂಬಾ ಧನ್ಯವಾದಗಳು ಸರ್. ಯಾಕಂತ ಪ್ರತಿಯೊಬ್ಬ ಯಾರು ನಾಗರಿಕರು ಚೆದರಬಾರ್ದು. ಕಾರಣ ಇನ್ನೊಂದು 10 ನಿಮಿಷ ಕಾರ್ಯಕ್ರಮ ಇರುತ್ತೆ. ಅದಾದ ನಂತರ ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಲಘು ಉಪಹಾರದ ವ್ಯವಸ್ಥೆ ಇರುತ್ತೆ. ಮನೆ ಮನೆಗೆ ಒಂದು 4 ಕೊಡ ನೀರು ಸಿಕ್ಕರೆ ಎಷ್ಟು ಉಪಯೋಗ ಆಗುತ್ತೆ ಹೇಳಿ ನೋಡೋಣ. ಎಷ್ಟೋ ಜನ ಹೆಣ್ಮಕ್ಳು ಕೂದಲಿರ್ತವೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಇಟ್ಸ್ ಎ ಫ್ಯಾಕ್ಟ್. ಇದು ನಿಜನೂ ಕೂಡ. ಇಲ್ಲಿನ ಒಂದು ಉಪ್ಪು ನೀರಿಗೆ ಹೆಣ್ಮಕ್ಳು ಕೂದಲಿರ್ತಾ ಇದೆ, ನ್ಯಾಚುರಲ್ ಬಣ್ಣ ಹೋಗ್ತಾ ಇದೆ. ಎಷ್ಟೋ ಜನ ಕಪ್ಪಾಗಿದ್ದಾರೆ, ಎಷ್ಟೋ ಜನ ಈ ರೀತಿ ಸುಮಾರು ಮನೋಜಯ ವ್ಲಾಗ್ಸ್ ಅಂತ ನನ್ನ ಹೆಸರೇ. ಶಾಶ್ವತ ಪರಿಹಾರ ಸಿಗಲಿ ಅಂತ ಹೇಳಿ ಹೆಸರು ರೋಹನ್. ನಿನ್ನ ಹೆಸರು ಪ್ರತಿ ಮನೆ ನಿನ್ನ ಹೆಸರು ಈಗ ನಮ್ಮ ಒಂದು ಬಡಾವಣೆಗೆ ಒಂದು ಕೈ ಹಾಕೇ ಬಿಡೋಣ. ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ. ಅದರ ಜೊತೆಗೆ ನಾವು ಅನ್ಕೊಂಡಿರ್ತಕ್ಕಂಥ ಏನು ಮೂಲಭೂತ ಸೌಕರ್ಯಗಳು ಏನಿದಾವೆ ಇವನ್ನೆಲ್ಲವನ್ನು ನಾವು ತಗೊಂಡ್ಲೇಬೇಕು. ನಮಗೆ ನಗರಸಭೆಯಿಂದ ಕೊಡ್ಲಿ, ನಗರಸಭೆ ಅನುದಾನದಿಂದ ಕೊಡ್ಲಿ, ಇಲ್ಲ ಶಾಸಕರ ಅನುದಾನದಿಂದನಾದ್ರೂ ಕೊಡ್ಲಿ, ಯಾವುದಾದ್ರೂ ಒಂದು ಅನುದಾನದಿಂದನಾದ್ರೂ ಕೊಡ್ಲಿ, ಒಟ್ಟಿನಲ್ಲಿ ನಮ್ಮ ಸಮಸ್ಯೆಗಳು ಬಗೆಹರಿಲಿ ಅನ್ನೋ ಒಂದು ಉದ್ದೇಶದಿಂದ ಇಷ್ಟೆಲ್ಲ ಮಾಡಿದೀವಿ. ಕಾರಣ ನಮ್ಮನೆಗೋಸ್ಕರ ಅಲ್ಲ, ಪ್ರತಿ ಮನೆಗೂ ಒಳ್ಳೇದಾಗ್ಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಮಾಡಿದೀವಿ. ಹಾಗಾಗಿ ಈ ಒಂದು ಕಮಿಟಿಯಿಂದ ಸುಮಾರು ಯೋಜನೆಗಳು, ಮುಂದಿನ ಯೋಜನೆಗಳು ಸುಮಾರು ಇದಾವೆ ನಮಗೆ. ಪ್ರತಿ ವರ್ಷ ನಾವು ಈ ಒಂದು ಶ್ರೀಶೈಲ ಬಡಾವಣೆಯ ಸಮಿತಿಯಿಂದ ಪ್ರತಿ ವರ್ಷ ಏನು ನಾವೊಂದು ಸಮಿತಿಯನ್ನ ರಚನೆ ಮಾಡ್ಕೊಂಡಿದ್ದೀವಿ. ಶ್ರೀಶೈಲ ಬಡಾವಣೆಯ ಕ್ಷೇಮಾಭಿವೃದ್ಧಿ ಸಂಘ ಅಂತ ನಾವೇನು ಮಾಡಿದೀವಿ. ಈ ಒಂದು ಕ್ಷೇಮಾಭಿವೃದ್ಧಿ ಸಂಘದಿಂದ ಪ್ರತಿ ವರ್ಷ ಒಂದು ಗಣೇಶ ಹಬ್ಬವನ್ನು ಆಚರಿಸಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ. ಜೊತೆಗೆ ನಮ್ಮ ಒಂದು ಶ್ರೀಶೈಲ ಬಡಾವಣೆ 1ನೇ ಕ್ರಾಸ್ ಇಂದ ಹಿಡಿದು ಅಪ್ ಟು 8ನೇ ಕ್ರಾಸ್ ಇದೆ. ಶ್ರೀಶೈಲ ಬಡಾವಣೆ 8 ಕ್ರಾಸ್ ಅನ್ನ ಒಳಗೊಂಡಿದೆ. 1ನೇ ಮುಖ್ಯ ರಸ್ತೆ, 2ನೇ ಮುಖ್ಯ ರಸ್ತೆ, ಈ ರೀತಿ 8 ಮುಖ್ಯ ರಸ್ತೆಗಳಿದಾವೆ. 1 ರಿಂದ 8 ಮುಖ್ಯ ರಸ್ತೆಗಳಲ್ಲಿ ಶ್ರೀಶೈಲ ಬಡಾವಣೆಯಲ್ಲಿ ಯಾರ್ಯಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದೀರಿ ಅಂದ್ರೆ SSLC ಮತ್ತೆ PUC ವಿದ್ಯಾವಂತರಿದ್ದೀರಿ,
ಅದರಲ್ಲಿ ಹೆಚ್ಚಿನ ಅಂಕ ತಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಶ್ರೀಶೈಲ ಬಡಾವಣೆಯ ಕ್ಷೇಮಾಭಿವೃದ್ಧಿ ಸಂಘದಿಂದ ಅವರಿಗೆ ಒಂದು ಸನ್ಮಾನವನ್ನ ಮಾಡಬೇಕು ಪ್ರತಿ ವರ್ಷ ಅಂತಕ್ಕಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದರ ಜೊತೆಗೆ ತಾವೆಲ್ಲರೂ ಸಹಕಾರ ಕೊಟ್ರೆ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ ಸರ್, ನೀವು ಮುಂದುವರಿರಿ, ಯು ಕ್ಯಾನ್ ಪ್ರೊಸೀಡ್, ವಿ ಆರ್ ಫ್ಯೂ ಅಂತಂದ್ರೆ ನಾವೊಂದು ಪ್ಲಾನ್ ಅನ್ನ ಇನ್ನೂ ಒಂದು ಹೆಚ್ಚಿನದಾಗಿ ಮುಂದಿನ ಒಂದು ಯೋಜನೆಯನ್ನ ಹಮ್ಮಿಕೊಂಡಿದ್ದೀವಿ. ಪ್ರತಿ ವರ್ಷ ಯಾಕೆ ನಾವೆಲ್ಲರೂ ಒಂದು ಬ್ಲಡ್ ಡೊನೇಟ್ ಕ್ಯಾಂಪ್ ಅನ್ನ ಯಾಕೆ ಮಾಡಬಾರ್ದು? ಬ್ಲಡ್ ಡೊನೇಟ್ ಕ್ಯಾಂಪ್, ರಕ್ತದಾನ ಶಿಬಿರ ಅಂತ ನಾವೇನು ಕರಿತೀವಿ, ಈ ರೀತಿ ರಕ್ತದಾನ ಶಿಬಿರವನ್ನ ಯಾಕೆ ನಮ್ಮ ಒಂದು ಬಡಾವಣೆಯಿಂದನೇ ಯಾಕೆ ಹಮ್ಮಿಕಬಾರ್ದು? ಎಷ್ಟೋ ಜನರಿಗೆ ಬ್ಲಡ್ ಬೇಕಾದಾಗ ಎಷ್ಟೋ ಸಮಸ್ಯೆಗಳನ್ನ ನಾವು ಫೇಸ್ ಮಾಡಿದ್ದೀವಿ. ಅವಾಗಿನ ತೊಳಲಾಟ, ಅವಾಗಿನ ಒಂದು ತೊಂದರೆಗಳನ್ನು ನೋಡಿದ್ರೆ ಸುಮಾರು ಪ್ರಾಬ್ಲಮ್ಗಳನ್ನ ನಾವೆಲ್ಲ ಫೇಸ್ ಮಾಡಬೇಕಾಗುತ್ತೆ. ಅಂತ ಒಂದು ಸಂದರ್ಭಗಳು ಬಂದಾಗ ಎಲ್ಲರಿಗೂ ಯಾರಿಗಾದ್ರೂ ನಮ್ಮ ನಾಗರಿಕರಿಗೆ, ಇಲ್ಲಿರ್ತಕ್ಕಂಥ ಬಡಾವಣೆಯ ನಿವಾಸಿಗಳಿಗೇನೆ ಒಂದು ಹೆಲ್ಪ್ ಆಗುತ್ತಲ್ಲ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಯೋಜನೆ ನಮ್ಮ ತಲೆಯಲ್ಲಿದೆ. ತಾವೆಲ್ಲರೂ ಸಹಕಾರ ಕೊಟ್ಟರೆ, ತಾವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ಈ ತರ ಮುಂದಿನ ದೊಡ್ಡ ದೊಡ್ಡ ಯೋಜನೆಗಳನ್ನ ನಾವೆಲ್ಲರೂ ನಮ್ಮ ಒಂದು ಸಂಘದಿಂದ, ಶ್ರೀಶೈಲ ಬಡಾವಣೆಯ ಕ್ಷೇಮಾಭಿವೃದ್ಧಿ ಸಂಘದಿಂದ ಈ ರೀತಿ ಒಂದು ಅದ್ಭುತವಾಗಿರ್ತಕ್ಕಂಥ ಮತ್ತೆ ಯೂಸ್ ಆಗ್ತಕ್ಕಂಥ ಒಂದು ಯೋಜನೆಗಳನ್ನ ಮಾಡೋಣ ಅಂತ ಹೇಳ್ತಾ, ಕಾರ್ಯಕ್ರಮ ತುಂಬಾನೇ ಇತ್ತು. ನಮ್ಮ ಶಾಸಕರು ಅವರ ಕಾರ್ಯದ ಒತ್ತಡದಿಂದ ಅವರು ಮುರುಘಾಮಠಕ್ಕೆ ಹೋಗಬೇಕಾಗಿದೆ, ಹಾಗಾಗಿ ಅವ್ರನ್ನ ನಾವೆಲ್ಲ ಬೀಳ್ಕೊಟ್ಟಿದ್ದೀವಿ. ಅದನ್ನ ಬಿಟ್ಟು ಈಗ ನಮಗೆ ಮುಖ್ಯವಾಗಿ ನಮ್ಮ ನಗರಸಭೆಯ ಅಧ್ಯಕ್ಷರು ಹಾಗೂ ನಮ್ಮ ಬಡಾವಣೆಯ ವಾರ್ಡ್ ಸದಸ್ಯರು, 31ನೇ ವಾರ್ಡಿನ ಸದಸ್ಯರು ಆಗಿರ್ತಕ್ಕಂಥ ಸುಮಿತಾ ರಾಘವೇಂದ್ರ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲ ಒಂದು 5 ನಿಮಿಷ ವೇಟ್ ಮಾಡ್ತಾ ಇದೀವಿ ಅಷ್ಟೇ. ಕಾರ್ಯಕ್ರಮ ಇದ್ದಿದ್ದು 11 ಗಂಟೆಯಿಂದ ಸ್ಟಾರ್ಟ್ ಮಾಡಬೇಕು ಅಂತ. ಆಕ್ಚುಲಿ ಹಂಗೆ ನೋಡ್ಕೊಂಡ್ರೆ ಇವತ್ತು ನಾವು ಮೂಡ್ ಅಪ್ಸೆಟ್ ಆಗೋಯ್ತು ನಮಗೆ. ಸುಮಾರು 2 ತಿಂಗಳಿಂದ ನಾವೆಲ್ಲ ತುಂಬಾನೇ ಟೆನ್ಷನ್ ತಗೊಂಡು ಸುಮಾರು ಪ್ಲಾನ್ ಮಾಡ್ಕೊಂಡು ಎಲ್ಲ ಮಾಡಿದ್ವಿ. ಕೊನೆಗಳಿಗೆ ಈಗ ಬೆಳಗ್ಗೆ ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂತಂದ್ರೆ MLA ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ, ಇವತ್ತಿನ ಎಲ್ಲ ಕಾರ್ಯಕ್ರಮಗಳನ್ನು ರದ್ದು ಮಾಡಿದ್ದಾರೆ ಅಂತೇಳಿ ನನಗೆ ಚಳ್ಳಕೆರೆಯಿಂದ ಫೋನ್ ಬಂತು. ಅದೇ ಪ್ರಕಾರ ನಮ್ಮ ಹನುಮಂತರಾಯ ಸರ್ಗೆ ನಮ್ಮ ಇಲ್ಲೊಬ್ರು ಹಿರಿಯರಿದ್ದಾರೆ, ತಿಪ್ಪಸ್ವಾಮಿ ಸರ್ ಕೂಡ ಮಾಹಿತಿ ಕೊಟ್ಟರು. ನಾವು ತುಂಬಾನೇ ಬೇಜಾರಾಗೋಯ್ತು, ಏನಪ್ಪ ಇದು, ನಾವೇನೋ ಅನ್ಕೊಂಡ್ವಿ ಬಟ್ ಇನ್ನೇನೋ ಆಗೋಯ್ತಲ್ಲ, ಯಾಕೋ ಈ ಬಡಾವಣೆಗೆ ಎಲ್ಲ ಮೂಲ ಸೌಕರ್ಯಗಳು ಸಿಗಕ್ಕೆ ಇನ್ನೂ ವರ್ಷಾನುಗಟ್ಟಲೆ ಕಾಯ್ಬೇಕಾಗುತ್ತೇನೋ ಅಂತಕ್ಕಂಥ ಒಂದು ಬೇಜಾರು ಕೂಡ ಆಯ್ತು. ಅದನ್ನ ಆಗ್ಲಿ ಕಾರ್ಯಕ್ರಮಕ್ಕೆ ಬರಲೇಬೇಕಂತ ಹೇಳಿ ಅಂದ್ಕೊಂಡಿದ್ದಕ್ಕೆ ಅವರು ಕಾರ್ಯಕ್ರಮಕ್ಕೆ ಬಂದ್ರು. ಹಾಗೆ ಈಗ ಮುಖ್ಯವಾಗಿ ನಮ್ಮ ಒಂದು ಬರ್ರಿ ಈಗ ನಮ್ಮ ಒಂದು ಈ ವಾರ್ಡಿನ ನಗರಸಭಾ 31ನೇ ವಾರ್ಡಿನ ಸದಸ್ಯರು ಹಾಗೂ ಹಾಲಿ ಈಗ ನಗರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸುಮಿತಾ ರಾಘವೇಂದ್ರ ಮೇಡಮ್ ಅವರು ಬಂದಿದ್ದಾರೆ. ಜೊತೆಗೆ ಅವರ ಹಸ್ಬೆಂಡ್ ಕೂಡ ರಾಘವೇಂದ್ರ ಸರ್ ಕೂಡ ಬಂದಿದ್ದಾರೆ. ನಮ್ಮ ಶ್ರೀಶೈಲ ಬಡಾವಣೆಯ ನಾಗರಿಕರಿಂದ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ನಾವು ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ಸ್ನೇಹಿತರೆ. ಈಗ ಮುಖ್ಯವಾಗಿ ನಮ್ಮ ಒಂದು ಶ್ರೀಶೈಲ ಬಡಾವಣೆಯ ಕ್ಷೇಮಾಭಿವೃದ್ಧಿ ಸಂಘದ ಗೌರವ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಹಿರಿಯ ಮುತ್ಸದ್ದಿ ಉದ್ಯಮಿಗಳು ಆಗಿರ್ತಕ್ಕಂಥ ಶ್ರೀಯುತ ತಿಪ್ಪೇಸ್ವಾಮಿ ಸರ್ ನಮ್ಮನ್ನೆಲ್ಲ ಕುರಿತು, ಜೊತೆಗೆ ವೇದಿಕೆಗೆ ಆಗಮಿಸಿರುವ ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸುಮಿತಾ ಮೇಡಮ್ ಅವ್ರನ್ನ ಗುರುತಿಸಿ ಎರಡು ಮಾತನ್ನ ಆಡಲಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಯಂಗ್ ಅಂಡ್ ಎನರ್ಜೆಟಿಕ್ ವ್ಯಕ್ತಿಯನ್ನ ನಾವೀಗ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀವಿ. ಪ್ಲೀಸ್ ವೆಲ್ಕಮ್ ಆನ್ ದಿ ಸ್ಟೇಜ್ ಮಿಸ್ಟರ್ ತಿಪ್ಪೇಸ್ವಾಮಿ ಸರ್, ಪ್ಲೀಸ್ ಸರ್. ಮೇಡಮ್ ಅವ್ರಿಗೆ ಈಗ ಒಂದು 4 ಸಾರಿ ಹೋಗಿ ಹೇಳಿದ್ವಿ, ಹಿಂಗೆ MLA ಬರ್ತಾರೆ ಮೇಡಮ್ ಅವರೇ ಬರ್ರಿ ಅಂತ. ಬೆಂಗಳೂರಿನಲ್ಲಿ ಹೋಗಿದ್ದೀನಿ, ನನ್ನ ಮದುವೆ ಆಯ್ತು ಬನ್ನಿ ಅಂತ. ಎಷ್ಟು ಸಾರಿ ಹೇಳ್ತೀರಿ ನೀವು?
ಬರ್ಕೊಂಡಿದ್ದೀನಿ, ಬಂದೇ ಬರ್ತೀನಿ ತಕ್ಷಣಲ್ಲ ಅಂತಂದೇಳಿ ನನಗೆ ಆಶ್ವಾಸನೆ ಕೊಟ್ಟಿದ್ರು. ಆಯ್ತು ಬನ್ನಿ ಅಂತಂದ್ರೆ ಟೈಮಿಂಗ್ಸ್ ಏನಾಗಿತ್ತು 12 ಗಂಟೆ ಅಂತ ಪ್ರಿಂಟ್ ಮಾಡಿಸ್ಬಿಟ್ಟಿವಿ. MLAರನ್ನು ಕೇಳೋತ್ತಿಗೆ 12 ಗಂಟೆ ಬರ್ತೀನಿ ನಾನು, ಅದರೊಳಗೆ ಬರೋಕ್ಕಾಗಲ್ಲ, ಬೇರೆ ಕಾರ್ಯಕ್ರಮ ಇದಾವೆಲ್ಲ ಮುಗಿಸಿ. ಆಯ್ತು ಸರ್ ಹಂಗೆ ಮಾಡಿ ಅಂತಂದು ಬೆಳಗ್ಗೆ ಏನು ನ್ಯೂಸ್ ಬಂತು, ಇಲ್ಲ 10 ಗಂಟೆಗೆ ಬರ್ತಾರೆ, 10 ಗಂಟೆ ತಕ್ಷಣ ಒಂದು ಸ್ವಲ್ಪ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ರಿ. ಮತ್ತು ಇವ್ರಿಗೆಲ್ಲ ಫೋನ್ ಮಾಡಿದ್ವಿ, ಇವ್ರಿಗೆಲ್ಲ 12 ಗಂಟೆ ಅಂತ ಹೇಳ್ಬಿಟ್ಟಿದ್ವಿ. ಇವ್ರು 12 ಗಂಟೆಗೆ ಬರ್ತಾರೆ. 10 ಗಂಟೆಗೆ ಮಾತ್ರ ಮೇಡಮ್ ಇಲ್ಲ MLA ಅವ್ರು 10 ಗಂಟೆಗೆ ಬರ್ಕೊ ಅಂತ ಹೇಳಿದ್ರೆ ತಾವು 10 ಗಂಟೆಗೆ ಬರ್ಬೇಕು ಅಂತ ಇವ್ರಿಗೂ ಹೇಳಿದ್ವಿ, ಪೌರಾಯುಕ್ತರಿಗೂ ಹೇಳಿದ್ವಿ, ಪೊಲೀಸ್ ಎಲ್ಲರಿಗೂ 10 ಗಂಟೆ ಅಂತ ಹೇಳಿದ್ವಿ. ಇದ್ರ ಮಧ್ಯೆ ಎಲ್ಲ ಹೇಳಿ ರೆಡಿಯಾಗಿ ನಾವೆಲ್ಲ ಫಂಕ್ಷನ್ ಎಲ್ಲ ಅರೇಂಜ್ ಮಾಡಿದ್ವಿ. ಬೆಳಗ್ಗೆ ಹೊಸ ನ್ಯೂಸು ಏನು, ಇಲ್ಲಪ್ಪ ಎಲ್ಲ ಫಂಕ್ಷನ್ ಇವತ್ತಿನ ಕ್ಯಾನ್ಸಲ್ ಮಾಡಿಬಿಟ್ಟು ಈ ಯಾವುದು ಫಂಕ್ಷನ್ ಮಾಡಲ್ಲ, ಚಳ್ಳಕೆರೆಗೆ ವಾಪಸ್ ಹೋಗ್ತಾರೆ. ಏನು ಮಾಡ್ಬೇಕಾದ್ರೆ ಎಂಥ ಕೆಲಸ ಆಯ್ತಲ್ಲ, ಇಷ್ಟ ಅರೇಂಜ್ ಮಾಡಿ ಕೂಡ ಅವರು ಹೋಗ್ತಾರೆ ಅಂತಂದ್ರೆ ಅವಾಗ ನಾನು ಅವ್ರಿಗೆ ನಮ್ಮ ಸ್ನೇಹಿತರು ಮಂಜಣ್ಣ ಮಾಜಿ ಅಧ್ಯಕ್ಷರಿದ್ರು, ಅವರು ಜನರಲ್ ಸೆಕ್ರೆಟರಿ ಕಾಂಗ್ರೆಸ್ಗೆ, ಅವರು IB-ನಲ್ಲಿದ್ರು. ಹೇಳಿದ್ವಿ ಇಲ್ಲ ಸರ್ ನಾವು ಭಾಳ ಅರೇಂಜ್ ಮಾಡಿದ್ವಿ, ಜನನೆಲ್ಲ ಕೂಡ ಹಾಕಿದ್ವಿ, ನೀವು ಬರಲ್ಲ ಅಂತಂದ್ರೆ ನಾವು ಭಾಳ ಮನಸ್ಸು ಬೇಜಾರಾಗ್ಬಿಡುತ್ತೆ, ಬರಲೇಬೇಕು ಅಂತ. ನೋಡಪ್ಪ 5 ನಿಮಿಷ ಬರ್ತೀನಿ ನಾನು, 5 ನಿಮಿಷದ ನಾನು ಇಟ್ಕೊಂಡ್ಬೇಡ್ರಿ, ಹಂಗನಾಗಿದ್ರೆ ಬರ್ತೀನಿ ಅಂದ. ನಾನು ಫೋನಲ್ಲಿ ಹೇಳಿದಿಲ್ಲ ಸರ್ 5 ನಿಮಿಷ ಆಯ್ತು, ಬರ್ರಿ ಓಪನ್ ಮಾಡ್ಬಿಟ್ಟು ಹೋಗ್ಬಿಡ್ರಿ ಅಂತಂದೇಳಿ ಹೇಳತ್ತಿಗೆ ಆಯ್ತು ಅಂತಂದೇಳಿ ಬರತ್ತೆ. ಇವ್ರು ಮೇಡಮ್ ಅವ್ರು ಇವ್ರಿಗೆಲ್ಲ ಹೇಳಿದ್ವಿ, ಆಯ್ತು ಬರ್ತೀವಿ ಅಂತ ಹೇಳಿದ್ರು. ಈಗೇನು ಮುಖ್ಯ ಇಲ್ಲಿ ಸೌಲಭ್ಯಗಳು ಅಂತ ಮೂಲಭೂತ ಸೌಕರ್ಯ ನಾವೇನಿದಾವ ಅವೆಲ್ಲ ವಂಚಿತರಾಗ್ಬಿಟ್ಟಿದ್ವಿ. ಕಾರಣ ಏನಂದ್ರೆ ನೀವು ನಾವು ಎಲ್ಲರೂ. ಯಾಕೆ ಅಂದ್ರೆ ಇವ್ರ ಹತ್ರ ಅವತ್ತೊಂದು ದಿವಸ ನಾವು ಬೇಜಾರಾಗ್ಬಿಟ್ರಿ ಮೇಡಮರೇ, ಹೋದ್ವಿ, ಮೇಡಮರೇ ನಮ್ಮ ಬಲ್ಪ್ಗಳಿಲ್ಲ, ರಸ್ತೆ ಇಲ್ಲ, ಚರಂಡಿ ಇಲ್ಲ, ಎಲ್ಲರೂ ನೀವು ಶ್ರೀಶೈಲ ಬಡಾವಣೆ ಅದೆಲ್ಲಿದೆ ಶ್ರೀಶೈಲ ಬಡಾವಣೆ, ಅವ್ರು ಯಾರು ಬಂದಿಲ್ಲದ್ರಿ, ನೀವು ಇವತ್ತು ಬಂದಿದ್ದೀರಾ ಕೇಳಿದ್ರಿ ಮೇಡಮ್, ನೀವು ಇವತ್ತು ಬಂದಿದ್ದೀರಿ, ನೀವು ಶ್ರೀಶೈಲ ಬಡಾವಣೆ ಅನ್ನೋದೇ ಗೊತ್ತಲ್ಲ, ನೀವು ಯಾರು ಕೇಳಿಲ್ಲ. ಇಲ್ಲೇನಂದ್ರೆ ಒಂದು ಎಲ್ಲಾ ಕೋಮ್ನವ್ರು ಅಹಿಂದ ಕೋಮ್ ಅಂತ ಇಟ್ಬಿಟ್ಟಿದ್ದೀನಿ ಈ ಬಡಾವಣೆಗೆ. ನಾನು ಅಹಿಂದ ಕೋಮ್ ಮುಸ್ಲಿಮ್ಸ್ ಇದ್ದಾರೆ, ಲಿಂಗಾಯತರು ಇದ್ದಾರೆ, ರೆಡ್ಡೇರ್ ಇದ್ದಾರೆ, ನಾಯಕರು ಇದ್ದಾರೆ, ಕುರುಬರು ಇದ್ದಾರೆ, ಎಲ್ಲಾ ನಮ್ಮನೆ ಜನಾಂಗನೂ ಇಲ್ಲಿದ್ದಾರೆ. ಆದ್ರೆ ನನಗೆ ಹಾಕ್ಬೇಕು, ನಾನು ಹಾಕ್ಬೇಕು ಹೇಳೋಣ. ನಮ್ಮನೆ ಬರ್ನಾಗಿತ್ತ ಅಷ್ಟೇ ಆಕ್ಸಿಡೆಂಟ್ ಆಯ್ತು, ಆ ಕಡೆ ಮನೆ ಬಲ್ಪ್ ನಾನೇ ಕಪ್ಪ ಹಾಕ್ಸ್ಬೇಕು ಅನ್ನೋಂಥ ಜನಗಳು ಇಲ್ಲಿ ಇರೋದ್ರಿಂದ ಇದುವರೆಗೂ ಯಾವುದೇ ಕೆಲಸಗಳು ಆಗಿಲ್ಲ. ನಾನು ನೇರವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ 4-5 ಸಾರಿ ನಾನು ಮನೆಗೂ ಹ್ಯಾಂಡ್ ಬಿಲ್ ತಗೊಂಡು ಕೊಟ್ಟು ಹೇಳಿ ಬಂದ್ವಿ, ಇಲ್ಲ ಹಿಂಗೆ ಫಂಕ್ಷನ್ ನಡೆಸ್ತಿದ್ವಿ, ಬರ್ರಿ ಶಾಸಕರನ್ನ ಕರೆಸಿ ಅವ್ರ ಅನುದಾನದಲ್ಲಿ ಏನಾದರೂ ಹಾಕ್ಸಿ ಸ್ವಲ್ಪ ಹೆಲ್ಪ್ ಇದು ಮಾಡೋಣ, ಕೆಸರು ಗದ್ದೆ ಆಗಿದೆ, ಅವುಗಳೆಲ್ಲ ಓಡಾಡ್ತವೆ. ನಾಗಾಲೋಕದಲ್ಲಿ ಇದು ನಾವು MLAರ್ಗೆ ಹೇಳಿದೆ, ಸ್ವಾಮಿ ನಾವು ಸಿನಿಮಾಗಳಲ್ಲಿ ನೋಡ್ತಿದ್ವಿ ನಾಗಾಲೋಕನ, ನಮ್ಮ ಏರಿಯಾಕ್ ಬರೀ ಇಲ್ಲೇ ನಾಗಾಲೋಕ ಇದೆ, ಮಕ್ಕಳು ಮರಿಗಳು ಓಡಾಡ್ತವೆ, ಅವ್ರ ಕಾಲಕ್ಕೆ ಹೋಗ್ತವೆ, ಮನೆಗಳು ಒಳಗಡೆ ಬರ್ತವೆ ಅವುಗಳು. ಹಂಗಿದೆ, ದಯವಿಟ್ಟು ಆ ಪಾರ್ಕ್ ಅಭಿವೃದ್ಧಿ ಮಾಡಲೇಬೇಕು ನೀವು ಅಂತಂದು. ಅದಕ್ಕೆ ಮೇಡಮ್ ಅವ್ರಿಗೆ ಹೇಳಿದ್ರು, ಪಾರ್ಕ್ ಅಭಿವೃದ್ಧಿ ಅವ್ರಿಗೂ ಆಯ್ತು, ಯಾವ್ದಾರ ಅನುದಾನದಲ್ಲಿ ಹಾಕಿ ಮಾಡೋಣ ಅಂತಂದೇಳಿ ಇವರು ಆಶ್ವಾಸನೆ ಕೊಟ್ಟರು, ಅವರು ಕೊಟ್ಟಿದ್ದಾರೆ. ಇದಕ್ಕೆಲ್ಲ ನೀವು ದಯವಿಟ್ಟು ಎಲ್ಲರೂ ಸಹಕಾರ ಕೊಡ್ಬೇಕು. ಇಷ್ಟು ಸಹ ಇಂಡಿವಿಜುವಲ್ ಆಗಿ ನಮ್ಮ ಮನೆ ನಾವು ಅಷ್ಟೇ, ನಮ್ಮ ಬೀದಿ ನೋಡ್ಕೊಳ್ಳೋಂಥ ಜನ ಇದ್ರಿ. ಯಾಕಂದ್ರೆ ಎಲ್ಲರೂ ಸೇರ್ಕೋಬೇಕು, ಹಿಂಗೆ ಒಗ್ಗಟ್ಟಾಗಿ. ಹಿಂಗೆ ಇಲ್ಲೇನಾಗಿದೆ ಅಂತಂದ್ರೆ ನೀವೆಲ್ಲರೂ ಒಗ್ಗಟ್ಟಾಗಿ ಹಿಂಗೆ ಸೇರ್ಕೋಬೇಕು. ಯಾವ್ದಾರ ಒಂದು ಫಂಕ್ಷನ್ ಕರಿತೀವಿ ನಾವೇ ಒಂದು 10 ಜನ. ಅದಕ್ಕೆ ಇವ್ರಿಗೆ ಹೇಳಿದೆ ಲಾಯರ್ ಸಾಹೇಬ್ರಿಗೆ, ಸಾರ್ ಹಿಂಗಾದ್ರೆ ಆಗಲ್ಲ, ಒಂದು ಕ್ಷೇಮಾಭಿವೃದ್ಧಿ ಸಂಘ ಮಾಡೋಣ, ಹಂಗಾದ್ರೆ ಒಂದು 10 ಜನನಾರ ಕಲ್ತ್ಕೊಂತಾರೆ. 10 ಜನ ಸೇರ್ಕೊಂಡು ನಾವೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿ ಹೆಂಗ್ ಮಾಡ್ಬೇಕು ಏನಂತ ಎಲ್ಲ ಒಂದು ಮಾಡೋಣ ಅಂತ ಹೇಳೋದಕ್ಕೆ ಆಯ್ತಪ್ಪ ಮಾಡೋಣ ಅಂತಂದ್ರೆ ನಾವೊಂದು 10 ಜನ ಸೇರ್ಕೊಂಡೆಲ್ಲ ಮಾಡಿ ಇಷ್ಟೆಲ್ಲ ಇವಾಗ 1.5 ತಿಂಗಳಿದ್ದ ಚಳ್ಳಕೆರೆಗೆ 2 ಸಾರಿ ಹೋದ್ವಿ, ಮೇಡಮ್ ಅವ್ರ ಹತ್ರ ಒಂದು 4-5 ಸಾರಿ ಹೋದ್ವಿ, ಕಮಿಷನರ್ ಹತ್ರ ಹೋದ್ವಿ, ಇಷ್ಟೆಲ್ಲ ತಿರುಗಾಟ ಮಾಡಿ ಈ ಒಂದು ಸ್ಟೇಜಿಗೆ ತಂದ್ವಿ. ನಾವು ನಿಮ್ಮನ್ನೆಲ್ಲ 60-70 ಜನ 100 ಜನ ಕೂಡಕ್ಕೆ ಸ್ಟೇಜ್ ಮಾಡಿದ್ವಿ. ಹಿಂಗೆ ನೀವೆಲ್ಲ ಕಲಿತರೆ ಏನಾಗುತ್ತೆ ಅಂದ್ರೆ ಬಂದ ಶಾಸಕರಿಗಾಯ್ತು, ಅಧಿಕಾರಿಗಳ ಜನ ಇದಾರಪ್ಪ ಇಲ್ಲಿ, ಇವ್ರು ಕೇಳ್ತಾರೆ, ಇವ್ರು ಕೂದು ನಾವು ಕೇಳಬೇಕು ಅನ್ನೋದಾಗತ್ತೆ. ನೀವು ಒಬ್ರು ನಾನೊಬ್ರು ಇನ್ನೊಬ್ರು ಹೋಗಿ ನಮ್ಮ ನಲ್ಲಿ ಇಲ್ಲ, ನಮ್ಮ ನೀರಿಲ್ಲ, ಚರಂಡಿ ಯಾರು ಕೇಳೋದಿಲ್ಲ. ದಯವಿಟ್ಟು ಅದನ್ನು ತಿಳ್ಕೊಳ್ಳಿ. ನೀವು ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿ ಹತ್ರ ಹೋಗ್ಬೇಕಂದ್ರೆ ಗುಂಪಾಗಿ ಹೋಗ್ಬೇಕು. ಒಬ್ರು 3 ಹೋದ್ರೆ ಯಾರು ಕೆಲಸ ಮಾಡ್ಕೊಡಲ್ಲ. ಅದನ್ನ ನೀವು ನೇರವಾಗಿ ಇಷ್ಟೇ ಹೇಳಿ, ನೀವು ಬರೋಕ್ಕಾಗ್ಲಿಲ್ವಾ, ಹಿಂಗೆ ಒಂದು ಸಂಘ ಸಂಸ್ಥೆಗೆ ಸಹಕಾರ ಕೊಡ್ರಿ, ನಾವು ಬರ್ತೀವಿ, ನಾವೊಂದು 10-15 ಜನ ಸೇರ್ಕೊಂಡು ಎಲ್ಲ ಕಡೆ ನಿಮ್ಮ ಕೆಲಸಗಳೆಲ್ಲ ಮಾಡಿಸ್ಕೊಡಕ್ಕೆ ನಾವು ತಯಾರಿದ್ದೀವಿ. ಆಮೇಲೆ ಈ ಮೇಡಮ್ ಅವರೇ ನಾನು ಕೇಳ್ಕೊಳ್ಳೋದಿಷ್ಟೇ, ಮೇಡಮ್ ಅವರೇ ಪಾರ್ಕ್ ಅಭಿವೃದ್ಧಿ ಮಾಡಿರಿ ಅಂತಂದ್ರೆ ಅವತ್ತೆ ಮಾಡಿಸ್ಕೊಡ್ತೀವಿ ಅಂದ್ರೆ ಗಿಡ ಗಂಟೆ ಎಲ್ಲ ಸ್ವಚ್ಛ ಇದೆ, ಎಷ್ಟು ಕಳೆನಾಶಕ ಎಲ್ಲ ಭಾರಿ ಬೆಳೆದ್ಬಿಟ್ಟಿದೆ, ಅವುಗಳು ಅಲ್ಲೇ ಜಾಸ್ತಿ ಇರೋದು. ದಯವಿಟ್ಟು ಅದನ್ನ ನಿಮ್ಮ ಅನುದಾನದಲ್ಲೋ ಸರ್ಕಾರದ ಅನುದಾನದಲ್ಲೋ ಆ ಪಾರ್ಕ್ ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು. ಇಲ್ಲೇ ಪಕ್ಕದಲ್ಲೇ ಇದೆ, ಅದರ ಅರಿಗಿಲ್ಲೇ ಬಂದಿದೆ. ನೀವೀಗ ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಸಿ ಒಂದು ಟ್ರ್ಯಾಕ್ ಮಾಡೋದು, ಹೆಣ್ಮಕ್ಳೆಲ್ಲ ಅಲ್ಲಿ ಬಳ್ಳಾರಿ ಜಾಲಿಗಿಡ ಅಲ್ಲೇ ಹೋಗ್ತಾರೆ ವಾಕ್ ಮಾಡೋದಕ್ಕೆ. ನಮ್ಮಂತ ಹಿರಿಯರು ಮುದುಕರು ಕೂಡ ಅಲ್ಲೇ ಹೋಗ್ತೀವಿ.
ಅಲ್ಲಿ ತಲೆ ಹೊಡೆದ ಅವನಾರ ಹಾಕಿದ್ರೆ ಕೇಳೋರಿರಲ್ಲ. ಅದಕ್ಕೆ ಇಲ್ಲಿ ಪಾರ್ಕ್ನಲ್ಲಿ ಮಾಡಿದ್ರೆ ಒಂದು 2 ರೌಂಡ್ ಹೊಡೆದು ಕುತ್ಕೊಂತೀವಿ, ಒಂದು 4 ಬೆಂಚ್ ಕಲ್ಲು ಹಾಕ್ರಿ, ಟ್ರ್ಯಾಕ್ ಮಾಡಿಸ್ರಿ, ಅದನ್ನ ಮಾಡಿಸಿದ್ರೆ ನಮಗೊಂದು ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ. ಆಮೇಲೆ ಮೇಡಮ್ ಅವರೇ ನಿಮ್ಮನ್ನು ಕೇಳೋದು ಇಷ್ಟ, ನಾವೀಗ ಪಾರ್ಕ್ ಮಾಡ್ತಾರಲ್ಲ ಅಲ್ಲೊಂದು ಓವರ್ ಹೆಡ್ ಟ್ಯಾಂಕ್ ಚೀಫ್ ಆಫೀಸರ್ಗೂ ಹೇಳಿದೆ, ನಿಮಗೂ ಹೇಳಿದೆ, ಓವರ್ ಹೆಡ್ ಟ್ಯಾಂಕ್ ಮಾಡಿಸಿದ್ರೆ ಇಲ್ಲ 4 ಬಡಾವಣೆ ನೀರು ಕೊಡ್ಬೋದು, ನಮಗೂ ಕೊಡ್ಬೋದು, ಆ ಕಡೆ ಅಲೆಕ್ಸಾಂಡರ್ ಬಡಾವಣೆಗೂ ಕೊಡ್ಬೋದು, ಬ್ಯಾಂಕ್ ಕಾಲೋನಿಗೂ ಕೊಡ್ಬೋದು. ಒಂದೇ ಟ್ಯಾಂಕ್ ಓವರ್ ಹೆಡ್ ಟ್ಯಾಂಕು. ಇಲ್ಲಿ ಓವರ್ ಹೆಡ್ ಟ್ಯಾಂಕೇ ಇಲ್ಲ, ಎಲ್ಲಿ ಪಂಪ್ ಮಾಡ್ಬೇಕು ಅಲ್ಲಿ ಪಂಪ್ ಮಾಡಿದಲ್ಲಿ, ಇಲ್ಲಿ ಪಂಪ್ ಮಾಡಿದಲ್ಲಿ, ಹಿಂಗೆ ನೀವು ಕೊನೆ ಬರುತ್ತೆ ನೀರೇ ಇರಲ್ಲ ಯಾರಿಗೂ. ಅದರಿಂದ ಓವರ್ ಟ್ಯಾಂಕ್ ಮಾಡಿ ಅಂತ ಫಸ್ಟ್ ಯೋಜನೆ ಶಾಸಕರ ಹತ್ರನೂ ನಾನು ಮಾತಾಡಿದ್ದೀನಿ, ನಿಮಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಓವರ್ ಟ್ಯಾಂಕ್ ಮಾಡೋದಕ್ಕೆ ಒಂದು ಪ್ಲಾನ್ ಅಪ್ರೂವಲ್ ಮಾಡ್ಕೊಳ್ತೀನಿ ನೀವು ಫಸ್ಟ್, ಅದಾಯ್ತಾ? ಆಮೇಲೆ ದೇವಸ್ಥಾನವನ್ನು ಕಟ್ಸ್ಕೊಳ್ಬೇಕು ನಮಗೆ ಒಂದು ಜಾಗ, ಅದು ಪಾರ್ಕಲ್ಲಿ ಒಂದು 50 ಅಥವಾ 100 ಫುಟ್. ನಾವೀಗ ಎಲ್ಲಿ ವೆಂಕಟರಮಣ ದೇವಸ್ಥಾನಕ್ಕೆ ಹೋಗ್ಬೇಕು. ಆರ್ಡರ್ ಆಗಿದೆ ತಿಪ್ಪೇಸ್ವಾಮಿಯವರೇ, ಅದು ಬರೋದಿಲ್ಲ ಅಂತ ಹೇಳ್ರಿ. ಅಲ್ಲ ಹೇಳ್ತಾ ಇದ್ದೀನಿ ಸರ್, ಆಮೇಲೆ ಆರ್ಡರ್ ಹೇಳ್ತಾ ಇದ್ವಿ. ಈಗ ನಾವು ಒಂದು 50 ಮೇಡಮ್ ಅವರೇ, ಒಂದು 50 100 ಒಂದು ಜಾಗ ನೀವು ನಮಗೆ ಸ್ಯಾಂಕ್ಷನ್ ಮಾಡಿಕೊಟ್ರೆ ನಾವು ಅಲ್ಲಿ ಚಂದ ಇತ್ತು, ಯಾರಾದ್ರೂ ದಾನಿಗಳಿದ್ರೆ ಒಂದು ದೇವಸ್ಥಾನಕ್ಕೆ ಕಳಿಸಿ ಇಲ್ಲಿ ಹೋಗಿ ಕೈ ಮುಗಿದು ಬೆಳಗ್ಗೆ ಗಣೇಶನ್ಗೆ ಹೋಗೋಣ ಅಂತ ಒಂದು ನಿಮ್ಮ ಇದರಲ್ಲಿ ಅದೊಂದು ನೀವು ಮಾಡಿಸ್ಕೊಡ್ಬೇಕು. ಗಣೇಶನ ದೇವಸ್ಥಾನ ಜಾಗನ ಓವರ್ ಟ್ಯಾಂಕ್ ಒಂದು. ಇದೆಲ್ಲಕ್ಕಿಂತ ನಿಮ್ಗೆಲ್ಲ ಅರ್ಜೆಂಟ್ ಆಗೋದಂದ್ರೆ ಶುದ್ಧ ಕುಡಿಯುವ ನೀರಿನ ಘಟಕ. ಎಲ್ಲೆಲ್ಲಿ ಆ ಹೊರಪೇಟೆಗೆ ಎಲ್ಲರೂ ಹೋಗ್ರಿ, ಬೀದಿಗೆ ಒಂದೊಂದು ಹಾಕ್ಸಿದ್ದಾರೆ ಅಲ್ಲೆಲ್ಲ ಶುದ್ಧ. ಇಲ್ಲಿ ಇಡೀ ಏರಿಯಾದಲ್ಲಿ ನಾವು ತುರ್ನೂರು ರೋಡ್ಗೂ ತರ್ಬೇಕು ಕ್ಯಾನ್ ತಗೊಂಡೋಗಿ, ಇಲ್ಲ ಅದು ಯಾವುದೋ ಒಂದು ಸಿದ್ದೇಶ್ವರ ಲಾರಿ ಬರುತ್ತೆ ಅದ್ರಲ್ಲಿ ಕ್ಯಾನ್ ಹಿಡ್ಕೊಂಡು ನಿಂತ್ಕೋಬೇಕು, ಅವ್ನು ಬಂದ ಕೂತ್ಕೊಂಡು ಬಂದಾಗ ಅಂತ ಪರಿಸ್ಥಿತಿ ಇಲ್ಲಿದೆ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ರಿ, ನಮ್ ಕಷ್ಟನೇ ಹೇಳ್ತಾ ಇದ್ವಿ. ಶುದ್ಧ ನೀರಿನ ಘಟಕ ಇಲ್ಲಿ ಪಾರ್ಕಲ್ಲಿ ಎಲ್ಲರೂ ಮಾಡಿದ್ರೆ ಇಲ್ಲೆಲ್ಲಾ ಜನನು ಹೋಗಿ ಕ್ಯಾನಲ್ಲಿ ಇಟ್ಕೊಂಡ್ ಬರ್ತಾರೆ. ಇಲ್ಲೆಲ್ಲ ಉಪ್ಪು ನೀರು, ಬಹಳ ಉಪ್ಪು ನೀರು ಅಂದ್ರೆ ಬಹಳ ಉಪ್ಪು ನೀರಿದೆ. ಅದಕ್ಕೋಸ್ಕರ ತಾವು ನಿಮ್ಮ ಅನುದಾನದಲ್ಲಿ ಏನ್ ಮೇಡಮ್, ಇಲ್ಲ ಸರ್ಕಾರದ ಅನುದಾನದಲ್ಲೋ ನೀವು ಪ್ರೆಜರ್ ಕಮಿಷನರ್ಗೆ ಇಲ್ಲಪ್ಪ ನನ್ನ ವಾರ್ಡದು ನಾನು ಗೆದ್ದು ನೀವು ದಯವಿಟ್ಟು ಮಾಡ್ಲೇಬೇಕಂತ ಹೇಳಿ ನೀವು ಮಾಡಿಸ್ಕೊಡ್ತೀರ ಅಂತಂದೇಳಿ ನಾನು ಇದನ್ನ ಮನವಿ ಜನಗಳ ಪರವಾಗಿ ಸಲ್ಲಿಸ್ತಾ ಇದ್ದೇನೆ ನಿಮಗೆ. ಈ ನಿಂಬಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ನಿನ್ನೆ ಕೊನೆಗೆ ಬೇಜಾರಾಗಿ ಏನು ಹೇಳಿದ್ರೆ ಬರೀ ಸಾರ್ ಹೋಗೋಣ ಮನೆಗೆ ಹೇಳ್ಬರೋಣ ನಾಳೆ ಫಂಕ್ಷನ್ಗೆ ಅಂದ್ರೆ ಇವರೆಲ್ಲ ಲೀಡ್ರುಗಳು ಎಷ್ಟು ಸರಿ ಹೋಗ್ತಿ ಬರ 4 ಸರಿ ಹೋಗಿದ್ವಿ, ಇನ್ನೂ ಹೋಗ್ಬೇಕಾ? ನಾನು ಹೇಳಿದೆ ಒಂದು ಆಟ ಮಾಡೋದು ಮೈಕ್ ಇಟ್ಬಿಡ್ರಿ, ಒಂದು 5 ಸೊತ್ತು ಎಲ್ಲರಿಗೂ ಕೂಗ್ಕೊಂಬಾರಪ್ಪ, ಹಂಗಾದ್ರೂ ಬರ್ತಾರೆ ಅಂತಂದೇಳಿ ಇವರು ಬೇಜಾರಾದ್ರೆ ಅಂತ ನಿನ್ನ ಮೈಕ್ ಹಾಕ್ಸಿ ಕಳಿಸ್ಕೊಟ್ವಿ. ಇಷ್ಟು ನೀವು ಜಡ್ಡಿಡಿದ್ರೆ ಹೆಂಗಿಲ್ಲ ಜನ ಅಂತ ನಾನು ಕೇಳೋದು. ಈ ಬಡಾವಣೆ ಜನ ನೀವಿಂಗ್ ಜಡ್ ಹಿಡ್ಕೊಂಡೆ 10-12 ವರ್ಷದಿಂದ ಏನೂ ಸೌಕರ್ಯ ಪಡೆದಂಗೆ ಇದ್ರು ನೋಡ್ರಿ. ದಯವಿಟ್ಟು ಬೇಜಾರಾಗ್ಬಿಟ್ಟು ಹಿಂಗೆ ಹೇಳ್ತಾನೆ ಅಂತಂದೇಳಿ ಬೇರೆ ಕಡೆ ಹೋಗ್ರಿ, ಎಲ್ಲ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದಾವೆ. ಬೇರೆ ಹಳ್ಳಿಗಳಲ್ಲಿ ಕೂಡ ರೋಡ್ಗಳು, ಪ್ರತಿಯೊಂದು ರೋಡು ಚರಂಡಿ ಎಲ್ಲ ಇದಾವೆ. ನಿಮ್ಗೆ ಏನಾಗಿದೆ ಅಂತಂದೇಳಿ ನಾನು ಹೇಳಿದ ನಮ್ಮನೆ ನಮ್ಮ ಬೀದಿ ನಾವೊಂದು ಲೈಟ್ ಹಾಕ್ಸ್ಕೊಂಡು ಆ ಮನಸ್ಸು ನಿಮಗೆ ಬಂದ್ಬಿಟ್ಟಿದೆ. ದಯವಿಟ್ಟು ತಮ್ಮ ತಲೆ ಅದನ್ನೆಲ್ಲ ತೆಗೆದಾಕ್ರಿ. ಸಾರ್ವಜನಿಕರು, ಅಕ್ಕಪಕ್ಕದವರು, ಈ ರೋಡ್ನವ್ರು, ಈ ಜನ ನಮ್ಮವರು ಅನ್ನೋ ಭಾವನೆ ನಿಮ್ಮಲ್ಲಿ ಬರ್ಬೇಕು. ಅದು ಬಂದರೆ ಮಾತ್ರ ಈ ಏರಿಯಾ ಬಡಾವಣೆ ಎಲ್ಲ ಉದ್ಧಾರ ಆಗ್ತವೆ. ದಯವಿಟ್ಟು ಅಷ್ಟನ್ನು ಮಾಡಿ ನೀವು ಸಹಕಾರ ಯಾವಾಗಲೂ ಈ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಕೊಡಬೇಕು. ನಾವಿನ್ನು ಹೆಚ್ಚಿನವಾಗಿ ಕೆಲಸ ಮಾಡ್ಬೇಕಂತ ಇದ್ದೀವಿ, ಅದು ಮುಂದೆ ಮಾಡಿಕೊಡ್ತೀವಿ. ನಿಮ್ಮ ನಮ್ಮ ಸಹಕಾರ ಒಂದು ಕೊಡ್ರಿ ಸಾಕು, ಅಷ್ಟನ್ನು ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಹಿಂದ್. ಶ್ರೀಶೈಲ ಬಡಾವಣೆಯ ಸರ್ ಕೂತ್ಕೊಳ್ಳಿ ಸರ್, ಸಿಗೋ ಸರ್ ಕೂತ್ಕೊಳ್ಳಿ ಸರಿ, ಒಂದು ಚೇರ್ ಕೊಡಿ ಸರ್, ಕೂತ್ಕೊಳ್ಳಿ. ಇನ್ನಿದೆ ಇನ್ನೊಂದು 20 ನಿಮಿಷ ಕಾರ್ಯಕ್ರಮ ಇದೆ. ಇದು ನಮ್ಮದೇ ಕಾರ್ಯಕ್ರಮ, ಬೇರೆ ಯಾರ್ದಲ್ಲ, ಇದು ನಮ್ಮೆಲ್ಲರ ಕಾರ್ಯಕ್ರಮ. ಈಗ ಶ್ರೀಶೈಲ ಬಡಾವಣೆಯ ಕುಂದುಕೊರತೆಗಳ ಬಗ್ಗೆ ಮಾನ್ಯ ತಿಪ್ಪೇಸ್ವಾಮಿ ಸರ್ ಕೂಲಂಕುಷವಾಗಿ ಮಾನ್ಯ ನಗರಸಭೆ ಅಧ್ಯಕ್ಷರು ಶ್ರೀಮತಿ ಸುಮಿತಾ ರಾಘವೇಂದ್ರ ಮೇಡಮ್ ಅವರಿಗೆ ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ ನಮ್ಮೆಲ್ಲರ ಪರವಾಗಿ. ಈಗ ನಮ್ಮ ಶ್ರೀಶೈಲ ಬಡಾವಣೆಯ ನಾವೆಲ್ಲ ನಿವಾಸಿಗಳು ನಾವೆಲ್ಲ ಏನಿದ್ದೀವಿ, ದಯವಿಟ್ಟು ಯಾರಾದರೂ ಏನಾದರೂ ಕೇಳಬೇಕು ಅಂತಂದ್ರೆ ಮೇಡಮ್ ಅವರು ಇಲ್ಲೇ ಇದ್ದಾರೆ, ಮೈಕ್ ಸಿಗುತ್ತೆ. ತಾವೇನಾದ್ರೂ ಇಲ್ಲಿನ ಮೂಲ ಸೌಕರ್ಯಗಳ ಬಗ್ಗೆ ಏನೇನು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ರಿ, ಮಳೆ ಬಂದ್ರೆ ಏನೇನು ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಯಾರಾದ್ರೂ ಮಾತಾಡೋರಿದ್ರೆ ದಯವಿಟ್ಟು 1 ನಿಮಿಷಗಳ ಕಾಲ ನಿಮ್ಮ ಒಂದು ಸಮಸ್ಯೆಯನ್ನ ನೀವು ನೇರವಾಗಿ ನೀವು ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಮೇಡಮ್ ಹತ್ರ ನೀವು ಸಮಸ್ಯೆನ ನೀವು ಕೇಳ್ಕೋಬಹುದು. ಒಬ್ಬರ ಹತ್ರ ಕೇಳಿ, ಮಾತಾಡಿ.
ನಮ್ಮ ಮನೆ ಮುಂದೆ ಚರಂಡಿ ವ್ಯವಸ್ಥೆ ಇಲ್ಲ, ಚರಂಡಿ ನೀರು ಭಾಳ ಹೊರಗಡೆ ಹೋಗ್ತಾ ಇದ್ದಾವೆ, ಅದಕ್ಕೋಸ್ಕರ ಚರಂಡಿ ಮಾಡಿಸ್ಕೊಡ್ರಿ. ತಮ್ಮ ಹೆಸರು ಹೇಳ್ರಮ್ಮ? ಪಾರ್ವತಮ್ಮ. ಪಾರ್ವತಮ್ಮ ಮೇಡಮ್ ಅವರು ಈಗ ಚರಂಡಿಯ ವ್ಯವಸ್ಥೆ ಅಂತೇಳಿ ಕೇಳ್ತಾ ಇದ್ದಾರೆ. ಜೊತೆ ಕೂಡಿ ಮೈಕ್, ಮತ್ತೆ ಯಾರಾದರೂ ಇದ್ರೆ ಮಾತಾಡಿ ಮೇಡಮ್, ಮಾತಾಡಿ. ನಮಸ್ತೆ ಮೇಡಮ್. ಮೇಡಮ್, ಇಲ್ಲಿ ಮಳೆ ಬಂದರೆ ಏನಾಗುತ್ತೆ ಅಂದರೆ, ಬೆಳಿಗ್ಗೆ ರಾತ್ರಿ ಏನೋ ಮಳೆ ಬಂದುಬಿಟ್ರೆ 12-1 ಗಂಟೆ ತನಕ ಮೊಣಕಾಲು ಮಠದಿಂದ ಮೇಲಷ್ಟು ನೀರು ಹೋಗುತ್ತೆ ಮೇಡಮ್. ಆ ನೀರಲ್ಲಿ ಮೀನು, ಏಡಿಕಾಯಿ ಎಲ್ಲದೂ ಬರ್ತಾ ಇದೆ. ಮತ್ತು ಆ ನೀರು ಏನಾಗುತ್ತೆ ಅಂದರೆ ಮನೆ ಒಳಗೆ ಹೋಗ್ಲಿಕ್ಕೂ ಸಾಧ್ಯತೆ ಆಗುತ್ತೆ. ದಯವಿಟ್ಟು ನಮ್ಮ ಎಲ್ಲರ ಪರವಾಗಿ ನಾನು ಕೇಳ್ತೀನಿ, ನನಗೊಂದು ಚರಂಡಿ ವ್ಯವಸ್ಥೆ, ಬಾಕ್ಸ್ ಚರಂಡಿ ವ್ಯವಸ್ಥೆ ಆಗಲೇಬೇಕು ಮೇಡಮ್. ಮತ್ತು ಇನ್ನೊಂದು, ಎಲ್ಲ ಕಡೆ ಹಾವುಗಳು, ನಾವು ಬೆಳಿಗ್ಗೆ ಕಾರ್ಯಕ್ರಮದಿಂದ ಅದನ್ನೇ ಹೇಳ್ತಾ ಇದ್ದೀವಿ, ಹಾವುಗಳು ಮೇಡಮ್. ಮನೆ ಕುತ್ಕೊಂಡಿದ್ರೆ ಮನೆ ಮುಂದೆನೇ ಹಾವು ಹೋಗ್ತಿರ್ತಾವೆ ಮೇಡಮ್. ಅಂದರೆ ಎಲ್ಲ ಕಡೆನೂ ಏನಾಗುತ್ತೆ, ರೋಡ್ ಆಗಿಲ್ಲ ಮೇಡಮ್, ಅಲ್ಲಲ್ಲಿ ಬರೀ ಗಿಡಗಳೆಲ್ಲ ಬೆಳೆದಿದೆ. ಈಗ ನಾವೇನು ಮಾಡ್ತೀವಿ, ನಮ್ಮನೆ ಸ್ವಲ್ಪ ಹಿಂದೆ ಮುಂದೆ ತಗಿಸ್ಕೊಂತೀವಿ, ರೋಡ್ ಫುಲ್ ತಗಿಸ್ಲಿಕ್ಕಾಗಲ್ಲ. ನಮಗೆ ಬೇಕಾಗಿದ್ದು ಇಷ್ಟೇ ಮೇಡಮ್ ಒಂದು. ಮತ್ತು ಇನ್ನೂ ಒಂದು ಹೇಳ್ತೀವಿ, ಕುಡಿಯೋ ನೀರು ಮೇಡಮ್. ಕುಡಿಯೋ ನೀರು ನಮಗೆ ಭಾಳಷ್ಟು ಸಮಸ್ಯೆ ಮೇಡಮ್. ನಮ್ಮ ಸರ್ ಹೇಳಿದ್ರು ಈಗ ಭಾಳಷ್ಟು ಕಷ್ಟ. ಅಂದರೆ ಈ ತುಂಬ ಉಪ್ಪು ನೀರು ಮೇಡಮ್. ಎಷ್ಟು ಉಪ್ಪು ನೀರು ಅಂದರೆ ಹೇಳಲಿಕ್ಕಾಗಲ್ಲ, ಅಸಾಧ್ಯವಾದಷ್ಟು ಉಪ್ಪು ನೀರಿದೆ. ನಮಗೆ ಸ್ವಲ್ಪ ಈ ಮೂಲಭೂತ ಸೌಕರ್ಯಗಳನ್ನು ನಿಮ್ಮ ಕಡೆಯಿಂದ ನಮಗೆ ಒದಗಿಸ್ಕೊಟ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಮೇಡಮ್. ಧನ್ಯವಾದಗಳು ಮೇಡಮ್. ಲಲಿತಾ ಮೇಡಮ್ ಅವರು ಹೈಸ್ಕೂಲು ಟೀಚರ್. ನಮಸ್ತೆ, ರಘು ಅಂತ ನನ್ನ ಹೆಸರು. ನಾನು ಮಾಜಿ ನಗರಸಭಾ ಸದಸ್ಯ ಆಗಿದೆ 28ನೇ ವಾರ್ಡಲ್ಲಿ. ಆಮೇಲೆ ಹೊಸದಾಗಿ ಇವಾಗ ಜನರಲ್ ಲೇಡಿ ಬಂದಿರೋದ್ರಿಂದ ನಮ್ಮ ಮನೆಯವ್ರನ್ನ ಇಲ್ಲಿ ನಿಲ್ಲಿಸ್ದೆ. ಒಂದೊಂದೇ ಅವ್ರಿಗೆ ಶ್ರೀಶೈಲ ಬಡಾವಣೆ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ, ಅಂದರೆ ಹೆಸರು ಗೊತ್ತಿಲ್ಲ. ಬೈ ಮಿಸ್ಟೇಕ್ ಹೆಣ್ಮಕ್ಳನ್ನ, ಯಾಕೆಂದರೆ ರಾಜಕೀಯಕ್ಕೆ ಬಂದಾಗ ಹೊಸದಾಗಿ ಅವ್ರನ್ನ ಕರೆ ತಂದಿದ್ದು, ಆಮೇಲೆ ಅವ್ರಿಗೆ ಏನೇ ಪರಿಚಯ ಇರಲಿಲ್ಲ. ಅದರಿಂದ ನಾನು ಬೇಕಾದ್ರೆ ಆ ವಿಚಾರಕ್ಕೆ ಕ್ಷಮೆ ಯಾಚಿಸ್ತೀನಿ. ಯಾಕೆಂದ್ರೆ ಶ್ರೀಶೈಲ ಬಡಾವಣೆಗೆ ಕನಿಷ್ಠ ಅಂದ್ರೆ ನನಗೂ ಇಲ್ಲಿ ಒಂದು 8ರಿಂದ 10 ಮನೆಗಳು ಮೊದಲಿಂದಾನು ಗೊತ್ತು. ಬಟ್ ತಿಪ್ಪೇಸ್ವಾಮಿ ಅವರು ಇಲ್ಲಿಗೆ ಹೊಸಬ್ರು ಇರ್ಬೋದು ಏನೋ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ತಿಪ್ಪೇಸ್ವಾಮಿ ಅವರು ಇಲ್ಲೇ ತನಕ ನನ್ನ ಹತ್ರ ಬಂದಿಲ್ಲ ಇದುವರೆಗೂ. ಯಾಕೆಂದ್ರೆ 28ನೇ ವಾರ್ಡಲ್ಲಿ ಇದ್ದಾಗ ನಾನು ಕೆಲಸ ಮಾಡಿದ್ದೀನಿ, ಇಲ್ಲಿ ಕೆಲಸ ಮಾಡಿದ್ದೀನಿ. ಬ್ಯಾಂಕ್ ಕಾಲೋನಿ ಹೆಂಗಿತ್ತು ಅಂತಂತಂದ್ರೆ ನಾನು ಬಂದಾಗ, ಬ್ಯಾಂಕ್ ಕಾಲೋನಿ ಹೆಂಗಿತ್ತು ಅಂತಂತಂದ್ರೆ ಇಲ್ಲಿಗೆ ಸಿಹಿ ನೀರಿನ ವ್ಯವಸ್ಥೆನೆ ಇರ್ಲಿಲ್ಲ. ಅದು ಏನಾಗಿತ್ತು ಅಂತಂತಂದ್ರೆ, ಇಲ್ಲಿ ಕೆಲವೊಬ್ರು ನನ್ನ 29ನೇ ವಾರ್ಡರು ಅಲ್ಲಿ ಕೆಳಗೋಟೆ ಇದ್ದವರು ಸಮೇತ ಇಲ್ಲಿಗೆ ಬಂದು ನೆಲೆಸಿದ್ದೀರಾ. ಆಮೇಲೆ ನನ್ನ ವೆಲ್ವಿಷರ್ಸು ಬಹಳ ಜನ ಇದ್ದಾರೆ ಅನ್ನೋದು ನನಗೆ ಗೊತ್ತು. ಇದೇನಾಗಿತ್ತು ಅಂದ್ರೆ, ನಾನು ಫಸ್ಟ್ ಎಲೆಕ್ಷನ್ ನಿಂತ್ಕೊಂಡಾಗ ನಮ್ಮ ಮನೆ ನಿಂತಾಗ 29ನೇ ವಾರ್ಡ್ ಎಲೆಕ್ಷನ್ ಆಯ್ತು, ಗೆದ್ವಿ, ಎಲ್ಲ ಆಯ್ತು. ನೀರಿನ ವ್ಯವಸ್ಥೆ ಇಲ್ಲಿರ್ಲಿಲ್ಲ. ನೀರಿನ ವ್ಯವಸ್ಥೆ ಇಲ್ಲ ಅಂದ್ರು ಪಂಚಾಯತಿಯಲ್ಲಿ ಇತ್ತು ಎಲ್ಲ ಖಾತೆಗಳು. ಖಾತೆಯಲ್ಲಿ ಪಂಚಾಯತಿಯಲ್ಲಿ ಇದ್ದಾಗ ನಾವು ಅದಕ್ಕೆ ಅನುದಾನ ಹಾಕಿ ಕೆಲಸ ಮಾಡಕ್ಕೆ ಬರೋದಿಲ್ಲ. ನಾವು ರಾಜಕೀಯ ವ್ಯಕ್ತಿಗಳು ಹೇಳಿದ್ರು ಸಮೇತ ಸರ್ಕಾರಿ ನೌಕರರು ಮಾಡೋದಿಲ್ಲ. ಯಾಕಂದ್ರೆ ಅವ್ರ ಮನೆಗೆ ನೀವು ನಮ್ಮ ವ್ಯಾಪ್ತಿಗೆ ಬರುವಂತ ವ್ಯಾಪ್ತಿ ಜಾಗದಲ್ಲಿ ಮಾತ್ರ ಕೆಲಸ ಮಾಡಿ, ನಮ್ಮ ವ್ಯಾಪ್ತಿಯಲ್ಲಿ ಇದು ಮಾಡಿದ್ಮೇಲೆ ನೀವು RTI ಇದೆ, ಇವಾಗ RTI ಇರೋದ್ರಿಂದ ಯಾರು ಬೇಕಾದ್ರೂ ಕೆಲಸ ಮಾಡಿ ಇದು ಮಾಡ್ಕೋಬಹುದು. ಅವಾಗ ಇದೆಲ್ಲ ಒಬ್ಬ ಸಮಸ್ಯೆ ಆಯ್ತು. ಸಮಸ್ಯೆ ಆದಾಗ ಏನಾಯ್ತು ಅಂದ್ರೆ, ಬ್ಯಾಂಕ್ ಕಾಲೋನಿ ಎಂಟ್ರನ್ಸ್ ಕೆನರಾ ಬ್ಯಾಂಕ್ ಹಿಂದ್ಗಡೆ ಒಂದು ರೋಡ್ ಬರುತ್ತೆ. ಆ ರೋಡಲ್ಲಿ ಏನಾಯ್ತು ಅಂದ್ರೆ, ಸುಜಾತ ಎಲೆಕ್ಟ್ರಿಕಲ್ಸ್ ಅಂತ ನೀವೆಲ್ಲ ಕೇಳಿದ್ರೆ, ಅಲೇ ಮಿಕ್ಸಿ ಅವು ಇವೆಲ್ಲ ರಿಪೇರಿ ಮಾಡೋರು, ರಾವ್ಸ್ ಹೋಟ್ಲ್ ಪಕ್ಕ ವಾಸಿಮೋಲ್ ರೋಡ್ ಹಿಂಭಾಗ. ಅವರು ಅಲ್ಲೊಂದೊಂದು ಲೇಔಟ್ ಮಾಡ್ತಾರೆ. ಅಂದ್ರೆ 80 to 85 ಅಲ್ಲಿ ಲೇಔಟ್ ಮಾಡ್ತಾರೆ. ಆ ಲೇಔಟ್ ಏನ್ ಮಾಡ್ತಾರೆ ಅವರು, ಅವಾಗಿನ ಅವ್ರಿಗೆ ಏನ್ ಇಚ್ಛಾಶಕ್ತಿ ಇತ್ತು ಅನ್ನೋದು ಗೊತ್ತಿಲ್ಲ, ಅವರು ನಗರಸಭೆಯಲ್ಲಿ ಖಾತೆ ತೆಗಿತಾರೆ. ಅಂದ್ರೆ ಇದನ್ನೆಲ್ಲ ಯಾಕೆ ಹೇಳ್ತಿದೀನಿ ಅಂತಂದ್ರೆ, ನಾನು ಎಲ್ಲರಿಗೂ ಅನುಕೂಲ ಮಾಡಬೇಕು ಅನ್ನೋದು ನಂದು, ನಾನು ಕಷ್ಟಪಟ್ಟಿರೋದು ಏನಿದೆ ಅನ್ನೋದನ್ನ ನಿಮಗೆ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೀನಿ, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಅವಾಗ ಅದನ್ನೆಲ್ಲ ತೆಗಿಸ್ತದೆ. ಅವೆಲ್ಲ ನಗರಸಭೆಯಲ್ಲಿ ಖಾತೆ ಇದ್ಬೇಡ. ನಗರಸಭೆಯಲ್ಲಿ ಖಾತೆ ಇದ್ದಾಗ ಏನಾಯ್ತು, ಆಯ್ತು ಅದನ್ನೇ ಇಟ್ಕೊಂಡ್ರಿ, ಅವರೇ ಕೊಡಿ ಸರ್ವಿಸು, 15 ಜನಕ್ಕೆ ಕೊಡ್ರಿ ಸರ್ವಿಸು, 15 ಜನಕ್ಕೆ ಕೊಡ್ರಿ, ಅವ್ರು ನಗರಸಭೆಯಲ್ಲಿ ಖಾತೆ ತಂದಿದಾರಲ್ಲ ಅಂತ ಅಂದ್ಬಿಟ್ಟು ನಮ್ಮ ಕಮಿಷನರ್ ಹನುಮಂತರಾಜು ಅಂತಂದ್ರು. ಇವತ್ತು ಅವರು ದೈವಾಧೀನ ಆದ್ರು, ಕಾರಣದಿಂದ ಅವ್ರಿಗೇನೋ ಸ್ವಲ್ಪ ಸಮಸ್ಯೆ ಆಗಿ, ಹೆಲ್ತ್ ಸಮಸ್ಯೆ ಆಗಿ ಅವ್ರಿದ್ದಾಗ ಏನ್ ಮಾಡಿದ್ರು, ನಮ್ಮವರೆಲ್ಲ ಇದ್ ಮಾಡ್ಕೊಂಡ್ರು. ಆಯ್ತು ನಾನು ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ನಾವು ಒಂದು ಆಂದೋಲನ ಇಟ್ಕೊಂಡ್ರಿ. ಇಲ್ಲಿ ಬ್ಯಾಂಕ್ ಕಾಲೋನಿಯಲ್ಲಿ ಅಕ್ರಮ ಸಕ್ರಮ ಆಲ್ರೆಡಿ ನಲ್ಲಿ ಕಂದಾಯಗಳು ಸ್ವಲ್ಪ ಇದ್ವು, ಅವು ಜೊತೆಗೆ ಅಕ್ರಮ ಸಕ್ರಮ ಅಂತ 12,000 ರೂಪಾಯಿ ಕಂದಾಯ ಹಾಕ್ರಿ, ಕಟ್ಟ್ರಿ. ಆ ಕಟ್ಟೋರ್ಗೆ ಎಲ್ಲರಿಗೂ ನಲ್ಲಿ ಕಂದಾಯ ಕೊಡಿಸ್ತೀವಿ ಅಂತ. ಅಪ್ ಟು ಇವಾಗ ಲೈನ್ ಎಲ್ಲೇ ತಗ ಬಂದಿದೆ ಅಂತಂದ್ರೆ, ಬ್ಯಾಂಕ್ ಕಾಲೋನಿಯಲ್ಲಿ 80% ಸೀನಿಯರ್ ಆಲ್ರೆಡಿ ಕುಡಿತಾ ಇದ್ದಾರೆ. ನಿಮಗೆ ಗೊತ್ತಿರೋ ವಿಚಾರ. ಅಂದ್ರೆ ನೀವು ನೈಬರ್ಸ್ ವಾಕಿಂಗ್ ಹೋದಾಗ ಕೇಳ್ರಿ. ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ, ನಾವು ಇವಾಗ ನಮ್ದು 7 ವರ್ಷ ಟರ್ಮ್ ಮುಗೀತಾ ಬಂತು. ನಾನ್ ಮಾಡಿದ್ದು ಅದು ಪ್ರಿಲಿಮಿನರಿ ಮಾಡಿದೆ. ಅದಾದ್ಮೇಲೆ ಮತ್ತೆ 6 ಇಂಚಿನ ಹೊಸ ಪೈಪ್ ಲೈನ್ ಮಾಡ್ಬೇಕಾಯ್ತು, ಹೊಸ ಪೈಪ್ ಲೈನ್ ಮಾಡಿದೆ.
ಅದಾದ್ಮೇಲೆ ಏನಾಗ್ತದೆ ಅಂದ್ರೆ ಬ್ಯಾಂಕ್ ಕಾಲೋನಿ ಹೆಂಗ್ ಬೆಳೀತಾ ಇದೆ ಅಂತಂದ್ರೆ ನೀವೇ ಕಟ್ಟಿದ್ದ ಮನೆ ಅಂತ ನಿಮಗೆ ಅನ್ಸುತ್ತೆ, 1 ವರ್ಷ ಬಿಟ್ಟು 2 ವರ್ಷ ಬಿಟ್ಟು, ಅಷ್ಟು ಜೋರ ಪಾಪ್ಯುಲೇಷನ್ ಬೆಳೀತಾ ಇದೆ. ಆಮೇಲೆ ನಮಗೆ ಇದು ಒಂದೇ ಸರಿ ಪಂಚಾಯತಿಯವರು ಏನ್ ಮಾಡಿದ್ರು, ಮೆದೇಳಿಯವರು ಮೆತ್ಕೆಪುರದಲ್ಲಿ 2 ಕಡೆನೂ ಖಾತೆ ಇದೆ. ಖಾತೆ ಇದ್ದಾಗ ಒಂದೇ ಸರಿ ಹ್ಯಾಂಡಿಂಗ್ ಓವರ್ ಕೊಟ್ಟರು. ಇದು ಕನಿಷ್ಠ ಅಂದ್ರೆ ಒಂದು 50 ರಿಂದ 60 ಎಕರೆ ಲೇಔಟ್. ಒಂದೇ ಸತಿ ನಾವು ಯಾವುದೇ ಮೂಲ ಸೌಲಭ್ಯ ಅಂದ್ರೆ ನನ್ನ ಸರ್ಕಾರದ ದುಡ್ಡರಲ್ಲಿ ಸಮೇತ ನಮ್ಮ ಮನೇಲೆ ನಾವು ದುಡ್ಡು ಇಟ್ಕೊಳ್ಳಲ್ಲ, ಸರ್ಕಾರದಲ್ಲಿ ದುಡ್ಡು ತಂದು ಮಾಡಬೇಕು ಅನ್ನೋದ್ರೂ ಇದಕ್ಕೂ ಆಪ್ತಿರುತ್ತೆ. ಬಟ್ ನಗರಸಭೆ ವ್ಯಾಪ್ತಿಯಲ್ಲಿ ನಾ ತಿಪ್ಪೇಸ್ವಾಮಿಗೆ ಹೇಳೋದೇನಂದ್ರೆ, ಸರ್ ನನ್ನ ವ್ಯಾಪ್ತಿಯಲ್ಲಿ ನಾನು ಏನಾಗುತ್ತೋ ಆ ಕೆಲಸ ನಾನು ಮಾಡ್ಕೊಡ್ತೀನಿ. ಒಂದು, ನಾವು ಜನಪ್ರತಿನಿಧಿಗಳನ್ನ ಆರಿಸಬೇಕಾದ್ರೆ 3 ತರ ಆರಿಸಿರ್ತೀವಿ. ಕೌನ್ಸಿಲರ್ನ ಆರಿಸಿರ್ತೀವಿ, MLA ಆರಿಸಿರ್ತೀವಿ, MP ಆರಿಸಿರ್ತೀವಿ. ಅವರವರು ಚಕ್ಟೌಟಲ್ಲಿ ಅವರವರು ವ್ಯಾಪ್ತಿಯಲ್ಲಿ ಅವರವರು ಕೆಲಸ ಮಾಡೋಂಥದ್ದು. ಅಂದ್ರೆ ನನಗೆ ನನ್ನ ವ್ಯಾಪ್ತಿಗೆ ಎಷ್ಟಿದೆ, ನಾನೊಂದು 25 ಲಕ್ಷ ಬೇಡ 50 ಲಕ್ಷ ತನಕ ಹಾಕೊಂಡು ಕೆಲಸ ಮಾಡಿ ನಿಮಗೆ ಕೊಡ್ಬೋದು. ಈ 60 ಎಕರೆಗೆ 50 ಲಕ್ಷ ಹಾಕಿದ್ರೆ ಒಂದು ಸಣ್ಣ ಇರುವೆಗೂ ಸಮೇತನು ಕೆಲಸ ಆಗ್ಲಿದ್ದಂತ ಈ ರೇಟ್ಗಳಲ್ಲಿ, ಈ SR ರೇಟಲ್ಲಿ ಆಗ್ತಾ ಇಲ್ಲ. ಹಂಗಾಗಿ ನಾನು ಎಲ್ಲರ ಜೊತೆಗೂ ಕೈ ಜೋಡಿಸಿ ಮಾಡ್ತೀನಿ. ಆಮೇಲೆ ನಂದೇನಿದೆಯಾ ನನ್ನ ಕಾರ್ಯಪ್ರವೃತ್ತಿಯಲ್ಲಿ ನಾನು ನನ್ನ ಅನ್ಕೊಂಡಿರ್ಬೋದು. ಬಟ್ ನನಗೆ ಇಲ್ಲಿ ಯಾಕೆ ನೀರು ಕೊಡಕ್ ಆಗ್ತಿಲ್ಲ ಅನ್ನೋದು ನನಗೆ ಇಲ್ಲಿ ಗೊತ್ತು. ನಮ್ಮ ಹೀರೋಂಡಾ ಶೋರೂಮ್ ರಘುವಣ್ಣವರು ಇಲ್ಲಿಗೆ ಕನಿಷ್ಠ 3 ವರ್ಷ 4 ವರ್ಷದಿಂದನೂ ಫೋನ್ ಮಾಡ್ತಾನೆ ಇದ್ದಾರೆ. ಆಮೇಲೆ ಇಲ್ಲಿ ನಮ್ಮ ಲೀಲಕ್ಕವರು ಇದ್ದಾರೆ, ಕರೆಕ್ಟಾ, ಹನುಮಂತರಾವ್ ಸರ್ನು ಇದೆ. ಇದೇ ಲೈನು ಕೆಳಗೆ ಹೋಗ್ತಾ ಮತ್ತೆ ಕಲಿ ಲೇಔಟಿಗೆ ಹೋಗ್ಬೇಕು. ನಮ್ದು ಏನಾಗಿದೆ ಅಂದ್ರೆ SR ಲೇಔಟ್ ಅಲ್ಲಿ ಟ್ಯಾಂಕ್ ಇರೋದು. ಆ ತಿಪ್ಪೇಸ್ವಾಮಿ ಮಠ ನೋಡಿದ್ರೆ ತುರ್ನೂರು ರೋಡು, ತಿಪ್ಪೇಸ್ವಾಮಿ ಮಠದಿಂದ ನಾವು ಅಲ್ಲಿಂದ ಗ್ರಾವಿಟಿಯಲ್ಲಿ ನೀರು ಇಲ್ಲಿಗೆ ತರಬೇಕು. ಅಂದ್ರೆ ಪಂಪ್ ಮಾಡಲ್ಲ ನೀರು, ಗ್ರಾವಿಟಿ ಟ್ಯಾಂಕ್ ಲೋಡ್ ಆಗುತ್ತೆ, ಟ್ಯಾಂಕ್ ನೀರು ತರಬೇಕು. ಇವಾಗ ಆಲ್ರೆಡಿ ಏನಾಗಿದೆ ಅಂದ್ರೆ ಇಲ್ಲಿ ಅಲೆಕ್ಸಾಂಡರ್ ಲೇಔಟ್ಗೆ ಎಂಟ್ರೆನ್ಸ್ ಬರ್ತೀವಲ್ಲ, ಅದ್ರ ಹಿಂದ್ಗಡೆ ಪ್ಯಾರಲಲ್ ರೋಡ್ಗೆ ಪೈಪ್ ಲೈನ್ ಮಾಡಿದೀವಿ. ಅಲ್ಲಿಗೆ ಯಾರಿಗೆ ಸೇತುರಾಮ್ ಮನೆಯಿಂದ ಬಂದಿದ್ದು ಅಲ್ಲಿ ತನಕ ಬಂದಿದೆ. ಡಾಕ್ಟ್ರು ಲಾಸ್ಟ್ ಮನೆ ಡಾಕ್ಟ್ರದು, ಯಾರ್ದು ಲತಾನೋ ಅವ್ರು ಯಾರ ಇದ್ದಾರೆ ಡಾಕ್ಟ್ರು, ಹಸ್ಬೆಂಡ್ ವೈಫ್ ಇಬ್ರು ಡಾಕ್ಟ್ರು, ಲಾಸ್ಟ್ ಮನೆ ಅಲ್ಲೇ ತನಕ ಬಂದೆ. ಆ ನೀರೇನಾಗುತ್ತೆ ಅಂತಂದ್ರೆ ನಮ್ಗೆ ಅಲ್ಲಿಗೆ ಬರೋದಕ್ಕೆ ಇವಾಗ ಫೋರ್ಸ್ ಕಮ್ಮಿ ಆಗ್ತಾ ಇದೆ ಒಂದು. ಆಮೇಲೆ ಟ್ಯಾಂಕ್ ಕೇಳಿದ್ರು ತಿಪ್ಪೇಸ್ವಾಮಿ ಅವರು, ಟ್ಯಾಂಕಿಗೆ ಏನ್ ವ್ಯವಸ್ಥೆ ಅಂತಂದ್ರೆ, ಒಂದು ಟ್ಯಾಂಕ್ ಕನ್ಸ್ಟ್ರಕ್ಷನ್ ಮಾಡೋದು ಇವಾಗ ನಗರಸಭೆಯಿಂದ ನಾವು ಟ್ಯಾಂಕ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇಲ್ಲ, ವಾಟರ್ ಬೋರ್ಡ್ ಇಂದಾನೆ ಮಾಡ್ತಾ ಇದ್ವಿ. ಆ ವಾಟರ್ ಬೋರ್ಡ್ಗೆ ಪ್ರಪೋಸಲ್ ಕನಿಷ್ಠ ಅಂತಂದ್ರೆ ನಾನು ಇಷ್ಟೊತ್ತಿಗೆ ಒಂದು 10 ಸತಿ ವಾಟರ್ ಬೋರ್ಡ್ ಓಡಾಡಿದೀವಿ. ಎಲ್ಲಿಗೆ ಪ್ರಪೋಸಲ್ ಎಲ್ಲಿ ಇಟ್ಟಿದ್ವಿ ಅಂತಂದ್ರೆ ಶಂಕರ್ಲಾಲ್ ಲೇಔಟ್ ಅಂತ ಬರುತ್ತೆ, ಅಂದ್ರೆ 8 ಪ್ಲೇಸ್. ಇದು ನಿಮ್ದು ಬರುತ್ತೆ ಅಲೆಕ್ಸಾಂಡರ್ ಲೇಔಟ್ ಆಗ್ತದೆ ಮೇಲ್ ಬರುತ್ತೆ. ಆ ಬಂಕ್ ಬರುತ್ತೆ ನೋಡ್ರಿ, ತುರ್ನೂರು ರೋಡ್ ಸರ್ವಿಸ್ ರೋಡ್ ಅಲ್ಲಿ ಬಂಕ್ ಬರುತ್ತೆ, ಗ್ಯಾಸ್ ಬಂಕ್ ಬರುತ್ತೆ. ಅದರಿಂದ ಕಡೆ CS ಐಟ್ ಇದೆ. CS ಐಟ್ ಇರೋದ್ರಿಂದ ಪಾರ್ಕ್ ಅಲ್ಲಿ ನೀವು ಟ್ಯಾಂಕ್ ಮಾಡ್ಕೊಡ್ರಿ ಅಂತ ಪ್ರಾವಿಷನ್ ಕೊಟ್ಟಿದ್ದೀನಿ. ಆ ಪ್ರಾವಿಷನ್ ಇಂಪ್ಲಿಮೆಂಟ್ ಆಗ್ಬೇಕು ಅಂತಂದ್ರೆ ನನಗೆ ಅನಿಸ್ತಂಗ ನಾವು ಓಡಾಟ ಮಾಡಿದೀವಿ ಆಗ್ಲೇ. ಬಟ್ ಅದು ಇಂಪ್ಲಿಮೆಂಟ್ ಆಗೋದು ಅಂದ್ರೆ ನನ್ನ ವ್ಯಾಪ್ತಿಗಿಂತ ನಾನು ತಿಪ್ಪೇಸ್ವಾಮಿ ಅವ್ರಿಗೆ ಹೇಳೋದು ಇಷ್ಟೇ, ನನ್ನ ವ್ಯಾಪ್ತಿಗಿಂತ ನೀವು MLA ಗಮನಕ್ಕೆ ತಂದ್ರೇನೆ ಒಳ್ಳೇದು ಅಂತ ಹೇಳಿದ್ದೆ. ಯಾಕೆಂದ್ರೆ ನನ್ನ ವ್ಯಾಪ್ತಿಯಲ್ಲಿ ನೀವೇನಂತ ಸ್ಟ್ರೀಟ್ ಲೈಟ್ ನೀರ್ ಬಿಡೋದು, ನೀರ್ ಬಿಡಬೇಕು ಅಂತಂದ್ರೆ ಅಲ್ಲಿಂದ ನೀರ್ ಬರ್ತಾ ಇಲ್ಲ. ನಿಮ್ಮ ಹತ್ರ ಏನಾಗುತ್ತೆ ಅಂತಂದ್ರೆ ನಾನು ಹೇಳ್ತಿರೋದು ಯಾಕೆ ಅಂತಂದ್ರೆ 2 ವಿಚಾರ. ನಿಮ್ಗೆ 12,000 ರೂಪಾಯಿ ಕಟ್ರಿ ಅಂತ ನಮ್ಮವ್ರು ಕಟ್ಸ್ಕೊಂಡ್ಬಿಡ್ತಾರೆ. ಕಟ್ಸ್ಕೊಂಡ್ಮೇಲೆ ನಿಮ್ಗೆ ಕನಿಷ್ಠ ಅಂದ್ರೆ 4 ರಿಂದ 5 ದಿನಕ್ಕಾರು ಒಂದ್ಸತಿ ನೀರ್ ಬಿಟ್ಕೊಟ್ರೆ ಆ 12,000 ರೂಪಾಯಿ ಕಟ್ಸ್ಕೊಂಡಿರೋದಕ್ಕೆ ನಿಮ್ಗೆ ಪ್ರತಿಫಲ ಸಿಕ್ಕಂಗ ಆಗುತ್ತೆ. ಇಲ್ಲ ಅಂದ್ರೆ ನನ್ನೊಂದು ಬೈಕ್ ಅಂತಾರೆ 12,000 ರೂಪಾಯಿ ಕಟ್ಸಿದ್ರಿ ನೀರ್ ಬಿಡ್ತಿಲ್ಲ ನೀವು ಅಂತ. ಈ 2ಕ್ಕೂ ಬಯಸ್ಕೊಳ್ಳೋದು ಬೇಡ ಅನ್ನೋದಕ್ಕೋಸ್ಕರ ಡಿಲೇ ಮಾಡಿದೀನಿ, ಅದೊಂದು ವಿಚಾರ. ಬಟ್ ಹುಡುಗಿನ ಘಟಕ ಹಾಕಿಸ್ತೀವಿ, ಅದನ್ನ ಹಾಕ್ಸ್ಕೊಡ್ತೀನಿ ನಾನು. ಅದಕ್ಕೊಂದು ಸಜೆಷನ್ ಕೊಟ್ಬಿಡ್ತೀನಿ ಸರ್, ಕುಡಿಯೋ ನೀರಿನ ಘಟಕದ್ದು ಒಂದು ಸಜೆಷನ್ ಕೊಟ್ಬಿಡ್ತೀನಿ. ಒಂದೇ ನಿಮಿಷ. ನಾನು ಹೇಳ್ತಿರೋದು ಯಾಕೆಂದ್ರೆ ಸರ್ಕಾರದ ಕಾರ್ಯಕ್ರಮಗಳು ವರ್ಕ್ಗಳು ಯಾವ ತರ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರನ. ಅದನ್ನ ಎಲ್ಲ ಸರ್ಕಾರಿ ನೌಕರ ರಂಗದಲ್ಲಿದ್ದಾರೆ, PW ಇದ್ದಾರೆ, ಮೈನರ್ ಇರಿಗೇಷನ್ ಇದ್ದಾರೆ, ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಸರ್ಕಾರಿ ಕೆಲಸಗಳು ಇದಾವೆ. ನಾನು ನಿಮ್ಗೊಂದು ಸಣ್ಣ ರಿಕ್ವೆಸ್ಟ್ ಹೇಳ್ತಿರೋದು ಏನಂತಂದ್ರೆ, ಪಾರ್ಕ್ ಅಲ್ಲಿ ಒಂದು ಶೀಟ್ ಹಾಕೊಂಡು ನಾನು ಹೇಳ್ತಿರೋದು, ನಿಮ್ಮದ್ರಲ್ಲೇ ಯಾರಾದ್ರೂ ಇವಾಗ ಶ್ರೀಶೈಲ ಬಡಾವಣೆ ಯಾರಾದ್ರೂ ಒಬ್ರು ಇಬ್ರು ಹುಡುಗರು ಏನೋ ಅನ್ಎಂಪ್ಲಾಯ್ ಹುಡುಗರು ಇರ್ತಾರೆ, ಕರೆಕ್ಟಾ, ಅವ್ರಿಗೆ ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡ್ಕೊಟ್ರಿ. ಅದ್ರಾಗ ನಮ್ಮ ನಗರಸಭೆಯಿಂದ ಏನಾಗುತ್ತೋ ಅದನ್ನ ಮಾಡ್ತೀನಿ. ಯಾಕೆ ಈ ವಿಚಾರ ಹೇಳ್ತೀನಿ ಅಂತ ಹೇಳ್ತೀನಿ. ನಾವು ಯಾರಿಗಾರು ಕಾಂಟ್ರಾಕ್ಟ್ ಬೇಸಿಸು ಗಿಂಟ್ರಾಕ್ಟ್ ಬೇಸಿಸು ಕೊಟ್ವಿ ಅನ್ಕೊಳ್ರಿ, 2 ದಿನ ಮಾತ್ರ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ನಾವು ಅದನ್ನ ನೀರ್ನ ಏನ್ ಮಾಡ್ತೀವಿ, ಕುಡಿಯಕ್ಕೆ ಉಪಯೋಗಿಸ್ಕೊಂತೀವಿ. ಆ ಕಾಯಿಲ್ ಬರುತ್ತಲ್ಲ, ಆ ಕಾಯಿಲ್ ಒಂದ್ಸರಿ ಚೇಂಜ್ ಮಾಡಿದ್ರೆ 2,500 ರೂಪಾಯಿಂದ 3,000 ರೂಪಾಯಿ ಹೋಗುತ್ತೆ. ಅವನೇನ್ ಮಾಡ್ತಾನೆ ಅಂದ್ರೆ, ನಾವ್ ಹೆಂಗಿದ್ರು 5 ರೂಪಾಯಿ ಕಾಯಿನ್ ಹಾಕ್ತಿವಿ, 10 ರೂಪಾಯಿ ಹಾಕಿ ನೀರ್ ತಗೊಂಡು ಹೋಗ್ತಿದೀವಿ, ಬರೋ ನೀರ್ ಬರ್ತಿದೆ. ನಮಗೆ ಆ ಟೇಸ್ಟ್ ವೇರಿಯೇಷನ್ಸ್ ಗೊತ್ತಾಗ್ತಾ ಇಲ್ಲ. ಆ ವೇರಿಯೇಷನ್ ಗೊತ್ತಾಗ್ಲಿದ್ದಾಗ ಏನಾಗ್ತಿದ್ವಿ, ನಾವು ಕುಡಿತಾನೆ ಇದೀವಿ, ನೀರ್ ಕುಡಿತಾನೆ ಇರ್ತೀವಿ. ಅವ್ನಿಗೆ ಏನಾಗುತ್ತೆ, ಇನ್ನು 5 ದಿನ ಮುಂದೋಗ್ಲಿ ಬಿಡು, ನಾನು 5,000 ರೂಪಾಯಿ ಖರ್ಚಾಗೋದು ಉಳಿತಲ್ಲ.
ಅಂದ್ರೆ ಯಾಕೆ ಈ ತರ ಹೇಳ್ತಿದೀನಿ ಅಂದ್ರೆ ಎಲ್ಲರೂ ಕಮರ್ಷಿಯಲ್ ಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದ್ರಿಂದ ಹೇಳ್ತಾ ಇರೋದ್ರು. ಅದರಿಂದ ನಾನು ಹೇಳ್ತಿರೋದು ನಮ್ಮ ಈ ಶ್ರೀಶೈಲ ಅಂದ್ರೆ ಇಲ್ಲಿ ಯಾರಾದ್ರು ಒಬ್ರು ಇಬ್ರು ನಾನು ಹೇಳ್ತಿರೋದು, ಅದು ಇನ್ವೆಸ್ಟ್ ಗೌರ್ಮೆಂಟ್ ಲೆಕ್ಕಕ್ಕೆ ಹೋದ್ರೆ ಜಾಸ್ತಿ ಆಗುತ್ತೆ, ನಮ್ಮ ಪ್ರೈವೇಟ್ ಲೆಕ್ಕಾಚಾರಕ್ಕೆ ಹೋದ್ರೆ ನನಗೆ ಅನಿಸ್ದಂಗೆ ಅದು ನಿಯರ್ ಟು 2.5 or 3 lakhs ಅಷ್ಟೇ ಆಗುತ್ತೆ. ಅದ್ರೊಳಗೆ ಬೇಕಾದ್ರೆ ನೀವ್ ಯಾರಾದ್ರೂ ಮಾಡ್ಕೊಂಡ್ರು ನಮ್ಮ ಕಡೆಯಿಂದ ಏನಾದ್ರು ಸಮಸ್ಯೆ ಇದ್ರು ಅದು ಬಗೆಹರಿಸಿ ಕೊಡ್ತೀನಿ ಸಮಸ್ಯೆ. ನಾನು ಹೇಳ್ತಿರೋದು ಅದ್ರ ಜೊತೆಗೆ ಇಬ್ರು ಯುವಕರಿಗೆ ನಾವು ಒಂದು ಜಾಬ್ ಕೊಟ್ಟಂಗ ಆಗುತ್ತೆ, ಅದು ಯುಟಿಲೈಸ್ ಮಾಡ್ತಾರೆ. ಆಮೇಲೆ ಏನಿರ್ತಾರೆ ಅವ್ರು ನಿಮ್ಮ ಅಂಡರ್ ಆಗಿರೋದ್ರಿಂದ ನೀವು ಅವ್ರಿಗೆ ಸಜೆಷನ್ ಕೊಟ್ಕೊಂಡು ಹೋಗ್ಬೋದು ಅಂತ. ಇಂಟ್ರೆಸ್ಟ್ ಯಾರು ಮಾಡೋಂಥ ಹುಡುಗರು ಯಾರು ಇದ್ರೆ ನನ್ನ ಹತ್ರ ಕಳಿಸ್ರಿ, ನಾನು ಸಜೆಷನ್ ಕೊಡ್ತೀನಿ. ಸಜೆಷನ್ ಕೊಟ್ಟು ನಾನು ಹೇಳೋದು ಒಂದು, ಈಗ ಅಲ್ಲಿ ಕನಕ ಸರ್ಕಲ್ ಅಲ್ಲಿ ಪಾಲಮ್ಮರು ಆಗಿದ್ರು, ಗೊತ್ತಾ? ಪಾಲಮ್ಮರು ಅಧ್ಯಕ್ಷರು ಆಗಿದ್ರು, ಕೌನ್ಸಿಲರು ಆಗಿದ್ರು, ಇವಾಗಲೂ ಇರ್ಬೇಕು. ಬಾಲಮ್ಮ ಸತೀಶ್ ಅವರೆಲ್ಲ ಇದಾರಲ್ಲ, ನಾವು ಅವತ್ತು ತಿಪ್ಪಾರೆಡ್ಡಿ MLA ಇದ್ದಾಗ ನಾವು ಎಲ್ಲ ಅಲ್ಲಿದ್ದೆ ನಾನು ಮುಂಚೆ ಕೇಳಿದಾಗ ಅವರು ಬಿಲ್ಡಿಂಗ್ ನ ನಗರಸಭೆಯಲ್ಲಿ ಇವತ್ತು ಬೋರ್ಡ್ ಇದೆ, ನಗರಸಭೆ ಹೊತ್ತಿದ್ದು ಬಿಲ್ಡಿಂಗ್ ಕಟ್ಟಿ. ನಾನು ನಗರಸಭೆಯಿಂದ ಮಾಡ್ಕೊಡಲ್ಲ ಅಂತ ಹೇಳ್ತಿಲ್ಲ. ಬಿಲ್ಡಿಂಗ್ ಗೆ ಪಾರ್ಕ್ ಒಳಗೆ ಪರ್ಮಿಷನ್ಗೆ ಕಾನೂನು ಚೌಕಟ್ಟು ದಿನದಿನಕ್ಕೂ ಚೇಂಜ್ ಆಗ್ತಾ ಇದೆ. ನೀವು ನೋಡಿದ್ದು ಯಾವಾಗ ಬಾಲಮ್ಮರು ಫಸ್ಟ್ ಟೈಮ್ ಅಧ್ಯಕ್ಷ ಆದಾಗ, ಆ ಗ್ಯಾಪ್ಗೆ ಆಯ್ತು 10 years ಆಯ್ತು. ಅಂದ್ರೆ ಆ 10 years ಒಳಗೆ ಕಾನೂನು ಮಾರ್ಪಾಡುಗಳು ಜಾಸ್ತಿ ಆಗ್ತಾ ಇರ್ತವೆ. ನೀವು ಸಾಹೇಬ್ರು ಕೇಳ್ಬೋದು, ಇವತ್ತಾಗಿರೋ ಆರ್ಡರ್ ನಾಳೆ ಸುಪ್ರೀಂ ಕೋರ್ಟ್ ಅಲ್ಲಿ ಇನ್ನೊಂದು ಆರ್ಡರ್ ಆಗುತ್ತೆ, ಆಯ್ತಾ? ಹಿಂಗೆ ಹೈಕೋರ್ಟ್ ಇದೊಂದೇ ತಿಳಿಯುತ್ತೆ. ಇವೆಲ್ಲ ಕಾನೂನು ತೊಡಕುಗಳು ಬಂದಾಗ ಏನಾಗ್ತವೆ, ಆ ಕಾನೂನು ತೊಡಕುಗಳು ನಿಮ್ಗೆ ಎಕ್ಸ್ಪ್ಲೇಷನ್ ಆದ್ರೆ ಅಲ್ಲಿ ಕಟ್ಟಿದಾರೆ, ಇಲ್ಲಕ್ಕಪ್ಪ ಕಟ್ಟಲ್ಲ ನೀನು ಮಾಡ್ಕೊಡು ಅಂತೀರ. ಇವತ್ತು ದೇವಸ್ಥಾನ ಕಟ್ಟಕ್ಕೆ ದೇವಸ್ಥಾನ ನೀವು ಕಟ್ಕೊಳ್ರಿ, ಬಟ್ ಯಾವುದೇ ರೀತಿ ಅನುದಾನ ಬರಲ್ಲ, ನಿಮ್ಮ ಹೆಸರಿಗೆ ಖಾತೆನೂ ಆಗಲ್ಲ. ದೇವಸ್ಥಾನ ನೀವು ಕ್ಷೇಮಾಭಿವೃದ್ಧಿ ಸಂಘದವ್ರು ಹಾಕೊಂಡು ನೀವು ಕಟ್ಕೋಬಹುದು, ಪಾರ್ಕ್ ಒಳಗೆ ನೀವು ದುಡ್ಡು ಹಾಕೊಂಡು ನೀವು ಕಟ್ಕೊಳ್ರಿ, ಬಟ್ ಆರು ರಿಜಿಸ್ಟರ್ ಆಗಿರೋದಾಗಲ್ಲ. ನಿಮ್ಮ ಹೆಸರಿಗೆ ನಿಮ್ಮ ಸಂಘದ ಹೆಸರಿಗೆ ಅದು ಯಾವುದೇ ರೀತಿಯಾಗೂ ಖಾತೆನೂ ಮಾಡ್ಕೊಡಕ್ ಬರಲ್ಲ. ನಿಮಗೆ ಖಾತೆ ಮಾಡ್ಕೊಡಕ್ ಬರಲ್ಲ ಅಂದಾಗ ಏನಾಗುತ್ತೆ ಅಂದ್ರೆ, ಯಾವ MLA ಗ್ರಾಂಟು MP ಗ್ರಾಂಟ್ಸ್ ನಿಮಗೆ ಅನುದಾನ ಸಿಗಲ್ಲ. ನಿಮ್ಮ ಸ್ವಂತ ಅನುದಾನದಲ್ಲಿ ನೀವು ಇಲ್ಲಿರೋರೇ ದುಡ್ಡು ಹಾಕೊಂಡು ಮಾಡ್ಕೋಬಹುದು. ಸರ್, ಇಲ್ಲಿ ಏನಂದ್ರೆ ಎಲ್ಲರೂ ಕೇಳಿದ್ರು ಚರಂಡಿ ವ್ಯವಸ್ಥೆ ಇಲ್ಲ, ನೀರಿನ ಪ್ರಾಬ್ಲಮ್ ಇದೆ, ಎಲ್ಲ ಇದೆ. ಆದ್ರೆ ಮೇನ್ ಆಗಿ ಏನ್ ಗೊತ್ತಾ, ಯಾರ್ಯಾರು ಸೈಟ್ ಖಾಲಿ ಬಿದ್ದಿದೆ ಅಲ್ಲ, ಅವ್ರು ಯಾರು ಕ್ಲೀನೇ ಮಾಡಿಸ್ತಿಲ್ಲ ಸರ್. ಅದು ಸ್ವಲ್ಪ ನೀವು ಅವ್ರಿಗೆ ಏನಾದ್ರು ನೋಟಿಸ್ ಇಶ್ಯೂ ಮಾಡೋಕ್ಕಾಗಿ ಏನಾದ್ರು ಮಾಡೋಕ್ಕಾದ್ರೆ ಅದು ಒಂದು ಒಳ್ಳೇದಾಗುತ್ತೆ. ಸೊ ಅವಾಗ ಹಾವಿನ ಸಮಸ್ಯೆಗಳು ಅವನು ಸ್ವಲ್ಪ ಇದಾಗುತ್ತೆ. ಮತ್ತು ಇನ್ನೂ ಒಂದು ಸರ್, UGD ಕನೆಕ್ಷನ್ಗೆ ಎಲ್ಲರೂ ಅವ್ರ ಮನೆ ಕನೆಕ್ಷನ್ಗಳನ್ನ ಕೊಟ್ಟು ಮಳೆ ಬಂದಾಗ UGD ತುಂಬಿ ಅದು ನಮ್ಮ ಮನೆ ಮುಂದೆಗಳ ಹರಿಯುತ್ತೆ. ಅದು ಏನೇನೆಲ್ಲ ಇರುತ್ತೆ ನಮ್ಗೆ ನಿಜ, ನಾವು ಕಸ ಗುಡ್ಸೋ ಹೆಣ್ಮಕ್ಳಿಗೆ ನಮಗೆ ಗೊತ್ತು ಎಷ್ಟು ಗಲೀಜ್ ಇರುತ್ತೆ ಅದು ಅಂತ ಹೇಳಿ. ಸೊ ಅದ್ರದ್ದೊಂದು ವ್ಯವಸ್ಥೆ ನಮಗೆ ನಿಜವಾಗ್ಲೂ ಬೇಕು ಸರ್. ಚರಂಡಿ ಆದ್ರೆ ಅದು ಸರಿ ಹೋಗುತ್ತೋ ಅಥವಾ ಅದೇನು ವ್ಯವಸ್ಥೆ ಮಾಡಬೇಕೋ ಅದು ನೋಡಿ ಸರ್. ಅದೊಂದು UGDದಂತೂ ನಿಜವಾಗ್ಲೂ ತುಂಬ ಹಾರಿಬಲ್. ನಾನೇ ಆ್ಯಕ್ಚುಲಿ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀನಿ. ಅದಕ್ಕೆ ನಾವು ಕೊನೆಗೆ ನಮ್ಮನೆ ಮುಂದೆ ಹಂಸ ಹಾಕಿಸ್ಕೊಂಡಿದ್ದೀವಿ. ನಾವು ಇಲ್ಲ ಅಂದರೆ UGDಗೆ ನಾವು ಯಾರ್ಯಾರ ಮನೆ ಕರ್ಮ ನಾವು ಗುಡಿಸ್ಬೇಕು ಅನ್ನೋ ಥರ ಬೇಜಾರಾಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಅದೇ ಕೆಲಸ ಮಾಡ್ಬೇಕಂದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ಸರ್. ಅದೊಂದು ಮತ್ತೆ ಅದು ಖಾಲಿ ಸೈಟ್ಗಳು ಯಾರ್ಯಾರ್ದು ಇದೆಯೋ ಅವ್ರು ಹೇಳಿದ್ರೆ ಸ್ವಲ್ಪ ಕ್ಲೀನ್ ಆದ್ರೂ ಆಗುತ್ತೆ, ಸ್ವಲ್ಪ ಇದಾಗುತ್ತೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೀವು ಹೇಳಿದ ಒಳ್ಳೆ ಕ್ವೆಶ್ಚನ್ ಹೇಳಿದ್ರಿ. ಇವಾಗ ನಾವೇನು ಹೇಳಿದ್ವಿ ಅಂದ್ರೆ, ಖಾಲಿ ಸೈಟ್ ಇಂದು ಇವಾಗಲೇ ನಾವು 6 months ಆಯ್ತಾ, ಈ 7 ತಿಂಗಳಿಂದ 8 ತಿಂಗಳ ಕೆಳಗೆ ಅಧ್ಯಕ್ಷರೇ ಪ್ರೆಸ್ ಮೀಟ್ ಕರೆದು ಖಾಲಿ ನಿವೇಶನಗಳು ಯಾರಿದಾವೆ ಅವನ್ನ ನೀವು ಕ್ಲೀನ್ ಮಾಡ್ಕೊಳ್ರಿ, ಕ್ಲೀನ್ ಮಾಡ್ಕೊಳ್ಳಿದ್ರೆ ನಾವು 1 ರಿಂದ 10% ಇಲ್ಲ ನಮ್ಮ ಕಡೆಯಿಂದನಾದ್ರು ಇದು ಮಾಡಿ ದಂಡ ನಮಗೆ KMF ಬುಕ್ ಅಂತ ಇರುತ್ತೆ. ಅಂದ್ರಲ್ಲಿ KMF ಬುಕ್, MAR ಬುಕ್, PTR ಅಂತ ಇರುತ್ತೆ. ಆ KMF ಬುಕ್ ಅಲ್ಲಿ ನಾವೇನ್ ಮಾಡ್ತೀವಿ, ನಿಮ್ ದಂಡನ ಅದಕ್ಕೆ ಕ್ಲೀನ್ ಮಾಡ್ಲಿಕ್ಕೆ ಹಾಕ್ತಿವಿ ಅಂತಂದ್ವಿ. ಅಲ್ಲಿಂದ ಮಾಡಿದ್ರು ಇಲ್ಲೇ ತನಕನು ಜನ ಕ್ಲೀನ್ ಮಾಡಿಸ್ತಾ ಇಲ್ಲ. ಒಂದು ಫಸ್ಟ್ ಪಾಯಿಂಟ್. ಅವ್ರಿಗೆ ಪೇಪರ್ ಪ್ರೆಸ್ ಮೀಟ್ ಕೊಟ್ಟಿದೀವಿ, ಎಲ್ಲ ಕೊಟ್ಟಿದೀವಿ, ಎಲ್ಲ ಮಾಡಿದೀವಿ, ಎಲ್ಲ ಮಾಡಿದ್ರು ಕೊಡ್ತಾ ಇಲ್ಲ. ಒಂದು ನಮ್ಮ ನಗರಸಭೆಯಲ್ಲಿ ಏನಿರುತ್ತೆ ಅಂತಂದ್ರೆ, ನಾಗರಾಜ್ ಅಂದ್ರೆ ನಾಗರಾಜ್ ಸನ್ ಆಫ್ ಅವ್ರ ತಂದೆ ಹೆಸರು ಅಷ್ಟು ಮಾತ್ರ ಇರುತ್ತೆ. ಪೋಸ್ಟಲ್ ಅಡ್ರೆಸ್ ನಮ್ಮ ಹತ್ರ ಇರಲ್ಲ. ಸೊ ಈ ಖಾತೆ ನಂಬರ್, ಅಸೆಸ್ಮೆಂಟ್ ನಂಬರ್, ಮೆಜರ್ಮೆಂಟ್, ಬಿಲ್ಡಿಂಗ್ ಆಗಿದ್ರೆ ಬಿಲ್ಡಿಂಗ್ ಮೆಜರ್ಮೆಂಟ್ ಇರುತ್ತೆ. ಇಷ್ಟು ಬಿಟ್ರೆ ನಮ್ದ್ರಲ್ಲಿ KMF ಬುಕ್ ಅಲ್ಲಿ ಏನಿಲ್ಲ. ನಾವು ಅವ್ರಿಗೆ ಏನು ರಿಜಿಸ್ಟರ್ ಪೋಸ್ಟ್ ಮಾಡಕ್ಕಾಗಲ್ಲ. ಆಮೇಲೆ ಅವ್ರು ಹುಡುಕಿ ಎಲ್ಲಿದ್ದಾರೆ ಅಂತಾನು ಹೇಳಕ್ಕೆ ಬರ್ತಾ ಇಲ್ಲ. ಇದೇ ನಮಗೆ ಒಂದು ಪ್ರಾಬ್ಲಮ್ ಆಗ್ತಾ ಇರೋದು, ಕ್ಲೀನ್ ಮಾಡ್ಸಕ್ ಪ್ರಾಬ್ಲಮ್ ಆಗ್ತಾ ಇರೋದು. ಯಾವ ತರ ಅಂತ ನನಗೊಂದು ಸಜೆಷನ್ ಕೊಟ್ರೆ ಅಂದ್ರೆ ಈಗ ಏನಾಗುತ್ತೆ ಸರ್ ಅಂದ್ರೆ, ಈಗ ವಿಚಾರ ಏನಂತಂದ್ರೆ, ಈಗ ಸರ್ ಹೇಳ್ದಂಗೆ ಇದು ಅಕ್ಷರಶಃ ಸತ್ಯ. ನಾನು ಖಾತೆ ಬುಕ್ ತೆಗೆದು ನೋಡಿದ್ದೀನಿ, ನಗರಸಭೆಗೆ ಹೋಗಿದ್ದೀನಿ, ಎಲ್ಲ ನೋಡಿದೀವಿ. ಅಲ್ಲೇನಿರುತ್ತೆ, ರಾಘವೇಂದ್ರ ಸರ್ ಹೇಳ್ದಂಗೆ ರಾಜಪ್ಪ ಸನ್ನಾಪು ನಾಗಪ್ಪ, ಇಷ್ಟೇ. ಅವ್ನ ಖಾತೆ ನಂಬರು 290/52, 53, 54 ಇರುತ್ತೆ, ಮುಗೀತು ಅಷ್ಟೇ.
ಇಷ್ಟು ಬಿಟ್ಟರೆ ಬೇರೆ ಏನೂ ನಮ್ಮ ನಗರಸಭೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಆ ವ್ಯಕ್ತಿಯ ಸಂಬಂಧಪಟ್ಟಂತಹ ದಾಖಲಾತಿಗಳು ಏನೂ ಇರೋದಿಲ್ಲ. ಅದಕ್ಕೆ ನನ್ನ ಪ್ರಶ್ನೆ ಏನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ಪ್ರತಿಯೊಬ್ಬರದು ಯಾರೇ ಒಬ್ರು ಕಂದಾಯ ಕಟ್ಲಿಕ್ಕೆ ಬಂದಾಗ ಯಾಕೆ ನಾವು ಅವ್ರದ್ದು ಡಾಟಾ ಕಲೆಕ್ಟ್ ಮಾಡ್ಕೋಬಾರ್ದು? ಕಂಪಲ್ಸರಿ ಡಾಟಾ ಕಲೆಕ್ಟ್ ಮಾಡ್ಕೊಂಡು ಅವರ ಒಂದು ಕಾಂಟ್ಯಾಕ್ಟ್ ನಂಬರನ್ನು ನಾವು ತಗೊಂಡಿದ್ದೆ ಅಂದರೆ ನಾವು ಇದನ್ನ ಒಂದು ರೆವಲ್ಯೂಷನ್ ಮಾಡ್ಬೋದು ಅಂತ ನನ್ನ ಒಂದು ಸಜೆಷನ್ ಸರ್. ಸಜೆಷನ್ ಕರೆಕ್ಟ್ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಏನಾಗಿದೆ, ನಿಮ್ಮ ಸಜೆಷನ್ ಇವಾಗ 2 months ಇಂದ ಇಂಪ್ಲಿಮೆಂಟ್ ಆಗ್ತಾ ಇದೆ. ರಾಜ್ಯ ಸರ್ಕಾರದ ಕೃಷ್ಣ ಬೈರೇಗೌಡರು ಸಚಿವರಾದಾಗಿಂದ ಸ್ವಲ್ಪ ಕಂದಾಯ ಇಲಾಖೆನ ಸ್ವಲ್ಪ ರೂಪಕ್ಕೆ ತಂದಿದ್ದಾರೆ ಅನ್ನೋದು ನಂದು ಭಾವನೆ. ಯಾಕಂದ್ರೆ ರೆವಿನ್ಯೂ ಸೆಕ್ಷನ್ ನಮಗೆ ಗೊತ್ತಿರೋದ್ರಿಂದ ಬಹಳ ಚೆನ್ನಾಗಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಏನ್ ಮಾಡಿದ್ದಾರೆ ಅಂದ್ರೆ ಇವಾಗ K2 ಅಂತ ಮಾಡಿದ್ದಾರೆ. ನಮ್ಮ ಹತ್ರ ನೀವು ಈ ಸೊತ್ತು ತಗೊಂಡು ಹೋದ್ಮೇಲೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ನಿಮ್ಗೆ ರಿಜಿಸ್ಟರ್ ಆದ್ಮೇಲೆ ಅದೇನಾಗುತ್ತೆ ಅಂತಂದ್ರೆ ನಾವು ಆನ್ಲೈನ್ ಥ್ರೂನೇ ವಿತೌಟ್ ಪೇಪರ್ ಮೂವ್ಮೆಂಟ್ಸ್ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಆಗುತ್ತೆ. ನಿಮ್ಮ ಹೆಸರಿಗೆ ರಿಜಿಸ್ಟರ್ ಆಗಿರೋದು ನಗರಸಭೆಗೆ ಬರುತ್ತೆ. ನಗರಸಭೆಯಲ್ಲಿ 30 days ಇಟ್ಕೋಬೇಕು. 30 days ಇಟ್ಕೊಂಡು ನಿಮಗೆ ಖಾತೆ ಮಾಡಿ ಕೊಡಬೇಕು. ಅಂದ್ರೆ ವಿತೌಟ್ ನಿಮ್ದು ಆಬ್ಸೆನ್ಸ್ ಇಂದ ನೀವು ಯಾವಾಗ ಬರಬೇಕು ಅಂತಂದ್ರೆ ಆ 30 days ನೋಟಿಫಿಕೇಶನ್ ಟೈಮ್ ಆದ್ಮೇಲೆ ಬರಬೇಕು. ನೀವು ಖಾತೆ ಬದಲಾವಣೆ ಫೀಸ್ ಕಟ್ಟಬೇಕು ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಈ ರೆಸಲ್ಯೂಷನ್ ಇವಾಗ ಆದಾಗಿಂದ ಏನ್ ಮಾಡ್ತಾರೆ, ಇವಾಗ ಖಾತೆ ಎತ್ಕೊಂಡಾಗ ಏನ್ ಮಾಡ್ತಾ ಇದೀವಿ, ಸುತ್ತೂರು ಮಾತಲ್ಲಿ ಖಾತೆಯಲ್ಲಿ ಇದಾಗ್ತಾ ಇರುತ್ತೆ. ಏನು K2 ಅಲ್ಲಿ ಏನಾಗುತ್ತೆ ಅಂದ್ರೆ ನೀವು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋದಾಗ ಏನಾಗುತ್ತೆ ಅಂದ್ರೆ ಮೊದಲು ಮ್ಯಾನುವಲ್ ಕೊಡಬೇಕಾದ್ರೆ ಏನ್ ಮಾಡೋದು ಅಂದ್ರೆ ನಾವು ಈ ತಿಂಗಳು ಬುಕ್ನ ಕಟ್ಟಿಬಿಟ್ಟು ಮೇಲ್ ಕಟ್ಬಿಡ್ತೀವಿ. ಮತ್ತೆ ಹಳೇದು ಸಿಗ್ತಾ ಇರಲಿಲ್ಲ. ಇವಾಗ ಆಗಿರೋದ್ರಿಂದ ಏನಾಗುತ್ತೆ ಅಂದ್ರೆ K2 ಆಗಿರೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಖಾತೆ ನಂಬರು, ಅಸೆಸ್ಮೆಂಟ್ ನಂಬರು, ಈ ಸೊತ್ತು ID ನಂಬರ್ ಹೊಡೆದು ಅದ್ರೊಳಗೆ ಏನ್ ಮಾಡಿರ್ತೀರ ಅಂತಂದ್ರೆ ಇದರಲ್ಲಿ ನೀವು ಅಡ್ರೆಸ್ ಕೊಟ್ಟಿರ್ತೀರ. ಯಾವ್ದ್ರಲ್ಲಿ ಅಂತಂದ್ರೆ ರಿಜಿಸ್ಟರ್ ಆಗಬೇಕಾದ್ರೆ ನಿಮ್ಮ ಅಡ್ರೆಸ್ ಕೊಟ್ಟಿರ್ತೀರ. ಆ ಅಡ್ರೆಸ್ ಬೇಸಿಸ್ ಮೇಲೆ ಇನ್ಮೇಲೆ ಅದನ್ನ ಪ್ರಯತ್ನ ಮಾಡ್ಬೋದು. ಬಟ್ ಅದು ಏನಂತ ಅಂದ್ರೆ ಯೂನಿಫಾರ್ಮ್ ಆಗಿರಲ್ಲ, ಅಂದ್ರೆ ಜಿಗ್ಜಾಗ್ ಆಗಿರುತ್ತೆ. ನಮ್ದ್ರಲ್ಲಿ ಇವಾಗ 2 months 3 months ಕೆಳಗಡೆ ಅವ್ನು K2 ಅಲ್ಲಿ ಖಾಲಿ ಸೈಟ್ ಅಂತ ನಮ್ಮ ಹೆಸರು ರಿಜಿಸ್ಟರ್ ಆಗಿದೆ. ನಮ್ಮ ಹೆಸರಿಗೆ ಖಾತೆ ಬದಲಾವಣೆ ಆಗಿದೆ. ಆಮೇಲೆ ಏನ ಮಾಡ್ತಾನೆ ಅಥವಾ ಬಿಲ್ಡಿಂಗ್ ಲೈಸೆನ್ಸ್ ತಗೊಂಡಿರ್ತಾನೆ. ಅಂದ್ರೆ ಬಿಲ್ಡಿಂಗ್ ಲೈಸೆನ್ಸ್ ತಗೋಬೇಕಾದ್ರೆ ನಮಗೆ ಗೊತ್ತಿರಲ್ಲ ಅವ್ನು ಬಿಲ್ಡಿಂಗ್ ಲೈಸೆನ್ಸ್ ತಗೊಂಡಿದ್ದಾನೋ ಖಾಲಿ ಸೈಟ್ ಆಯ್ತು ಅಂತ ಗೊತ್ತಾಗೋದಿಲ್ಲ. ಅದಾದ್ಮೇಲೆ ಮತ್ತೆ ಪ್ರೊಸೆಸ್ ಆಗುತ್ತೆ. ಬಟ್ ಪ್ರಯತ್ನ ಅಂತ ಮಾಡ್ತೀವಿ, ಆಂದೋಲನ ಮಾಡ್ತೀವಿ. ಅದು ಎಲ್ಲರಿಗೂ ತೊಂದರೆ ಆಗ್ತಾ ಇದೆ, ಸಾರ್ವಜನಿಕರಿಗೂ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಅದನ್ನ ಜಲ್ದಿ ಮಾಡ್ಬೋದು. ಅದು ಈ ಬ್ಲಾಕ್ ಸಾಯಿಲ್ ಇರತ್ರ ಅಂತ ಜಲ್ದಿ ಗ್ರೋತ್ ಆಗ್ಬಿಡುತ್ತೆ ಪ್ಲಾಂಟ್ಸ್. ಅದೇ ಒಂದು ದೊಡ್ಡ ಇದು. ರಾಘವೇಂದ್ರ ಸರ್ ಕೇಳಿ ಸರ್. ಮಂಜುನಾಥ್ ಈಗ ಬೀದಿ ದೀಪದ ವ್ಯವಸ್ಥೆ ಸಂಬಂಧಪಟ್ಟ ಹಾಗೆ ಈಗ ನಾವು ಬೀದಿ ದೀಪ ಅಂತ ಹೇಳಿ ಬರ್ತೀವಿ ನಿಮ್ಮ ಬುಕ್ಗಳಲ್ಲಿ, ಅದು ಅಲ್ಲೇ ಬಿದ್ದಿರುತ್ತೆ. ನಾವು ಮತ್ತೆ ಮೇಡಮ್ನವ್ರು ಕಾಂಟ್ಯಾಕ್ಟ್ ಮಾಡಬೇಕು, ಅವ್ರು ಇರೋದಿಲ್ಲ, ಬಂದು ಕಾಂಟ್ಯಾಕ್ಟ್ ಮಾಡಬೇಕು, ಆಯ್ತು ಮಾಡಿಸ್ತಾರೆ. ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಬಲ್ಪ್ ಇಮಿಡಿಯೇಟ್ ಸದ್ಯಕ್ಕೆ ಹಾಕ್ಸ್ಕೊಳ್ಳಿ ಅಂತ ಬಲ್ಪ್ ಹಾಕ್ತೀವಿ. ಅದು ಮಳೆ ಬಂದಾಗ ಇವತ್ತಾಗ ಹೋಗ್ತಾರೆ, ನಾಳೆಗೆ ಅದು ಹೋಗ್ಬೇಕು. ಮತ್ತು ನಾವು ಮಾಡಿಸಿದ್ದು ಕೂಡ ಏನು ಉಪಯೋಗ ಇಲ್ಲ. ಹಾಗಾಗಿ ಏನು ನಾನು ನಿಮ್ಮ ಪರ್ಮಿಷನ್ ಕೊಡ್ತಾ ಇದ್ದೀವಿ ಅಂದರೆ ಒಂದು LED ಲೈಟ್ ಹಾಕೋಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ. ಕೇಳಿದ್ರೆ ಬರೀ ಅದು ಟೆಂಡರ್ ಇಲ್ಲ, ಲೈಟ್ಸ್ ಇಲ್ಲ, ಅವೈಲೇಬಿಲಿಟಿ ಇಲ್ಲ, ನೀವು ಕೊಟ್ರೆ ಹಾಕ್ತೀವಿ ಈ ಥರ ಹೇಳ್ತಾರೆ. ಅದು ಆಗೋದು ಬೇಡ. ಯಾಕಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಇರಲಿ ಅಂತ LED ಬಲ್ಬ್ ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೆಯದು. ಎರಡನೇ ಸಬ್ಮಿಷನ್ಸು ಸ್ವಲ್ಪ ಆದಷ್ಟು ಬೇಗ ಸರ್. ಎಲ್ಲ ಚರಂಡಿ ವ್ಯವಸ್ಥೆ ತುಂಬ ಹದಗೆಟ್ಟಿದೆ. ಎಲ್ಲ ನೀರು ಎಲ್ಲ ರೋಡಲ್ಲೇ ಬರುತ್ತೆ. ಇದು ಕಾಮನ್ ಪ್ರಾಬ್ಲಮ್ ಆಗಿದೆ ಈ ಬಡಾವಣೆಯಲ್ಲಿ. ಸೊ ನೀವು ಒಂದು ವಿಸಿಟ್ ಬಂದರೆ ತೋರಿಸ್ತಾರೆ, ನಮ್ಮ ಅಧ್ಯಕ್ಷರು ಇದ್ದಾರೆ, ತಾವು ಈ ವಾರ್ಡ್ನಲ್ಲೇ ಇರೋರು. ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿ ತಾವು ಅಬ್ಸರ್ವ್ ಮಾಡಿದ್ರೆ ತಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಿಲ್ಲ. ಈಗ ಏನೇ ನಮ್ಮ ವಾರ್ಡಿಗೆ ಸಂಬಂಧಪಟ್ಟಂತೆ ಏನನ್ನ ಲೋಪದೋಷಗಳು ಏನಾದ್ರೂ ಮಾತಾಡಬೇಕು, ಏನನ್ನ ಚರ್ಚೆ ಮಾಡಬೇಕು ಅಂತಂದ್ರೆ ಯಾಕೆ ನಮ್ಮ ವಾರ್ಡಿನ ಸದಸ್ಯರು ಒಂದು ಗ್ರೂಪ್ ಅನ್ನ ಮಾಡಬಾರ್ದು? ವಾರ್ಡ್ ನಂಬರ್ 30, ವಾರ್ಡ್ ನಂಬರ್ 31, ವಾರ್ಡ್ ನಂಬರ್ 20, 25 ಈ ರೀತಿ ಅವರವರ ಸಂಬಂಧಪಟ್ಟಂತಹ ವಾರ್ಡ್ಗೆ ಸದಸ್ಯರು ಯಾರ್ಯಾರು ಇದ್ದಾರೆ ಅವರು ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ಮಾಡಿದ್ರೆ ಆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಈಸಿಯಾಗಿ ಶೇರ್ ಮಾಡ್ಕೋಬಹುದಲ್ಲ? ರಿಪ್ಲೈ ಮಾಡಲ್ಲ ಸರ್, ರಿಪ್ಲೈ ಮಾಡಲ್ಲ. ಅಲ್ಲ ವಾಟ್ಸ್ಆಪ್ ಗ್ರೂಪ್ ಮಾಡಬಹುದು. ನಂದು ಫಸ್ಟ್ ಒಂದು ಬ್ಯಾಂಕ್ ಕಾಲೋನಿ ನಮ್ಮ ಲಾಸ್ಟ್ ಟೈಮ್ ಗೆಜೆಟ್ ಎಲೆಕ್ಷನ್ ಆಗಿರೋ ಗೆಜೆಟ್ಗೆ ಬ್ಯಾಂಕ್ ಕಾಲೋನಿ ಸೇರಿಲ್ಲ. ಒಂದು ನಾನು ಸರ್ವಿಸ್ ಕೊಟ್ಟಿದ್ದು ಯಾವ್ದಂದ್ರೆ ಮಾನವೀಯತೆ ದೃಷ್ಟಿಯಲ್ಲಿ ಸರ್ವಿಸ್ ಕೊಟ್ಟಿದ್ದು 29ನೇ ವಾರ್ಡ್ಗೆ. ಅಂದ್ರೆ ಒಂದು ಈ ಸರಿ ನೀವೇ KMF ಅಲ್ಲಿ ದುಡ್ಡು ಕಟ್ಟಕ್ ಹೋಗ್ತಿದ್ದೀರಾ. ಕೆಲವು 29 ಬರ್ಕಂತ ಇದಾರೆ, ಕೆಲವರು 31ನೇ ವಾರ್ಡಿಗೆ ಬರ್ಕಂತ ಇದ್ದಾರೆ. ನಿಮಗೆ ಗೊತ್ತಿದ್ದಂಗೆ ನಮ್ ಗೆಜೆಟ್ ಅಲ್ಲಿ ಯಾವ್ದೇ ಸೇರಿಲ್ಲ. ಯಾಕೆಂದ್ರೆ ಇದು ಪಂಚಾಯತಿಯಲ್ಲಿ ಇರೋದ್ರಿಂದ ನಮ್ ಲಾಸ್ಟ್ ಟೈಮ್ ಗೆಜೆಟ್ ಅಲ್ಲಿ ನಮ್ದು ಯಾವ್ದೇ ವಾರ್ಡ್ಗೆ ಸೇರಿಲ್ಲ. ಒಂದು ನಮ್ಮ ಲಾಸ್ಟ್ ಟೈಮ್ 29ನೇ ವಾರ್ಡ್ ಅಲ್ಲಿ ಅಂದ್ರೆ SP ಆಫೀಸ್ ಎದುರುಗಡೆ BL ಗೌಡ ಒಟ್ಟು ಆ ಕಡೆ ಇರೋರು ಇಲ್ಲಿಗೆ ಬಂದು ಮನೆ ಕಟ್ಕೊಂಡಿದ್ರು. ಅಂದ್ರೆ ಅವ್ರ ಮನೆ ಕಟ್ಕೊಂಡಾಗ ಏನಾಯ್ತು ಅಂದ್ರೆ ನಮ್ಗೆ ಯಾಕೆ ಇದಾಯ್ತು ಅಂತಂದ್ರೆ ಅವ್ರ ಮನೆ ಅಲ್ಲಿತ್ತು,
ಮತ್ತೆ ಈ ಕಡೆ ಶಿಫ್ಟ್ ಆದ್ರು. ನಾವು ಎಲೆಕ್ಷನ್ಗೆ ವೋಟ್ ಕೇಳಕ್ ಬಂದಾಗ ಅವ್ರು ಹೊಸ ಮನೆಗೆ ಬಂದಿದ್ವಿ ಕೇಳಕ್ ಬಂದಾಗ. ಅವಾಗ ಏನಂದ್ರು ಅವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಏನು ಸರ್ ನಾವು ಅಲ್ಲಿದ್ವಿ, ಅಲ್ಲಿಂದ ಇಲ್ಲಿ ಹೊಸ ಮನೆ ಕಟ್ಕೊಂಡ್ ಬಂದಿದೀವಿ, ನಮಗೆ ಮತ್ತೆ ಇಲ್ಲಿ ಏನಾದ್ರು ಮೂಲಭೂತ ಸೌಕರ್ಯಗಳು ಮಾಡೋಂತ ನನ್ನ ಕೈಲಾದಷ್ಟು ನಾನು ಏನಿದೆಯೋ ಅದನ್ನ ಮಾಡಿದೀನಿ. ಬಟ್ ಇದೇ ಯಾವುದೇ ವಾರ್ಡಿಗೆ ಅಂತ ಕನ್ಸಿಡರ್ ಆಗಿಲ್ಲ. ಇವಾಗ ಪಂಚಾಯತ್ ಬಂದಿದೆ. ನಮಗೇನು ಗೊತ್ತು, ಎದ್ರಕೊಂಡು ಹೋಗ್ತೀರಾ? ನಾವೇನು ಎದ್ರಕೊಂಡಲ್ರಿ ನಿಂತಾರ ಮತ್ತೆ ನೀವು ಹೇಳ್ಕೊಡಿ. ಸೊ ಗೈಸ್ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ, ಏನು ಅನ್ಸೋದು ಅಂತ ಗೊತ್ತಿಲ್ಲ. ಓಕೆ ಗೈಸ್ ಬಾಯ್. ಯಾಕಂದ್ರೆ ಬಹಳ ಜನ ಹೇಳಿದ್ದಾರೆ ಅವ್ರು ಕಾನೂನು ರೀತಿಯಲ್ಲಿ ಚೌಕಟ್ಟು ಮಾಡೋದಕ್ಕೂ ಪೊಲಿಟಿಷಿಯನ್ ಭಾಷಣ ಮಾಡಕ್ ಬರ್ತದೆ. ಬಟ್ ನಾನು ಸುಳ್ಳು ಹೇಳೋ ವ್ಯಕ್ತಿ ಅಲ್ಲ, ನನ್ನ ಸುಳ್ಳು ಹೇಳಕ್ ಬರಲ್ಲ. ಅದೇ ಬೋರ್ಡ್ ಸೊ ಹಿಂಗೆ ಹೋಗ್ತೀವಿ. ಹಳೇದು ಹಿಂಗೆ ಬಂದರೆ ಇಲ್ಲಿ ಫ್ಲೆಕ್ಸ್ ಕಾಣುತ್ತೆ ನಿಮಗೆ. ಇದೇ ದೊಡ್ಡ ಫ್ಲೆಕ್ಸ್. ಈ ಕಡೆ ಬಸ್ ನೋಡೋಣ ಇದೆ ಫ್ಲೆಕ್ಸು. ಬಾಯ್. ನೆಕ್ಸ್ಟು ಹಿಂಗೆ ಬಂದರೆ ಹಾಂ ಆಯ್ತು. ಇಲ್ಲ ಯಾವುದೋ ನಾಯಿ ಬಂದಿದೆ. ಹಾಯ್ ಹಾಯ್ ಹಾಯ್. ಸೊ ಇದೆ ನೋಡಿ ಬೋರ್ಡ್. ಇಲ್ಲಿ ಬಂದ್ಬಿಟ್ಟು ಸ್ಕ್ರೀನಿಂಗ್ ಎಲ್ಲ ಮಾಡಿದ್ರು. ಅದಾಗಾದ್ಮೇಲೆ ಅವ್ರು ಬಂದ್ಬಿಟ್ಟು ಅಲ್ಲೆಲ್ಲ ಹೋಗಿ ಮಾಡಿದ್ರು. ಏನಪ್ಪ ಹಾಯ್. ನಾವಿದ್ವಿ ಇಲ್ಲ ಪಟಾಕಿ ಅಲ್ಲಿ ಹೊಡಿದ್ದು ಅಲ್ಲಿ ಪಟಾಕಿ ಹೊಡಿದ್ವಿ. ಮತ್ತೆ ಚಪ್ರಿ ಅಂದ್ರೆ 2 ಸಲ ಹೊಡಿದ್ವಿ. ಅಲ್ಲೇ ಹಂಗ ಬಂದ್ರು. ಬಂದಿದ ತಕ್ಷಣ ಹಂಗಂದ್ರೆ ಬಂದ್ರು ಗೈಸ್. ಹಂಗೆ ಬಂದಿದ ತಕ್ಷಣ ರೇಂಜ್ ಅವ್ರು ಕಾಣ್ತಾ ಇವ್ರೆ ಅಂತ ಗೊತ್ತಾಗ್ಬಿಟ್ಟು ಬಡ 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 ಹೊಡ್ಬಿಟ್ವಿ. ಅವ್ರು ಅಲ್ಲೇ ನಿಂತ್ಕೊಂಡ್ಬಿಟ್ರು ಒಂದೇ ಸಲ. ಪಟಾಕಿ ಖಾಲಿ ಆಗ್ಬಿಡ್ತು. ಅಲ್ಲಿ ನಿಂತ್ಕೊಂಡ್ಬಿಟ್ರು. ಆಮೇಲೆ ಇನ್ನೇನು ಬಂದು ಇದನ್ನ ಸ್ಕ್ರೀನಿಂಗ್ ಮಾಡಿದ್ರು. ಸ್ಕ್ರೀನಿಂಗ್ ಇಲ್ಲಿರ್ಬೇಕಾಗಿತ್ತು. ಸ್ಕ್ರೀನಿಂಗ್ ಮಾಡಿದ ತಕ್ಷಣ ಅಲ್ಲಿ ಪಟಾಕಿ ಹೊಡಿದ್ವಿ ನೋಡ್ರಿ. ಅಲ್ಲಿ ಕಾಣಿಸ್ತಿಲ್ಲ. ಯಾವುದು ರಾಯಲ್ ಎನ್ಫೀಲ್ಡ್. ರಾಯಲ್ ಎನ್ಫೀಲ್ಡ್ ನೋಡಿದ ತಕ್ಷಣ GD50. ಹಾಂ ನನಗೆ ಜಾವ ಥರ ಕಾಣ್ತದೆ. ಇಂಟ್ರೆಸ್ಟ್ ಮತ್ತೆ ಏನು ಗೈಸ್ ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಅಂತ ಭಾವಿಸ್ತಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. LED ಲೈಟ್ಸ್ ಆಗ್ತಾ ಇರೋದು ಈ ಸರಿ ಪ್ರಾವಿಷನ್ ಮಾಡ್ಕೊಡ್ತೀನಿ ನಿಮಗೆ. ಒಂದು ವಾರ 10 ದಿನ ಇಲ್ಲ 15 ದಿನದೊಳಗೆ ನಿಮಗೊಂದು 20 ತಿಪ್ಪೇಸ್ವಾಮಿ ಮುಖಾಂತರನೇ ಗೌರವಾಧ್ಯಕ್ಷಕ್ಕೆ ಕೊಡ್ತೀವಿ. ಅಧ್ಯಕ್ಷರು ಎಲ್ಲೆಲ್ಲಿ ಬೇಕಾದ್ರೂ ಕಟ್ಟಿಸ್ಕೊಳ್ಳಿ, ಅದ್ರ ಬಗ್ಗೆ ನಮ್ದೇನು ಇಲ್ಲ, ಅಭ್ಯಂತರ ಏನಿಲ್ಲ. 20 ಲೈಟ್ ಕೊಡ್ತೀನಿ. ಬಟ್ LED ಲೈಟ್ಸ್ ಪ್ರಾವಿಷನ್ ಬಂದು ಇವಾಗ ಯಾವ ಯೂಸ್ ಮಾಡ್ತಾ ಇಲ್ಲ. ಅಲ್ಲ ಸರ್, ಈಗ ಲೈಟ್ ಕೊಡ್ತೀರಾ, ಬಟ್ ಅದಾದ್ಮೇಲೆ ಮೇಂಟೆನೆನ್ಸ್ ಕರೆದ್ಬಿಟ್ಟಿದೀವಿ, ಅದ್ರ ಮೇಂಟೆನೆನ್ಸ್ ಆಗುತ್ತೆ. ಬಟ್ ಈ ಇನ್ ಮುಂದೆ ಮೊದ್ಲೇನಾಗ್ತಿತ್ತು ನಿಮ್ದು ನೆಗ್ಲೆಕ್ಟ್ ಆಗಿ ಏನ್ ಮಾತಾಡ್ತಾ ಇದ್ರು ಬ್ಯಾಂಕ್ ಅಲ್ಲಿ ನೆಗ್ಲೆಕ್ಟ್ ಆಗಿ ಏನ್ ಮಾಡ್ತಿದ್ರು ಅಂದ್ರೆ, ಈ ಸರಿ ಇನ್ನು ಮುಂದೆ ಹಂಗ ಮಾಡ್ಲಿದ್ದಂಗೆ ಫುಲ್ ಕ್ಲಾರಿಫಿಕೇಶನ್ ಮಾಡಿ ಫುಲ್ ಅಂದ್ರೆ ನಾವು ಮಾಡ್ಲೇಬೇಕಲ್ಲ. ಫುಲ್ ಮಾಡಿದೀನಿ, ಫುಲ್ ಫಿಲ್ ಮಾಡಿದೀನಿ. ಏನಿದೆ ಇದರಲ್ಲಿ? ಪಲಾವ್. ಮತ್ತೆ ಏನೋ ತರಿಸಿದ್ದೀರಾ? ಜಿಲೇಬಿ. ಜಿಲೇಬಿ ಸ್ವೀಟ್.
ಏನೋ ಸರ್ ಈಗ ಏನು ತರಿಸಿದ್ದೀರಾ? ಪಲಾವು, ಮೊಸರು ಬಜ್ಜಿ, ಮೆಣಸಿನಕಾಯಿ, ಬೊಂಬಾಟ್ ಭೋಜನ ಇವತ್ತು. ನೋಡಿ ಗೈಸ್, ಇದಕ್ಕೆ ನಾವು ಹೇಳಿದ್ವಿ ಶಿಶಿರ ಮಾಡಿಸ್ಬಿಟ್ಟು ಬರ್ರಿ ತೋರಿಸಿ. ಬೆಸ್ಟ್ ಎಕ್ಸಾಂಪಲ್ ನೋಡಿ ಗೈಸ್, ಇಲ್ಲಿ ನೋಡಿ ಯಾರು ಬರೋಕ್ಕಾಗಲ್ಲ ಗೈಸ್. ನೋಡ್ರಿ ಇಲ್ಲಿ ಎಂಥದ್ದು ಎಲ್ಲ ಕಚಡ ಆಗಿದೆ. CC ರೋಡ್ ಮಾಡಿಸ್ರಿ ಅಂತ ಅದಕ್ಕೆ ಕೇಳಿರೋದು. ಬರ್ರಿ ಇಲ್ಲಿ ನೋಡ್ರಿ. ಆಯ್ತು ಸೈಡ್ ಓಕೆ, ಬಟ್ ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ಎಷ್ಟು ಆಗಿದೆ ಅಂದ್ರೆ ಅಲ್ಲಿ ನೋಡಿ, ಅಲ್ಲೆಲ್ಲ ಕಾರ್ ಪಾರ್ಕಿಂಗ್ ಮಾಡೋಕೆ ಜಾಗ ಅಲ್ಲಿ ನೋಡಿ, ಅದು ಫುಲ್ ಹಂಗಾಗಿದೆ, ಮತ್ತೆ ಫುಲ್ ಹಿಂಗಾಗಿದೆ. ಏನ್ ಮಾಡೋದು ಹೇಳ್ರಿ ನೀವೇ. ಅದಕ್ಕೆ ಈಗ ತರಿಸಿರೋದು ಓಕೆನಾ. ಇಲ್ಲ ರೀ ಗೈಸ್, ಸೊ ನನಗೆ ಕೊಡೋದು ನೋಡಿ ನಾವೀಗ ಇದು ಸೆಂಟರ್ ಬಂದ್ಬಿಡ್ತು ನೋಡಿ. ಸೊ ಅದಕ್ಕೆ ಗೈಸ್ ನಾನು ಹೇಳ್ತಿರೋದು ಏನಂದ್ರೆ ಆಗ್ತಿರ್ಲಿಲ್ಲ ಇಲ್ಲ, ಈ ಟರ್ಮ್ ಮೊದ್ಮೇಲೆ ಸೇರ್ಕೊಂಡಿದ್ರು ಏನೂ ಆಗ್ತಿರ್ಲಿಲ್ಲ. ಸೆಂಟ್ರಲ್ ಸೇರ್ಕೊಂಡಾಗ ಏನಾಯ್ತು ಅಂದ್ರೆ ಕಸದ ಆಟನ ಒಬ್ಬನು ಬರ್ತಾ ಇದ್ದ. ಒಂದ್ ನಿಮಿಷ. ಸೊ ಗೈಸ್ ಅದಕ್ಕೆ ನಾವ್ ಹೇಳ್ತಿರೋದು, ಸುಮ್ನೆ ಕರ್ಸಿಲ್ಲ ಅವ್ರನ್ನ, ಇದನ್ನೆಲ್ಲ ಹೇಳಕ್ಕೇನೆ ಕರ್ಸಿರೋದು. ಸೊ ಈಗ ನೆಕ್ಸ್ಟ್ ಸೇರ್ಸ್ಬಿಟ್ರಲ್ಲ, DC ಆರ್ಡರ್ ಮಾಡಿದ್ರು ಏನಂತ, ಕೆಳಗೋಟೆ ರೀಸೋರ್ ನಂಬರ್ ಏನಿದೆಯೋ ಅವ್ನು ಆ ಲೆಟರ್ ಥ್ರೂನು ನಮಗೆ ಖಾತೆಗಳನ್ನ ಹಸ್ತಾಂತರ ಇನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನಮಗೂ ಅವ್ರಿಗೂ ಡೌಟ್ಸ್ ಇದೆ. ಯಾರು ಪಂಚಾಯತ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನಗರಸಭೆಯವರು ಖಾತೆ ತೆಗಿಬೇಕಾದ್ರೆ ಒಂದು ಲೇಔಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ 50 ಸೈಟ್ ಇದ್ರೆ 50 ಒಂದೇ ಸರಿ ತೆಗಿಯಲ್ಲ. ಆ ಡೆವಲಪರ್ ಆ ಓನರ್ ಮೇಲೆ ಡಿಪೆಂಡ್ ಮೇಲೆ ತೆಗಿತಾನೆ. ಫಸ್ಟ್ ಒಂದು 25 ತೆಗಿತಾನೆ, ಮತ್ತೆ ಅದೇ ರೀಸರ್ವ್ ನಂಬರ್ 73 ಅವ್ನಿಗೆ ಯಾವಾಗಲೂ ಬೇಕಾದಾಗ ಮತ್ತೆ ಇನ್ನೊಂದು ಸರಿ ತೆಗಿತಾನೆ. ಅಲ್ಲಿ ಅದೇನಾಗುತ್ತೆ, ಅದು ಸ್ಪ್ಲಿಟ್ ಆಗುತ್ತೆ ಖಾತೆ. ಆ ಸ್ಪಿಟ್ ಆದಾಗ ಎಲ್ಲೆಲ್ಲಿ ಅಂತಂದು ಹುಡ್ಕೊಂಡು ಅವ್ರು PDO ಅವರು ಕಳಿಸ್ಬೇಕಾಯ್ತು. ಇನ್ನ ಕಳಿಸೇ ಇಲ್ಲ. DC ಇಂದ ಲೆಟರ್ ಹೋಗ್ತಿಲ್ಲ. ಸುಷ್ಮಾ ರಂಡೇರ್ ಏನು ಹೋಗ್ಬಿಟ್ರು, ಇಲ್ಲ ನಾವು ಇಲ್ಲಿ ಮೊದಲು ಬ್ಯಾಂಕಲ್ಲನಿಗೆ ಆಟೋ ಕಳಿಸ್ತಾ ಇದ್ರು, ಆ ಕಸದ ಆಟೋ ಕಳಿಸ್ತಾರೆ, ಅದು ಕಳಿಸೋದಿಲ್ಲ ನಾವು ಅಂತಂದ್ರು. ಮತ್ತೆ ನಾನು PD ಮೇಡಮ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು, ಮೇಡಮ್ ಈ ತರ ನೀವು ಮಾಡ್ಬೇಡ್ರಿ ಹಂಗೆ ಅಂತ ಹೇಳ್ಬಿಟ್ಟು ನಾನು ಬೇರೆ ರೀತಿಯಾಗಿ ಅವ್ರಿಗೆ ಮ್ಯಾಚ್ ಮಾಡ್ಕೊಂಡು, ನಮ್ದ್ರಲ್ಲಿ ಡೀಸೆಲ್ಗೆ ಪ್ರಾವಿಷನ್ ಇತ್ತು. ನಗರಸಭೆಯಿಂದ ನಾನೇ ಮಾಡಿದೆ, ಇಂಡೆಂಟ್ ಕೊಡಿಸಿ ಅವ್ರಿಗೆ ಡೀಸೆಲ್ ಹಾಕ್ಸೋ ವ್ಯವಸ್ಥೆ ಮಾಡ್ತಾ ಇದ್ದೆ. ಮತ್ತು ಗಾಡಿ ಅವ್ರು ಕಳಿಸ್ತಾ ಇದ್ರು, ಗಾಡಿ ಡ್ರೈವರ್ ಸಂಬಳ ಗಿಂಬಳ ಎಲ್ಲ ಸುಷ್ಮಾ ರಂಡೇರ್ ಮೇಂಟೈನ್ ಮಾಡಿದ್ರು. ಹಂಗೆ ನಮ್ಮ ಹೊಸ ಇವಾಗ ಬರ್ತಾ ಇದೆಯಲ್ಲ, ಅದು ಬರೋದಕ್ಕಿಂತ ಆಟೋ ಬರ್ತಿತ್ತಲ್ಲ, ಆ ಆಟೋನ ಹಂಗೆ ಕಂಟಿನ್ಯೂಷನ್ ನಾನು 2 ರಿಂದ 2.5 ವರ್ಷದ ತನಕ ಹಂಗೆ ಮೇಂಟೈನ್ ಮಾಡಿದ್ದೀನಿ. ಅಂದ್ರೆ ನಾನು ಹೇಳ್ತಿರೋದಂತಂದ್ರೆ, ಈಗಲೇ ನಿಮ್ಗೆ ಏನಾರು ಅನ್ಸಿದ್ರೆ ಕೊಡ್ರಿ, ಇಲ್ಲ ಅಂದ್ರೆ ಬೇಡ. ಮತ್ತೆ ಯಾರಾದ್ರೂ ಏನಾದ್ರು ಕೇಳೋರಿದ್ರೆ ದಯವಿಟ್ಟು ಕೇಳ್ಬೋದು, ಅವಕಾಶ ಇದೆ. ಸರ್, ನಮ್ಮ ಹೆಸರು ಚನ್ಕೇಶ್ ಅಂತ ಸರ್. ಈರುಳ್ಳಿ ರಘುವಣ್ಣರು ಸಾಮಾನ್ಯ ನಮಗೆ ನೋಡಿದ್ರೆ ನಾವು ನೋಡಿದ್ರಲ್ಲೆಲ್ಲ ಕೆಲಸ ಮಾಡಿಸ್ಕೊಟ್ರೆ ಪ್ರಾಮಾಣಿಕ ಮಾಡಿದ್ದಾರೆ. ಈಗ ಏನಿಲ್ಲ ಅವ್ರು ಹೇಳಿದಲ್ಲಿ, ಈಗ ಮಾನವೀಯತೆ ಅಂತ ಹೇಳಿದ್ರಲ್ಲ, ಮಾನವೀಯತೆ ದೃಷ್ಟಿಯಿಂದ ಇಲ್ಲಿ ಗಿಡ ಅವನ್ನ ಕೀಳ್ಸಿದ್ರೆ ಒಳ್ಳೇದು. ಯಾಕಂದ್ರೆ ಹುಡುಗರು ಉಪ್ಪಿಡಿದ್ದಾರೆ, ಅವುಗಳಂತೂ ಭಯಂಕರ ಇದಾವೆ. ಅದು ಯಾವ್ದಾದ್ರು ಎಷ್ಟಾದ್ರು ಸೇರಿಸಿ ತಾವು ದಯವಿಟ್ಟು ಇದನ್ನ ಮಾಡ್ರಿ, ಯಾಕಂದ್ರೆ ಬಹಳ ಭಯಂಕರ ಆಗಿದ್ದಾವೆ. ಇದು ಮಾನವೀಯತೆ ದೃಷ್ಟಿಯಿಂದ ಕೆಲಸ ಮಾಡಿದ್ರಿ, ನಾವು ನೋಡಿದೀವಿ. ಆದ್ರಿಂದ ಇದು ಒಂದು ಒಳ್ಳೆ ದೃಷ್ಟಿಯಿಂದ ಮಕ್ಕಳು ಮರೆಯೋದ್ರಿಂದ ಇದನ್ನ ದಯವಿಟ್ಟು ಇದನ್ನ ಮರೆಯದೆ ಫಸ್ಟ್ ಮಾಡಿಸಿ, ತೊಂದರೆ ಇಲ್ಲ. ಯಾಕಂದ್ರೆ ಮಾನವೀಯತೆಯಿಂದ ಎಲ್ಲ ಇಡೀ ಚಿತ್ರದುರ್ಗ ನಗರನೇ ಒಂದು. ಈಗ 2 ವರ್ಷ ಆಗಿದೆ, ಎಲ್ಲರೂ ಕಟ್ತಿದ್ವಿ, ಎಲ್ಲಾ ಮಾಡ್ತಿದ್ವಿ. ಈ ಕಷ್ಟದಂತೂ ಮೊದ್ಲು ಎಲ್ಲಾ ಕೊಟ್ಟಿದ್ವಿ, ಎಲ್ಲಾ ಮಾಡಿದೀವಿ. ಈಗ್ಲೂ ಕೂಡ ಅವ್ರು ಕೊಡ್ತಾನೆ ಇದೀವಿ. ಅದೆಲ್ಲ ಅವ್ರಿಗೆ ಬಿಟ್ಟಿದ್ದವ್ರು ಕೊಡೋದು ಬಿಡೋದು. ಈಗ ಇದೊಂದು ದಯವಿಟ್ಟು ಮಾಡಿ. ಹುಡುಗರಂತೂ ಇದರಿಂದ ಬಹಳ ಹೆದರ್ಕೊಂಡು ಓಡಾಡ್ತಿದ್ದಾರೆ. ದಯವಿಟ್ಟು ಇದೊಂದು ಸ್ವಲ್ಪ ಮಾಡಿ. ಆಮೇಲೆ ರೋಡ್ಗಳೆಲ್ಲ ಬಹಳ ಇದಾಗಿದೆ ಸರ್. ಸ್ವಲ್ಪ ಅಲ್ಲೇದಲ್ಲಿ ಈಗ ನಮ್ಮನೆ ಹತ್ರನೇ ಹೋದ್ ಸರಿ ನೀವು ರೋಡ್ ಉದ್ಘಾಟನೆಗೆ ಬಂದಿದ್ರಿ, ಬಂದಾಗ ಇದು ಮಾಡಿದ್ರು. ಅದೇ ಮದಕರಿಪುರ PDO ಬಂದು ಎಲ್ಲ ಡ್ರೈನೇಜ್ ಏನಾಗಿದೆ, ಈ ಕಡೆ ಎಲ್ಲ ಡ್ರೈನೇಜ್ ಅಲ್ಲಿ ಬಂದು ಓಪನ್ ಮಾಡಿದ್ರು. ಅಲ್ಲಿ ಓಪನ್ ಮಾಡಿದ್ರೆ ಅದು ಮತ್ತೆ ಗುಂಡಿ ಬಿತ್ತು, ಅದು ಬಂದು ನೋಡ್ಲೇ ಇಲ್ಲ. ನೀವು ಇಲ್ಲಿ ಫಸ್ಟ್ ಕ್ಲಾಸ್ ಹೇಳ್ತೀರಾ, ಬೋರಮ್ಮರ್ ಮನೆ ಹತ್ರ ಟೀಚರ್, ಹೈಸ್ಕೂಲ್ ಟೀಚರ್ ಆಗಿದ್ರು, ಅಂಗಡಿ ಇದಲ್ಲ, ಅಂಗಡಿ ಅದೇ ಅದ್ರ ಮನೆ ಎದುರುಗಡೆ, ಅರುಣವ್ರ ಮನೆ ಎದುರುಗಡೆ, ಅದೇ ರಾಘವೇಂದ್ರ ಅವ್ರ ಮನೆಯಿಂದ ಮುಂದಕ್ಕೆ ಗೊತ್ತಾಯ್ತು, ಲೆಫ್ಟ್ ಗೆ. ದಯವಿಟ್ಟು ಸ್ವಲ್ಪ ಒಳ್ಳೆ ಅವಕಾಶ. ಅಲ್ಲ ಇದು ವರ್ಪ್ ಆಗ್ತಲೂ JCB ಕಳಿಸ್ಕೊಡ್ತೀನಿ. ಬಟ್ ಏನಾಗುತ್ತೆ ಅಂತಂದ್ರೆ, ನಮ್ಮಲ್ಲಿ 3-4 JCB ಇದಾವೆ. JCB ನಾವು ಅಂದ್ರೆ ಡೈಲಿ ಅಂದ್ರೆ ಇವಾಗ 2 days ಕಳಿಸ್ತೀವಿ, ಮತ್ತೊಂದು 2 days ಗ್ಯಾಪ್ ತಗಂತೀವಿ. ನಿಮ್ದು ಯಾರ್ದಾರು ಒಬ್ರು ಕಾಂಟ್ಯಾಕ್ಟ್ ನಂಬರ್ ಕೊಡ್ರಿ, ಯಾರು ತೋರಿಸ್ತಾರ ಕಳಿಸ್ತೀನಿ. ಆಮೇಲೆ ಇದೊಂದಿದೆ, ಈಗ ಹಾವುಗಳಿದಾವಲ್ಲ ಭಯಂಕರ ಸರ್, ನೋಡಕ್ ಆಗ್ತಿಲ್ಲ ಅವ್ರ ಮೇಡಮ್. ಆಮೇಲೆ UGD ಇಲ್ಲೊಂದು ಮೈನ್ ಲೈನ್ ಕೊಟ್ಟಿದ್ದಾರೆ. ಕೊಟ್ಟಾಗ ಫಾಸ್ಟ್ ಜೋರ್ ಮಳೆ ಬಂತಂದ್ರೆ ಆ ಮನೆ ಹತ್ರ ಓಪನ್ ಆಗುತ್ತೆ ಹೇಳ್ದಂಗೆ. ಇಲ್ಲ ಖಂಡಿತ ಅವ್ರ ಮೇಡಮ್ ಅವರೇ ಅಲ್ಲಿ ಒಂದು ಇದಾಕಿ ಇದಾಕಿಲ್ಲ ಅಂತ ಹಾಕಿ ಇದ್ ಮಾಡಿದ್ರು.
ಅದು ಏನಾಗಿದೆ ಅಂತ ಹೇಳ್ಬಿಡ್ತೀನಿ ಸರ್. ನಾವು ಫಸ್ಟ್ ಸಜೆಷನ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಯುಜಿಡಿಗೆ ನಿಮ್ದು ಟಾಯ್ಲೆಟ್ ಬಾತ್ರೂಮು ಎರಡೂ ಅದಕ್ಕೆ ಕೊಡ್ರಿ. ಏನಾಗುತ್ತೆ ಅಂದ್ರೆ ಎರಡೂ ಅದಕ್ಕೆ ಕೊಟ್ರೆ ನೀರ್ ಫ್ಲೋ ಜಾಸ್ತಿ ಆಗುತ್ತೆ, ಎಲ್ಲೂ ಕಟ್ಕೊಳಲ್ಲ, ಹೋಗುತ್ತೆ ಅಂತ ನಾವು ಹೇಳ್ತಾ ಇದೀವಿ. ಆ ಜೊತೆಗೆ ಏನಾಗ್ತಾ ಇದೆ ಅಂತಂದ್ರೆ ಈ ವಾಟರ್ ಬೋರ್ಡ್ಗೂ ನಗರಸಭೆಗೂ ಕಮ್ಯುನಿಕೇಶನ್ ಗ್ಯಾಪು. ಒಬ್ರಿಗೊಬ್ರು ಏನಂತಂದ್ರೆ ಈಗ ಪಬ್ಲಿಕ್ ಸರ್ವೆಂಟ್ ಕೆಲಸ ಮಾಡಬೇಕಾದ್ರೆ ಅಹಂ ಬಿಡ್ಬೇಕು ಫಸ್ಟ್, ನಂದು ಅನ್ನೋದು ಬಿಟ್ರೆ ಕೆಲಸ ಆಗುತ್ತೆ. ನಾವ್ ಯಾಕಂದ್ರೆ JCB ಕಳ್ಸಿ ನಗರಸಭೆ ಅವ್ರು ಮಾಡ್ಬೇಕಾದ್ರೆ ನಾನು ಹೇಳಿದೆ, ಈ ಮುಂದ್ಗಡೆ ಕ್ಲೀನ್ ಮಾಡಿ ಹಿಂದ್ಗಡೆ ಹೋಗುತ್ತೆ, ಮುಂದೆ ನಿಲ್ಸಿ ಹಿಂದೆ ಮಾಡಿದ್ರೆ ಹೇಗಂತ ನಾನು ಕೇಳಿದೆ. ಅವ್ರೇ ನಾನು 15 ದಿವಸ ಓಡಾಡಿದ್ರಿ, ನಾನು ನೀವ್ ಯಾರು ಬರಲ್ಲ ಅಂದ್ರು, ಗೊತ್ತಿಲ್ಲ ಈಗ ಬಂದಿದಾರಲ್ಲ ಅದಕ್ಕೆ ಹೇಳ್ತಿದೀವಿ ಅಂದ್ರೆ ಆ JCB ತಡ ಇಲ್ದಾಗ ವಾಪಸ್ ತಗೊಂಡು ಹೊರಟ್ಬಿಟ್ಟಾಗ ಕೆಲಸ ಏನಾಗುತ್ತೆ. ಆಮೇಲೆ ಕೆಲವು ಸರ್ ಚರಂಡಿದು ನಾನು ಒಂದು ಈ ವಿಚಾರ ಹೇಳ್ತೀನಿ. ಅಲ್ಲ ಇರೋದು ಕ್ಲೀನಿಂಗ್ ಮಾಡ್ಕೊಂತೀನಿ. ಕ್ಲೀನಿಂಗ್ ಯಾಕೆ ಆಗ್ತಾ ಇಲ್ಲ ಅನ್ನೋದನ್ನು ನಾನು ಹೇಳ್ತೀನಿ. ಅದು ಯಾಕೆ ಅಂದ್ರೆ ನಮ್ದು 9 ನೀವು ಡ್ರೈನ್ ಇದೆಲ್ಲ ಪ್ರೋಗ್ರಾಮ್ ಎಲ್ಲ ತೆಗೆದ್ರೆ ನಮ್ಮ ಕೋಲು 6 ಅಡಿ ಇರುತ್ತೆ. ಸಲಾಂ ರಾಕಿ ಬಾಯ್ ಬರ್ರಿ ಇಲ್ಲಿ. 5 ಅಡಿ ಕಟ್ಕೊಂಡ್ರು ಸೆಂಟರ್ಗೆ ಮತ್ತೆ 20 ಅಡಿ ಗ್ಯಾಪ್ ಇದೆ. ಪಲಾವ್ ಇದೆ, ಪಲಾವ್ ಚಿತ್ರಾನ್ನ. ಸೊ ಪಡ್ಡು. ಹಾಯ್, ಇವನ ಹೆಸರು ಯುಗಂಧರ್ ಅಂತ. ಇವನಿಗೆ ಎಷ್ಟು ಹೆಸರು ಅಂದ್ರೆ ಉಪ್ಪಟ್ಟು, ಇಡ್ಲಿ ವಡ, ಆಮೇಲೆ ನಿಂದ ಯುಗಂಧರ್. ನಂದೇನಿಲ್ಲಪ್ಪ, ಒಂದೇ ಕುಡಿಲಿ ಒಂದೇ ಹೆಸರು. ಹೌದಾ? ಇಲ್ಲ ಬಾಟಲ್. ಆಯ್ತು, ಇವನ ಹೆಸರು ನೂಬು. ಹಂಗೇನಿಲ್ಲ ಗೈಸ್, ನಂಬೇಡ್ರಿ. ಇವಾಗ ಯಾವ್ದಾದ್ರು ಕಾರ್ಯನಿರತ ಅಂದ್ರೆ ಯಾವ್ದಾದ್ರು ಮೀಟಿಂಗ್ ಅಲ್ಲಿ ಇದ್ದಲ್ಲೋ ಇಲ್ಲ ಯಾರ ಹತ್ರ ಬಂದಿರೋದು ಮಾತಾಡೋದ್ರಿಂದ ಒಂದ್ಸತಿಗೆ ಎತ್ತಿರೋದು ಕಮ್ಮಿ ಆಗಿರ್ಬೋದು. ಬಟ್ ಇನ್ನೊಂದ್ಸರಿ ಟ್ರೈ ಮಾಡಿ ನೋಡ್ರಿ. 90% ಇಲ್ಲ ನಮ್ಮ ಅಧ್ಯಕ್ಷ ನಂಬರ್ ತಗೊಳ್ರಿ, ನಮ್ಮ ಮಿಸಸ್ ಸಮೇತನೇ ಎದ್ಬಿಟ್ಟು ಅದರಲ್ಲಿ 90% ಕ್ಲಿಯರ್ ಆಗಿ ಕೆಲಸ ಮಾಡ್ತಾರೆ. ಅದು ಪ್ರಭುದೇವಯ್ಯ ಲೇಔಟ್ ಅಲ್ಲಿ ಇಲ್ಲ. ಸುಮಾರು ಹಳೆ ಸ್ಕೆಚ್ ಅಲ್ಲಿ ಹಳೆ ಪ್ಲಾನಿಂಗ್ ಅಲ್ಲಿ ಬಂದಿದೆ, ಅದು ಪ್ಲಾನಿಂಗ್ ಇಲ್ಲ. ಇತ್ತೀಚಿನ ಪ್ಲಾನಿಂಗ್ ಅಲ್ಲಿ ಕಂಪಲ್ಸರಿ ಪಾರ್ಕ್ ಬಿಡ್ಲೇಬೇಕು. ಹಾಗಾಗಿ ಸ್ವಲ್ಪ ನಮ್ಮ ಒಂದು ಮನವಿಗಳಿಗೆ ಸ್ಪಂದಿಸಿ. ಈಗ ದತ್ತು ಮಕ್ಕಳು ಬೇರೆ, ಸ್ವಂತ ಮಕ್ಕಳು ಬೇರೆ, ದತ್ತು ಮಕ್ಕಳು ಬೇರೆ ಅಂತೀವಲ್ಲ, ಹಂಗೆ ನಾವೆಲ್ಲ ಸ್ವಂತ ಮಕ್ಕಳಾಗಿದ್ದೀವಿ ಈಗ ನಮ್ಮ ಅಧ್ಯಕ್ಷರಿಗೆ. ಇದು ಇದು ಬೋಂಡ ಗೈಸ್, ಬೋಂಡ ಕಾಣುತ್ತೆ ನೋಡ್ರಿ. ಬೋಂಡ ಮತ್ತೆ ನೀರುಗಳು ಮೊಸರು ಬಜ್ಜಿ ಇಲ್ಲಿ ಗೈಸ್. ಮೊಸರು ಬಜ್ಜಿ ಇದು ಮೊಸರು ಬಜ್ಜಿ ನೋಡಿ, ತೆಗಿಯಕ್ಕಾಗಲ್ಲ ಇದು. ತ್ರೇತಾಯುಗದಲ್ಲೂ ಎಲ್ಲಾದ್ರೂ ಇದೀವ ನಾವು? ತ್ರೇತಾಯುಗ ಅಂದ್ರೆ ಗೊತ್ತಿಲ್ಲ, ಗೊತ್ತಾ? ಕ್ರಿಸ್ತ ಪೂರ್ವ ಬೇರೆ, ಕ್ರಿಸ್ತ ಶಕ ಬೇರೆ. ನಾವೆಲ್ಲರೂ ಕ್ರಿಸ್ತ ಶಕದಲ್ಲಿ ಇದೀವಿ, ನಾವೆಲ್ಲರೂ ಓದಿದೀವಿ. ನಮ್ಗೆಲ್ಲ ತಕ್ಕ ಮಟ್ಟಿಗೆ ತಂದೆ ತಾಯಿಗಳು ಒಂದು ಎಜುಕೇಶನ್ ಅನ್ನ ಕೊಡಿಸಿದ್ದಾರೆ. ಆದ್ರೂ ಸಮೇತ ನಾವು ಎಷ್ಟು ತಪ್ಪು ಮಾಡ್ತೀವಿ ಗೊತ್ತಾ? ಯಾರಿಗೂ ಗೊತ್ತಿಲ್ಲ. ಗಲ್ಲೆಲ್ಲ ಹಾಕ್ತಾರೆ, ಮೂಲೆಲ್ಲ ಹಾಕ್ತಾರೆ, ಎಲ್ಲಂದ್ರಲ್ಲೇ ಹಾಕ್ತಾರೆ. ಅವ್ರಿಗೆ ಮನ್ಸಿಗೆ ಬರ್ದೇ ಇದ್ದಿದ್ದು ನಾವೆಷ್ಟು ಕ್ಲೀನ್ ಮಾಡಿದ್ರು ಅದು ಏನು ಪ್ರಯೋಜನ ಇಲ್ದಂಗೆ ಆಗ್ತಾ ಇದೆ ನಮ್ಗೆ. ಹೆಂಗಾಗಿದೆ ಅಂದ್ರೆ ನಮ್ಮ ಮನೆ ಒಳಗಡೆನೆ ಕಸನ ನಮ್ಮ ಮನೆಗೆ ಹಾಕೋಣಂಗೆ. ಹೆಂಗ್ ಬರ್ತೀವಿ ನಮ್ಮ ಭಾವನೆ ಅಂದ್ರೆ, ನಮ್ಮ ಭಾವನೆ ಹೆಂಗಿದೆ ಅಂದ್ರೆ ನಮ್ಮನೆ ಚೆನ್ನಾಗಿದ್ರೆ ಸಾಕಪ್ಪ, ಪಕ್ಕದ ಮನೆ ಏನಾದ್ರು ನಮ್ಗೇನಾಗಿದೆ ಅಲ್ವಾ? ನಮ್ಮನೆ ಚೆನ್ನಾಗಿದ್ರೆ ಸಾಕು, ಪಕ್ಕದ ಮನೆ ಏನಾದ್ರೂ ನಮ್ಗೇನಾಗಬೇಕಾಗಿದೆ ಅನ್ನೋ ಒಂದು ಭಾವನೆಯನ್ನ ಫಸ್ಟ್ ಬಿಡ್ಬೇಕು ನಾವೆಲ್ಲರೂ. ಹೌದು, ಇದು ನಮ್ಮ ಮನೆ, ಇದು ನಮ್ಮ ಏರಿಯಾ, ನಮ್ಮ ವಟಾರ, ಇಲ್ಲಿ ನಾವು ಕಸ ಹಾಕ್ಬಾರ್ದು. ಸರ್, ಒಂದಿನ ಬಿಟ್ಟು ಒಂದಿನ ಕಸದಾರಿ ಬರುತ್ತಾ ಇಲ್ವೋ? ಬರುತ್ತಾ? ಇವತ್ತು ಅಮಾಸೆ, ಇವತ್ತು ಹುಣ್ಣಿಮೆ, ಇವತ್ತು ಗೌರ್ಮೆಂಟ್ ಹಾಲಿಡೇಸ್ ಇದೆ. ಆತರ ಏನಾರ ರೀಸನ್ ಕೊಟ್ಕೊಂಡು ಯಾವತ್ತನ್ನ ಕಸದಾರಿ ನಿಲ್ಸಿದಾರ? ಎಷ್ಟು ಜನ ಆಗ್ತಿದ್ರು? ಪ್ರಾಮಾಣಿಕವಾಗಿ ಕೈ ಎತ್ತಿ ಹೇಳ್ಬಿಟ್ರು. ನಾನು
ಪ್ರಾಮಾಣಿಕವಾಗಿ ಹೇಳಿರ್ಬೇಕು, ಕೈ ಎತ್ತಿಲ್ರಿ. ಪ್ರಾಮಾಣಿಕವಾಗಿ ಹೇಳ್ರಿ. ಇನ್ನು ಮಿಕ್ಕವರು ಕಸದಾರಿ ಮನೆ ಮುಂದೆ ಹೋಗುತ್ತೆ, ಕಸ ಹಾಕಲ್ವಾ ನೀವು ಅಂದ್ರೆ, ಇಲ್ಲ ನಮ್ಮ ಮನೆ ಕಸ ಇಲ್ಲ ಅಂತಾರೆ. ಸ್ವಲ್ಪ ಹೊತ್ತು ಬಿಟ್ಟು ಅಲ್ಲ ಸಂಜೆ ಬಂದು ಅಲ್ಲೆಲ್ಲ ಕಸ ಹೋಗುತ್ತೆ. ನಾವ್ ಅಲ್ರಿ ಮೇಡಮ್, ಅಲ್ಲಿ ಕಸದಾರಿ ಬಂದಿತ್ತಲ್ರಿ, ಕಸದಾರಿಗೆ ಹಾಕ್ಬಂದಿತ್ತಲ್ಲ ಅಂದ್ರೆ, ಅಲ್ಲ ಸರ್ ನೀವು ನಂದೇ ನೋಡ್ತಿರಲ್ಲ, ಈಗ 5 ನಿಮಿಷದಿಂದ ಇನ್ನೊಬ್ರು ಮನೆಯವ್ರು ಹಾಕೋದ್ರೆ ಅವ್ರು ಕೇಳೋದಿಲ್ಲಲ್ಲ. ನೀವು 5 ನಿಮಿಷದಿಂದ ಇನ್ನೊಬ್ರು ಬಂದ ಕಸ ಹಾಕೋದ್ರು ಸರ್, ಅವ್ರು ನೋಡ್ಲಿಲ್ವಾ ನೀವು, ಅವ್ರು ಕೇಳೋದಿಲ್ಲ ಸರ್, ನಮ್ಮನ್ನು ಕೇಳ್ತೀರಿ ಅಂತ. ಅವ್ರದ್ದು ಬಹಳ ಇತ್ತು ಅಂತ ಹೇಳ್ತಾರೆ. ಅದ್ ಮತ್ತೆ ತುಂಬಾ ಕಸ ಆಯ್ತು ಸರ್, ಅವ್ರದ್ದು ಬಹಳ ಕಸ ಹಾಕಿದ್ದಾರೆ, ಅವ್ರು ಕೇಳಿದ್ರೆ ನಮ್ಮನ್ನು ಕೇಳ್ತಿರಲ್ಲ ಸರ್. ಅಂದ್ರೆ ಹೆಂಗಾಗೋಗಿದೆ ಅಂದ್ರೆ, ಬೆರಳು ಅವ್ರನ್ನ ತೋರಿಸ್ತಾ ಇರುತ್ತೆ, ಇನ್ನು ಮಿಕ್ಕಿದ 3 ಬೆರಳು ನಮ್ಮನ್ನು ತೋರಿಸ್ತಾ ಇರುತ್ತೆ. ಅದನ್ನ ದಯವಿಟ್ಟು ರಿಯಲೈಸ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ಒಂದು ಸಣ್ಣ ಕತೆ ಹೇಳಿ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ, ನಮ್ಮ ತನವು ಸಂತೈಸಿಕೊಳ್ಳಿ ಅನ್ನೋದಕ್ಕೆ ಒಂದು 8 ವರ್ಷದ ಮಗು ಇರುತ್ತೆ. ಅವರಪ್ಪ ಒಂದು 4 ಜನ ಎಲ್ಗೋ ಹೊರಗಡೆ ಕೆಲ್ಸದ ಮೇಲೆ ಹೋಗಿರ್ತಾರೆ. ಅವರಪ್ಪ ತುಂಬಾ ಸುಸ್ತಾಗಿ ಮನೆಗೆ ಬಂದಿರ್ತಾರೆ. ಆ 8 ವರ್ಷದ ಮಗು ಮೊದಲೇ ಕೇಳ್ಬೇಕೆ, 4 ದಿನ ಅಪ್ಪ ಸಿಕ್ಕಿಲ್ಲ. ಏನ್ ಮಾಡುತ್ತೆ ಮಗು? ಅಪ್ಪನ ಮೇಲೆ ಹತ್ಕೊಳ್ಳುತ್ತೆ, ಕುತ್ಕೊಳ್ಳುತ್ತೆ, ಓಡಾಡುತ್ತೆ, ಹೆಗಲ ಮೇಲೆ ಕುತ್ಕೊಳ್ಳುತ್ತೆ, ಏನ್ ಜಂಪ್ ಹೊಡಿತೈತೆ. ಅವ್ರ ಅಪ್ಪನ್ನ ರೆಸ್ಟ್ ಮಾಡಕ್ ಬಿಡ್ತಾನೆ ಇಲ್ಲ. ಫುಲ್ಲು ಅವ್ರ ಅಪ್ಪನ ಬೆನ್ನ ಹತ್ಕೊಂಡು ಪಾಪು ರೆಸ್ಟ್ ಮಾಡಕ್ ಕೊಡ್ತಾನೆ ಇಲ್ಲ 8 ವರ್ಷದ ಮಗು. ಅವರಪ್ಪ ಎಷ್ಟೊತ್ತಂತ ಹೇಳ್ತಾನೆ, ಸುಮ್ನಿರೋ ಮಗನೇ, ಗಲಾಟೆ ಮಾಡ್ಬೇಡ, ಸುಮ್ನಿರೋ, ನನಗೆ ರೆಸ್ಟ್ ಇಲ್ಲ, ಮಲ್ಕೋಬೇಕು ಅಂತ ಹೇಳ್ತಾನೆ. ಆದ್ರೂ ಸಮೇತ ಆ ಮಗು ಏನ್ ಗೊತ್ತಾಗುತ್ತೆ? 8 ವರ್ಷದ ಮಗುಗೆ ಏನೂ ಗೊತ್ತಾಗಲ್ಲ. ಮತ್ತೆ ತರಲೆ ಮಾಡ್ತಾನೆ ಇರ್ತಾನೆ ಅಪ್ಪನ ಹತ್ರ. ಅಲ್ಲಿಗೂ ಅಪ್ಪ 5 ನಿಮಿಷ, 10 ನಿಮಿಷ, 15 ನಿಮಿಷ, 20 ನಿಮಿಷ ನೋಡ್ತಾನೆ. ಅಲ್ಲಿಗೂ ಮಗು ಅಪ್ಪನ ಹತ್ರ ತರಲೆ ಮಾಡ್ತಾನೆ ಇರುತ್ತೆ. ಅಲ್ಲಿಗೂ ಹೆಂಗ್ ಕೋಪ ಬರುತ್ತೆ ತಂದೆಗೆ ಅಂದ್ರೆ, ಏನಾದ್ರೂ ಒಂದು ಕೋಲ್ ತಗೊಂಡು ಬಾರಿಸ್ಬಿಡೋಣ ಅನ್ನೋ ಮಟ್ಟಕ್ಕೆ ಕೆಟ್ಟ ಕೋಪ ಬರುತ್ತೆ ತಂದೆಗೆ. ಆದ್ರೂ ಸಮೇತ ತಂದೆ ಆ ಒಂದು ಕೋಪವನ್ನ ಕಂಟ್ರೋಲ್ ಮಾಡ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಹುಡ್ಕಾಡ್ತಾನೆ. ಗೋಡೆ ಮೇಲೆ ಒಂದು ಪ್ರಪಂಚದ ಒಂದು ಭೂಪಟ ಇರುತ್ತೆ. ಏನಿರುತ್ತೆ ಸರ್? ಪ್ರಪಂಚದ ಭೂಪಟ ಇರುತ್ತೆ, ವರ್ಲ್ಡ್ ಮ್ಯಾಪ್ ಅಂತೀವಿ. ಆ ಒಂದು ಪ್ರಪಂಚದ ಭೂಪಟ ಕಾಣುತ್ತೆ ಗೋಡೆ ಮೇಲೆ. ಅದನ್ನ ತಗೊಂಡ್ಬಿಡ್ತಾನೆ. ತಗೊಂಡು ಬಡ ಸಿಟ್ಟಲ್ಲ ಅದನ್ನೆಲ್ಲ ಒಂದು 10-15 ದಿಕ್ಕಿಗೆ ಹರಿದು ಹಾಕ್ಬಿಡ್ತಾನೆ ತಂದೆ. ಹರಿದು ಹಾಕಿ, ಮಗನೇ ನಾನು ಮಲ್ಕೊಂಡು ಎದ್ದೇಳೋದ್ರೊಳಗಡೆ ನೀನೇನ್ ಮಾಡ್ಬೇಕು, ಇದು ಪ್ರಪಂಚದ ಭೂಪಟ ಮುಂಚೆ ಹೆಂಗಿತ್ತೋ ಹಂಗೆ ಮಾಡ್ಬೇಕು ಅಂತ. ಸರ್ ನಿಜವಾಗಿ ಹೇಳೋಣ, ಯಾವ ದೇಶದ ಪಕ್ಕದಲ್ಲಿ ಯಾವ ದೇಶ ಇದೆ ಅಂತ ನಮಗೆ ಗೊತ್ತಿಲ್ಲ. ಇನ್ನು 8 ವರ್ಷದ ಮಗು ಏನ್ ಹೇಳುತ್ತೆ ಸರ್? ಅದ್ ಹೆಂಗ್ ಸರ್ ಜೋಡಿಸುತ್ತೆ? ಈ ಕಾನ್ಸೆಪ್ಟ್ ಇಟ್ಕೊಂಡು ತಂದೆ ಅದಕ್ಕೆ ಒಂದು ಗೈಡ್ ಇದನ್ನ ಕೊಡ್ತಾನೆ, ಒಂದು ಪ್ರಾಜೆಕ್ಟ್ ವರ್ಕ್ ಅನ್ನ ಕೊಡ್ತಾನೆ ತಂದೆ. ಹೆಂಗೂ ಯಾವ ದೇಶದ ಪಕ್ಕದಲ್ಲಿ ಯಾವ ದೇಶದ ನನಗೆ ಸರಿಯಾಗಿ ಗೊತ್ತಿಲ್ಲ, ಇನ್ನು ಮಗುಗೆ ಇನ್ನೇನು ಗೊತ್ತಾಗುತ್ತೆ, ನನ್ನ ಮಗನಿಗೆ ಇನ್ನೇನು ಗೊತ್ತಾಗುತ್ತೆ ಅಂತ ಹೇಳಿ ನನ್ನ ಏನ್ ಮಾಡ್ಬೇಕು, ಕಂಡೀಷನ್ ಏನು, ಇದನ್ನ ಸರಿಯಾದ್ಮೇಲೆ ನನ್ಗೆ ಎಬ್ಬರಿಸ್ಬೇಕು, ಅಲ್ಲಿವರೆಗೂ ನೀನು ಎಬ್ಬರಿಸಂಗಿಲ್ಲ ಅಂತಂದು ಹೇಳಿ ತಂದೆ ಮಗನಿಗೆ ಹೇಳ್ತಾನೆ. ಮಗ 10 ನಿಮಿಷನೂ ಆಗಿಲ್ಲ, ಅಪ್ಪ 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 ಅಂತಿದ್ದಾನೆ. ತಂದೆಗೆ ಇನ್ನೂ ಕೆಟ್ಟ ಕೋಪ. ನಾನು ಹೇಳ್ತೇನೆ ನೀನು ಮಾಡ್ತಿರೋದೇನು ಅಂತ. ಅಪ್ಪ ಇಲ್ಲಪ್ಪ ಅದು ಸರಿ ಹೋಯ್ತು. ಆ ತಂದೆ ಪರಮಾಶ್ಚರ್ಯ. ಹೌದಾ ಸರಿ ಹೋಯ್ತಾ? ಕೂಡಲೇ ನೋಡ್ತಾನೆ, ಯಾವ್ಯಾವ ದೇಶದ ಪಕ್ಕದಲ್ಲಿ ಯಾವ್ಯಾವ ದೇಶ ಇರಬೇಕು ಅದು ಸರಿಯಾಗೇ ಇದೆ. ತಂದೆಗೆ ಪರಮಾಶ್ಚರ್ಯ. ಹೆಂಗೋ ಮಾಡದೆ ಇದನ್ನ ಮಗನೇ, ಹೆಂಗ್ ಮಾಡದೆ ಇದೆ ಅಂತ ಕೇಳಿದಾಗ ಆ ಮಗು ಹೇಳ್ತಾನೆ ಸಿಂಪಲ್ ಆಗಿ, ಅಪ್ಪ ಈ ಪ್ರಪಂಚದ ಭೂಪಟದ ಹಿಂಭಾಗದಲ್ಲಿ ಮನುಷ್ಯನ ಚಿತ್ರಣ ಇತ್ತು, ಮನುಷ್ಯನ ಸರಿ ಮಾಡ್ತಾ ಬಂದೆ, ಪ್ರಪಂಚ ಸರಿ ಹೋಯ್ತು. ನಾವು ಮಾಡ್ಬೇಕಾಗಿರೋದು ಇಷ್ಟೇ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ನಗರಸಭೆ ಕೆಲಸ ಮಾಡ್ತಾ ಇಲ್ಲ, ಮುನ್ಸಿಪಾಲ್ಟಿ ಕೆಲಸ ಮಾಡ್ತಾ ಇಲ್ಲ, ಜಿಲ್ಲಾಡಳಿತ ಕೆಲಸ ಮಾಡ್ತಾ ಇಲ್ಲ, ಅವ್ರು ಯಾರೋ ಕೆಲಸ ಮಾಡ್ತಾ ಇಲ್ಲ, ಇವ್ರು ಯಾರೋ ಕೆಲಸ ಮಾಡ್ತಾ ಇಲ್ಲ, ಆ ಮನೆಯವ್ರು ಸರಿ ಇಲ್ಲ, ಈ ಮನೆಯವ್ರು ಸರಿ ಇಲ್ಲ, ಆ ಓಟಾರ್ದಾರ ಹಂಗೆ, ಈ ಓಟಾರ್ದಾರ ಹಿಂಗೆ, ಈ ಮನೆಯವ್ರು ಹಿಂಗೆ ಅನ್ನೋದನ್ನ ಫಸ್ಟ್ ಬಿಡೋಣ. ನಾವೆಲ್ಲರೂ ನಮ್ಮ ತನವ ಸಂತೈಸ್ಕೋಬೇಕು. ಫಸ್ಟ್ ಆಫ್ ಆಲ್ ನಮಗೆ ನಾವು ತಿದ್ದುಕೊಂಡಾಗ ಇಡೀ ಪ್ರಪಂಚನೇ ಬದಲಾಗುತ್ತೆ ಅಂತ ಹೇಳ್ತಾ, ಈಗ ಮುಖ್ಯವಾಗಿರ್ತಕ್ಕಂಥ ಘಟ್ಟ ನಮ್ಮ ಒಂದು ಅಧ್ಯಕ್ಷರ ಭಾಷಣ. ರಾಘವೇಂದ್ರ ಸರ್ ಮೇಡಮ್ ಮಾತಾಡ್ತೀರಿ? ಆಯ್ತು ಹಂಗಾರೆ ಈಗ ನಮ್ಮ ಒಂದು ಒಂದೇ ಒಂದು ವಿಷಯ, ಶ್ರೀಶೈಲ ಬಡಾವಣೆ ಅಂತ ನಾನು ಬಂದಿದ್ದೀನಿ ಸರ್. ಇಲ್ಲಿವರೆಗೂ ಸ್ಕೂಲ್ ಇದೆಯಲ್ಲ, ಅಂಜುಮನ್ ಸ್ಕೂಲ್, ಅದು ಉರ್ದು ಸ್ಕೂಲು, ಅಲ್ಲಿಗೆ ಬಂದು ಹೋಗಿದ್ದೀನಿ. ಆದ್ರೆ ಈ ಕಡೆ ನಾನು ಬಂದು ನೋಡಿಲ್ಲ ಅಷ್ಟೇನು. ಸರ್ ಸಾಹೇಬ್ರು ಬಂದಾಗ ನಾನು ಎಲ್ಲಿದೆ, ನೀವು ಬಂದೇ ಇಲ್ಲ, ನಾನು ನೋಡಿಲ್ಲ ಅಂತ ಹೇಳಿದೆ ಅವತ್ತು. ಸರ್ ಒಂದು ರೇಂಜಲ್ಲಿ ಫುಲ್ಲು ಜೋಶಲ್ಲಿ ಬಂದು ಸಿಟ್ಟಾಗಿ ಬಂದು ಮಾತಾಡಿದ್ರು ಅವತ್ತು. ನೀವು ಬಂದು ಕೇಳಿದ್ರೆ ಅಲ್ವಾ ಸಮಸ್ಯೆ ಏನೈತೆ ಅಂತ ನನಗೆ ಗೊತ್ತಾಗೋದು, ಇಲ್ಲ ಅಂದ್ರೆ ನನಗೆ ಹೆಂಗ್ ಗೊತ್ತಾಗುತ್ತೆ ಸರ್? ನೀವು ಇವತ್ತು ಬಂದಿದ್ರ, ನಾನೆಲ್ಲ ಸಾಲ್ವ್ ಮಾಡ್ತೀನಿ ಅಂತ ಹೇಳಿ ಕಳಿಸ್ದೆ.
ಅವ್ರಿಗೆ ನಾನು ಬೇಜಾರಾಗಿದ್ದೀನಿ ಅನ್ಬೋದು, ನನಗೇನು ಆ ಥರ ಬೇಜಾರೇನಿಲ್ಲ ಸರ್. ಎಲ್ಲರೂ ಇವತ್ತು ಬಂದು ನೋಡುತ್ತಿದ್ದೀನಿ. ಎಲ್ಲ ನೀವು ಕೇಳಿರೋ ಎಲ್ಲ ಸಮಸ್ಯೆಗಳನ್ನ ಆದಷ್ಟು ಬೇಗ ನಮ್ಮ ಕೈಲಾದಷ್ಟು ನಾವು ಎಲ್ಲ ಸಾಲ್ವ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ನಾನು ಈ 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಮೇಡಮ್. ಹಲೋ ತಡೆಯಪ್ಪ ಸ್ವಲ್ಪ. ನಾನು ಅವತ್ತು ನೀವು ಹೇಳಿದ ಒಳ್ಳೆ ಬುದ್ಧಿ ಮಾತು ನನಗೆ. ಯಾಕಂದ್ರೆ ಇವತ್ತು ಶ್ರೀಶೈಲ ಬಡಾವಣೆ ಅಂತ ಬೋರ್ಡ್ ಹಾಕೋದಕ್ಕೆ ನೀವೇ ರೂವಾರಿಗಳು. ನೀವು ಹೇಳಿದ್ರೆ ನಾವು ಆ ಬೋರ್ಡ್ ಹಾಕ್ತಿರ್ಲಿಲ್ಲ. ಇವಾಗ ಪ್ರತಿಯೊಬ್ಬ ರಸ್ತೆದವ್ರಿಗೆ, ಆಟೋದವ್ರಿಗೆ, ನಾವು ಯಾವ್ದಾರ ಒಂದು ಹೋಟ್ಲಿಗೆ ತಿಂಡಿ ತಗೊಂಬ ಅಂದ್ರೆ ಶ್ರೀಶೈಲ ಬಡಾವಣೆ ಎಲ್ಲೇ ತಗೊಂಬಾರ್ದು ನಿಮ್ಮಂಗೆ ಇವಾಗ ಬೋರ್ಡ್ ಹಾಕ್ಬಿಟ್ಟಿದ್ವಿ ಮೇಡಮ್. ಆಮೇಲೆ 1-2 ಕ್ಲಾಸ್ಗಳು ಹಾಕಿದ್ವಿ. ಇವ್ರು ಹೇಳಿ ನಮ್ಗೊಂದು ಪಾಠ ಕಲಿತಂಗೆ ಆಯ್ತು. ಅದರಿಂದಲೇ ನಾವೆಲ್ಲ ಮಾಡಿದ್ದಾರೆ. ಇದು ಮಲ್ಲಯ್ಯ ಬಡಾವಣೆಗೆ ಬರ್ತೀರಾ ನೀವು, ನಮ್ಮ ವಾರ್ಡ್ ಅವರಾಗಿ, ನೀವು ಸದಸ್ಯರಾಗಿ, ನೀವು ನಮ್ಮ ವಾರ್ಡಿಗೆ ಬಂದಿಲ್ಲ, ನಮ್ಮನ್ನ ನೋಡಿಲ್ಲ ಅಂತ ಎಷ್ಟು ಜಗಳ ಮಾಡಿದ್ರು. ಅವತ್ತಂತೂ ಆಫೀಸಲ್ಲೇ ಇವ್ರು ಇರ್ಲಿಲ್ಲ. ಅವತ್ತು ನಾನು ನೋಡಿರ್ಲಿಲ್ಲ ಇವ್ರನ್ನ, ಏನೋ ಗೊತ್ತಿಲ್ಲ ನನಗೂ ಅಷ್ಟೊಂದು. ಅವತ್ತು ಬಂದು ಫುಲ್ಲು ಜೋರ್ ಮಾಡಿ ಆ ಕಡೆ ಮಾಡ್ತೀರಾ, ಈ ಕಡೆ ಮಾಡಲ್ಲ, ಮಲ್ಲಯ್ಯ ಬಡಾವಣೆಗೆಲ್ಲ ಕೊಡ್ತೀರಾ. ಅವ್ರು ಬಂದಿದ್ರು, ಅದಕ್ಕೆ ಕೊಟ್ಟಿದ್ದೀನಿ ಅವರಿಗೆ. ಅವರು ನಾನು ಅಧ್ಯಕ್ಷ ಆದಾಗ ಬಂದ ತಕ್ಷಣನೇ ಅವ್ರು ಬಂದು ನನ್ನನ್ನು ಮೀಟ್ ಮಾಡಿ ನಮ್ಮ ಸಮಸ್ಯೆ ಇಂಥವಿದೆ ಅಂತ ಹೇಳಿ ಕೇಳೋಗಿದ್ದಕ್ಕೆ ಅಲ್ಲಿ ಹಾಕಿದ್ದೀನಿ ಸರ್. ಇಲ್ಲ ಅಂದ್ರೆ ನಾನು ನೀವು ಬಂದಿದ್ರೆ ನಿಮ್ಗೂ ಹಾಕ್ತಿದ್ದೆ ಅಂತ ಹೇಳಿದೆ ಸರ್. ಇನ್ನು ಮುಂದೆ ನಾವೆಲ್ಲ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಸರ್. ಖಂಡಿತ ಮೇಡಮ್ ಅವ್ರು ಹೇಳ್ತಿರೋದು ಇಷ್ಟೇ. 10 ಮಗುಗೆ ಹಾಲಿರೋದು ಕಷ್ಟ ಇದೆ, ಸುಮ್ಮನೆ ಇದ್ರೆ ಯಾರು ನಿಮ್ ಕೆಲಸ ಮಾಡ್ಕೊಡಲ್ಲ. ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಯಾವ್ದಾದ್ರು ಒಂದು ಕರೆಗೆ ಹೋಗ್ಬಿಟ್ರೆ ವಾಲಂಟಿಯರ್ ಬನ್ನಿ. 10 ಸಲ ನಾವಂತೂ ಗೋಗರ್ದು ಬಿಡಿದೀವಿ, ಬರ್ರಿ 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 ಅಂತ. ನೆಕ್ಸ್ಟ್ ಟೈಮು ಇದಾಗದ್ ಬೇಡ. ಎಲ್ರು ಒಂದು ಕೈ ಜೋಡಿಸ್ಕೊಂಡು ಏನೇ ಇರ್ಲಿ, ವಾಟ್ ಎವರ್ ಇಟ್ ಈಸ್, ನಾವೆಲ್ಲರೂ ಸೇರ್ಕೊಂಡು ಒಂದು ಗ್ಯಾದರ್ ಆಗಿ ಒಂದು ಸಂಘಟನೆ ಮುಖಾಂತರ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ಯಾವಾಗ ಯೂನಿಟಿ ಇಸ್ ದ ಸ್ಟ್ರೆಂತ್, ಒಗ್ಗಟ್ಟಿನಲ್ಲಿ ಬಲವಿದೆ. ಅದನ್ನ ನಾವು ಯಾವಾಗಲೂ ಪ್ರೂವ್ ಮಾಡ್ತಾ ಬರೋಣ ಅಂತ ಹೇಳ್ತಾ, ಈಗ ನಮ್ಮ ಒಂದು ಶ್ರೀಶೈಲ ಬಡಾವಣೆಯ ನಿವಾಸಿಯಾಗಿರ್ತಕ್ಕಂಥ, ಶ್ರೀಶೈಲ ಬಡಾವಣೆಯ ನಿವಾಸಿಯಾಗಿರ್ತಕ್ಕಂಥ ನಾವು ಏನೋ ಒಂದು ಕಾರ್ಯಕ್ರಮ ಅನ್ಕೊಂಡಿದ್ವಿ. ಅಂದ್ರೆ ಕಾರ್ಗಿಲ್ ವಿಜಯ ದಿವಸ್ ಅಂತ ಅನ್ಕೊಂಡಿದ್ವಿ. ಅದು ಹೋದ ವಾರದಲ್ಲಿ ಆಯ್ತು. ಈ ಕಾರ್ಗಿಲ್ ವಿಜಯ ದಿವಸ್ ಅಂತ ನಾವೇನು ಸೈನಿಕರಿಗೆ ನಾವೇನು ಸನ್ಮಾನ ಮಾಡ್ತೀವಿ, ಆ ಒಂದು ಸನ್ಮಾನವನ್ನ ನಮ್ಮ ಏರಿಯಾದಲ್ಲೇನೆ ಇರ್ತಕ್ಕಂಥ ಒಬ್ಬರು ಸೈನಿಕರು ಹಾಲಿ ಕರ್ತವ್ಯನ ನಿರ್ವಹಿಸ್ತಾ ಇದ್ದಾರೆ. ಅವರು ಹವಾಲ್ದಾರ್ ಇದ್ದಾರೆ, ಆರ್ಮಿನಲ್ಲಿದ್ದಾರೆ, ಇಂಡಿಯನ್ ಆರ್ಮಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು ಒಂದು 2003ರಲ್ಲಿ ಸೇವೆಗೆ ಸೇರ್ಕೊಂಡು ಇಲ್ಲಿವರೆಗೂ 22 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನ ಇಂಡಿಯನ್ ಆರ್ಮಿನಲ್ಲಿ ಸಲ್ಲಿಸ್ತಾ ಇದ್ದಾರೆ. ನಾವೆಲ್ಲರೂ ಇಲ್ಲಿ ಶಾಂತ ರೀತಿಯಿಂದ ಇದ್ದೀವಿ ನಾವು ಅಂತಂದ್ರೆ ಅದಕ್ಕೆ ಯಾರ ಕಾರಣ? ಸೈನಿಕರ ಕಾರಣ ಅಲ್ವಾ? ಅದೆಲ್ಲ ಗೊತ್ತೇ ಇದೆ. ಹಾಗಾಗಿ ಆ ಒಂದು ಸೈನಿಕರಿಗೆ ಅಂದ್ರೆ ನಮ್ಮ ಒಂದು ದೇಶವನ್ನ ಗಡಿಯನ್ನ ಕಾಯ್ತಕ್ಕಂಥ ಒಂದು ಏನು ಯೋಧರಿದ್ದಾರೆ, ಅವರಿಗೆ ನಮ್ಮ ಒಂದು ಶ್ರೀಶೈಲ ಬಡಾವಣೆಯ ಕ್ಷೇಮಾಭಿವೃದ್ಧಿ ಸಂಘದಿಂದ ಜೊತೆಗೆ ನಮ್ಮ ಅಧ್ಯಕ್ಷ ಏನು ಬಂದಿದ್ದಾರೆ, ಜೊತೆಗೆ ನಮ್ಮ ಸದಸ್ಯರು, ನಮ್ಮ ವಾರ್ಡಿನ ಸದಸ್ಯರು, ಜೊತೆಗೆ ನಗರಸಭೆ ಅಧ್ಯಕ್ಷ ಏನು ಬಂದರೆ, ಸುಮಿತಾ ರಾಘವೇಂದ್ರ ಮೇಡಮ್ ಅವರು ಏನು ಬಂದರೆ, ಜೊತೆಗೆ ರಾಘವೇಂದ್ರ ಸರ್ ಬಂದರೆ, ಅವರೆಲ್ಲರ ಮುಖಾಂತರವಾಗಿ ನಮ್ಮ ಏರಿಯಾದಲ್ಲೇ ಇರ್ತಕ್ಕಂಥ ಒಬ್ಬರು ಹಾಲಿ ಸೇವೆ ಇಂಡಿಯನ್ ಆರ್ಮಿನಲ್ಲಿ ಕೆಲಸ ಮಾಡಿಸ್ತಕ್ಕಂಥ ಶ್ರೀಯುತ ದುಗ್ಗಪ್ಪ ಸರ್ ಇದ್ದಾರೆ. ಅವರು ಹವಾಲ್ದಾರ್ ಇದ್ದಾರೆ. ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವರಿಗೊಂದು ಸಣ್ಣದಾಗಿರ್ತಕ್ಕಂಥ ಒಂದು ನಮ್ಮ ಒಂದು ಸಂಘದಿಂದ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ದೀವಿ. ಪ್ಲೀಸ್ ಬನ್ನಿ ಸರ್. ದುಗ್ಗಪ್ಪ ಸರ್, AK ದುಗ್ಗಪ್ಪ ಸರ್, ಸೈನಿಕರು, ಹವಾಲ್ದಾರ್, ಇಂಡಿಯನ್ ಆರ್ಮಿ. ಜೋರಾದ ಚಪ್ಪಾಳೆಯೊಂದಿಗೆ ನಾವು ಅವ್ರನ್ನ ವೇದಿಕೆಗೆ ಬರಮಾಡ್ಕೊಳ್ಳೋಣ. ಸದನಿಯವರಿಗೆ ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಬಹಿರಂಗಾಧ್ಯಕ್ಷರು ಮತ್ತೆ ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಸುಮಿತಾ ಮೇಡಮ್ ಅವರು ಒಂದು ಸನ್ಮಾನವನ್ನ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಜೋರಾದ ಚಪ್ಪಾಳೆಯೊಂದಿಗೆ ನಾವು ಇವತ್ತು ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ವಿಚಾರವನ್ನ ಮಂಡಿಸ್ತಾ ಇದ್ದೀವಿ. ಅಲ್ಲಿ ಇಂಡಿಯನ್ ಆರ್ಮಿಯಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಶ್ರೀಯುತ ದುಗ್ಗಪ್ಪ ಸರ್ಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಈ ಒಂದು ವೇದಿಕೆ ಪರವಾಗಿ ಸಲ್ಲಿಸ್ತಾ ಈಗ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದ್ದೀವಿ. ಮುಖ್ಯವಾಗಿ ಈಗ ನಮ್ಮ ಕರೆಗೆ ಹೋಗೊಟ್ಟು ಹೌದು, ಸುಮಾರು ನಾನು ಇಲ್ಲಿ ಕೂತಾಗ್ಲೇನೆ ರಾಘವೇಂದ್ರ ಸರ್ಗೆ ಸುಮಾರು 8 ರಿಂದ 9 ಫೋನ್ ಬಂದು, ಮೇಡಮ್ ಅವರಿಗೆ 5 ರಿಂದ 6 ಫೋನ್ ಬಂದು,
ಬರ್ತೀವಿ 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 ಅಂತಾನೆ ಇದ್ದಾರೆ. ಯಾಕಂದ್ರೆ ಅವರೀಗ ನಮ್ಮ ವಾರ್ಡ್ನ ಸದಸ್ಯರಲ್ಲ. ಅವ್ರು ಏನಾಗಿದ್ದಾರೆ ಈಗ ಸುಮಾರು 2.5 3 ಲಕ್ಷದ ಜನಸಂಖ್ಯೆಯ ಅಧ್ಯಕ್ಷರಾಗಿದ್ದಾರೆ ಅಲ್ವರಾ? ಕರೆಕ್ಟ್ ಅಲ್ವಾ? ಹಾಗಾಗಿ ಅವ್ರನ್ನ ನಾವು ಅತಿ ಬೇಗನೆ ಅವರ ಒಂದು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಕಳಿಸೋಣ ಅಂತ ಹೇಳ್ತಾ, ಅವ್ರಿಗೊಂದು ಸಣ್ಣದಾಗಿರ್ತಕ್ಕಂಥ ನಮ್ಮ ಒಂದು ಶ್ರೀಶೈಲ ಬಡಾವಣೆಯ ನಿವಾಸಿಗಳಿಂದ ಮತ್ತೆ ಕ್ಷೇಮಾಭಿವೃದ್ಧಿ ಸಂಘ ಅಂತ ನಾವೇನ್ ಮಾಡಿದ್ವಿ ಈ ಸಂಘದಿಂದ ಮತ್ತೆ ನೀವು ಎಲ್ಲರ ನಾವೊಂದು ಶ್ರೀಶೈಲ ಬಡಾವಣೆಯ ನಿವಾಸಿಗಳ ಕಡೆಯಿಂದ ಪರವಾಗಿ ಎಲ್ಲರ ಪರವಾಗಿ ನಾವೊಂದು ಸಣ್ಣದಾಗಿರ್ತಕ್ಕಂಥ ಒಂದು ಸನ್ಮಾನವನ್ನ ಏರ್ಪಡಿಸಿದ್ವಿ. ದಯವಿಟ್ಟು ಲಲಿತಾ ಮೇಡಮ್ ಅವರು ಮತ್ತೆ ಮಮತಾ ಮೇಡಮ್ ಅವರು ಮತ್ತೆ ಸುಲಕ್ಷಣಾ ಮೇಡಮ್ ಅವರು ಮತ್ತೆ ದೀಪಾ ಮೇಡಮ್ ಅವರು ಮತ್ತೆ ಸುಷ್ಮಾ ಮೇಡಮ್ ಅವರು, ಶ್ರುತಿ ಮತ್ತೆ ಮೇಡಮ್ ಅವರು, ದಯವಿಟ್ಟು ಇವರೆಲ್ಲರೂ ಮಹಿಳೆಯರೆಲ್ಲರೂ ವೇದಿಕೆಗೆ ಬನ್ನಿ. ನಮ್ಮ ನಗರಸಭಾ ಅಧ್ಯಕ್ಷರು ಸುನೀತಾ ಮೇಡಮ್ ಅವರಿಗೆ, ಸುಷ್ಮಾ ಮೇಡಮ್ ಅವರು ಸುಷ್ಮಾ, ಶ್ರುತಿ ಮೇಡಮ್ ಅವರು, ಚಂದ್ರ ಮೇಡಮ್ ಅವರು, ಲಲಿತಾ ಮೇಡಮ್ ಅವರು, ದೀಪಾ ಮೇಡಮ್, ಮಮತಾ, ಸುಲಕ್ಷಣಾ ಮೇಡಮ್ ಅವರು, ಲಲಿತಮ್ಮ ಮೇಡಮ್ ಅವರು, ಇಷ್ಟು ಜನ ಬನ್ನಿ ಬನ್ನಿ. ಜೋರಾದ ಈ ಕಡೆ ಬನ್ನಿ, ಬನ್ನಿ. ಜೋರಾದ ಚಪ್ಪಾಳೆಯೊಂದಿಗೆ ನಾವು ಅಭಿನಂದನೆಗಳನ್ನು ಕಳಿಸೋಣ. ಮೇಡಮ್ ಅವರಿಗೆ, ಸುಮಿತಾ ಮೇಡಮ್ ಅವರಿಗೆ ನಾವು ಕರೆದಾಗ ದಯವಿಟ್ಟು ಬರಲಿ, ನಮ್ಮ ಒಂದು ವಾರ್ಡಿನ ಸಮಸ್ಯೆಗಳನ್ನ ಆಲಿಸ್ಲಿ, ನಮ್ಮ ಒಂದು ವಾರ್ಡಿನ ಸಮಸ್ಯೆಗಳೇನಿದೆ ಅವನ್ನ ಬೇಗನೆ ಪರಿಹರಿಸಲಿ, ನಮ್ಮ ಸಮಸ್ಯೆಗಳನ್ನ ಬೇಗ ಬೇಗ ಕ್ಲಿಯರ್ ಮಾಡ್ಕೊಡ್ಲಿ ಅಂತ ಮತ್ತೊಮ್ಮೆ ಅವರಲ್ಲಿ ಮನವಿ ಸಲ್ಲಿಸ್ತಾ, ಹಾಗೇನೆ ರಾಘವೇಂದ್ರ ಸರ್ಗೂ ಕೂಡ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಸನ್ಮಾನವನ್ನ ಇದೆ. ರಾಘವೇಂದ್ರ ಸರ್ಗೆ ನಮ್ಮ ಒಂದು ಈಗ ಈ ಒಂದು ಇದಕ್ಕೆ ಚೆನ್ನಕೇಶವ ಸರ್ ಮತ್ತೆ ಮಾರುತೇಶ್ ಸರ್ ಮತ್ತೆ ಸತೀಶ್ ಅಣ್ಣರು ಮತ್ತೆ ರಾಘವೇಂದ್ರ ಸರ್, ವಿಜಯ ಬ್ಯಾಂಕ್ ಎಂಪ್ಲಾಯೀಸ್ ರಾಘವೇಂದ್ರ ಸರ್, ಸತೀಶ್ ಅಣ್ಣರು ಮತ್ತೆ ಗುಪ್ತಾ ಸರ್ ಮತ್ತೆ ಶ್ರೀನಿವಾಸ್ ಅವರು ಮತ್ತೆ ನಮ್ಮ ಕಮಿಟಿಯ ಅಧ್ಯಕ್ಷರು ಗೌರವಾಧ್ಯಕ್ಷರು ಅವಿನಾಶ್ ಅವರು ಮತ್ತೆ ಪ್ರಕಾಶ್ ಅವರು ಎಲ್ಲರೂ ವೇದಿಕೆ ಮೇಲೆ ಬಂದು ನಮ್ಮ ಒಂದು ರಾಘವೇಂದ್ರ ಸರ್ ಬನ್ನಿ ಸರ್, ಪ್ಲೀಸ್ ವೆಲ್ಕಮ್. ಬನ್ನಿ ಬನ್ನಿ ಸರ್, ಬನ್ನಿ 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 ಸರ್, ನಮ್ಮ ಎಲ್ಲಾದ್ರೂ ನೀವು ಭಾಗವಹಿಸ್ಬೇಕು ಸರ್, ದಯವಿಟ್ಟು ಹಿಂಜರಿಬೇಡಿ ಸರ್, ಮುಂದಕ್ಕೆ ಬನ್ನಿ ಸರ್, ಮುಂದಕ್ಕೆ ಬನ್ನಿ, ಮುಂದಕ್ಕೆ ಬನ್ನಿ. ಹಿನ್ನೆಲೆ ಅನ್ನೋದೇನಿಲ್ಲ, ಜೋರಾದ ಚಪ್ಪಾಳೆ ಸರ್, ಚಪ್ಪಾಳೆ ಜೋರಾದ ಚಪ್ಪಾಳೆ ಎಲ್ಲರೂ ನಾವು ಅಭಿನಯಿಸ್ಬೇಕು. ನಾವು ಇಲ್ಲಿ ಹೊಡೆಯ ಚಪ್ಪಾಳೆ ನಗರಸಭೆ ಅಲ್ಲಾಡ್ಬೇಕು. ಶ್ರೀಶೈಲ ಬಡಾವಣೆಯಲ್ಲಿ ಹೊಡಿತಕ್ಕಂಥ ಚಪ್ಪಾಳೆ ನಗರಸಭೆ ಅಲ್ಲಾಡ್ಸೋಣ. ಬನ್ನಿ, ಇನ್ನ ನಮ್ಮ ಪದಾಧಿಕಾರಿಗಳು ನಿರ್ದೇಶಕರುಗಳು ಯಾರ್ಯಾರಿದ್ದೀರಿ ದಯವಿಟ್ಟು ಬನ್ನಿ, ವೇದಿಕೆಗೆ ಬನ್ನಿ. ಸುದರ್ಶನ್ ಅವ್ರು ಬನ್ನಿ, ಸುದರ್ಶನ್ ಸರ್ ಬನ್ನಿ, ಮತ್ತೆ ಶ್ರೀನಿವಾಸ್ ಸರ್ ಬನ್ನಿ, ಮತ್ತೆ ಪ್ರಸಾದ್ ಸರ್ ಬನ್ನಿ. ಬನ್ನಿ 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 ಬನ್ನಿ, ಎಲ್ಲ ನಮ್ದೇ ಇದು ಫಂಕ್ಷನ್, ಯಾಕೆ ನಚ್ಕೊಳ್ಳೋದು ಯಾಕೆ, ಬರ್ರಿ. ಯಾಕಂದ್ರೆ ಬನ್ನಿ. ರಾಘು ಇಲ್ಲಿ ಎಲೆಕ್ಷನ್ ನಿಂತಾಗ ಮೇಡಮ್ ಅವರಿಗೆ ಸುಮಿತಾಗ ಏನು ಎಲೆಕ್ಷನ್ ಓಡಾಡಕ್ ಬಂದಿದ್ರು, ಅವಾಗ ರೋಡ್ ಕೆಸರಾಗಿತ್ತು. ನಮ್ಮ ಮನೆಗೆ ಎಲೆಕ್ಷನ್ ಕೇಳ್ಬೇಕಂದ್ರೆ ಮೊದ್ಲಕ್ಕ ತಂದೆ ಆಕ್ಸಿಡೆಂಟ್ ಆಗಿ ಕಾಲು ಒಂದು ಕುಂಡ್ಕೊಂಡೇ ಬಂದಿದ್ದು ನಮ್ಮ ಮನೆಗೆ. ಅದನ್ನ ನೋಡಿ ಫಸ್ಟ್ ಮನುಷ್ಯ ಈ ರೋಡ್ ಅನ್ನ 3 ಹಂತವಾಗಿ ಹಾಕಿ ಕೊಟ್ಟಿದ್ದು ಮಾಡಿಕೊಟ್ಟಿದ್ದು ಆತ. ಇವತ್ತೇನಾರ ಈ ರೋಡ್ ನಲ್ಲಿ ಫಂಕ್ಷನ್ ಮಾಡ್ತಿದೀವಿ ಅಂದ್ರೆ ಆ ಕೃತಜ್ಞತೆ ಆತಗೆ ಸಲ್ಬೇಕು. ಎಲ್ಲಾರು ಒಂದ್ ಜೋರಾಗಿ ಚಪ್ಪಾಳೆ ಹೊಡೆದು ಇಲ್ಲಿ ಏನಾರು ಕುತ್ಕೊಳಕ್ಕೆ ಅಟ್ಲೀಸ್ಟ್ ನೀವು ಒಂದ್ ರೋಡ್ ಆದ್ರೂ ಫಸ್ಟ್ ಮಾಡಿಕೊಟ್ಟಿದ್ದೆ ಆತ. ಆ ಮನಸ್ಸಿದೆ, ನಮ್ಮ ಮೇಲೆ ಪ್ರೀತಿ ಇದೆ. ಆ ಪ್ರೀತಿ ಹೆಂಗ ಎಚ್ಚರಿಕಿದಾನೆ, ಆನೆಸ್ಟ್ ಕೌನ್ಸಿಲ್ ಇದ್ದಾರೆ, ರಾಜಕೀಯದಲ್ಲಿ ಬೆಳೀತಕ್ಕಂಥ ಒಂದು ಶಕ್ತಿ ಕೊಡ್ಲಿ. ಇದು ಬೋರ್ತಾರ್ ಡೈನಾಮಿಕ್ ಇದ್ದಾರೆ, ಆ ಡೈನಾಮಿಕ್ ಶಕ್ತಿಯನ್ನ ಕೊಡ್ಲಿ, ಮುಂದೆ ಬೆಳೀತಕ್ಕಂಥ ಅವಕಾಶವನ್ನ ಕೊಡ್ಲಿ ಅವರಿಗೆ. ಇದನ್ನ ಈ ವಾರ್ಡನ್ನ ಅವ್ರಿಗೆ ದತ್ತು ತಗೊಂಡ್ಲಿ. ನಮಗೆ ಶ್ರೀಶೈಲ ಬಡಾವಣೆಯಿಂದ ಇನ್ನ ಅವಕಾಶ ಇದೆ, ಅಟ್ಲೀಸ್ಟ್ ಒಂದು ರೋಡ್ ಹಾಕೊಡ್ಲಿ ನಮ್ಗೆ. ಅವ್ರ ಕಡೆಯಿಂದ MLA ಮಾಡ್ಕೊಡ್ತಾರೆ. ಒಂದು ರೋಡ್ ಯಾವ್ದನ್ನ ಅವ್ರದ್ದು ಒಂದು ದತ್ತು ತಗೊಂಡು ಒಂದು ರೋಡ್ ಸಾಕು ನಮಗೆ, ಇನ್ನೇನು ಎಕ್ಸ್ಟ್ರಾ ಬೇಡ. ಅವರಿಗೆ ಕೂಡೋದಲ್ಲ, ಅಲ್ಲಲ್ಲಿ ಮಾಡ್ಕೊಡ್ತೀವಿ MLA ಅಂತ ಹೇಳಿದ್ದಾರೆ ಸಾಹೇಬರು. ಒಂದು ರೋಡ್ ಯಾವ್ದಾರು ಒಂದು ರೋಡ್ ತಗೊಂಡು ಅವ್ರ ಕಡೆಯಿಂದ ನಮ್ದು ಈ ರೋಡ್ ಅಂತ ಹೇಳೋಗ್ಬಿಡ್ಲಿ ಸಾಕು. ಅವ್ರಿಗೆ ಪಿರಿಯಡ್ ಮುಗಿದ್ರೊಳಗೆ ಒಂದು ರೋಡ್ ಮಾಡ್ತಿಲ್ಲ ನಮಗೆ.
ಅಲ್ಲ ನೀವೇ ಇದು ಈ 4 ರೋಡಲ್ಲಿ ಯಾವುದನ್ನ ಮಾಡ್ಕೊಳ್ಳಿ, ನಾವು ಇಂಥದ್ದು ಅಂತ ಏನಿಲ್ಲ, ನಮ್ಮ ಬಡವಣರಿಗೆ ಒಬ್ಬರಿಗೆ ಅನುಕೂಲ ಆದ್ರೆ ಅಷ್ಟಾಗಿ. ಖಂಡಿತವಾಗ್ಲು ಅದು ತುಂಬಾ ಒಳ್ಳೆಯ ವಿಚಾರ. ನಾವು ರಾಘವೇಂದ್ರ ಸರ್ನ ಈಗ 25 ವರ್ಷ ನೋಡ್ತಾ ಇದೀವಿ. ನಾವು ಈಗಿನವರಲ್ಲ, ನಾವು ಸಿನ್ಸ್ 2002 ಇಂದ ಅವ್ರನ್ನ ನಾವು ನೋಡ್ತಾ ಇದ್ದೀವಿ. ತುಂಬಾ ಒಳ್ಳೆಯ ಆದರ್ಶ ವ್ಯಕ್ತಿ. ಆಮೇಲೆ ಬೇರೆ ಪೊಲಿಟಿಷಿಯನ್ಸ್ ತರ ಕರಪ್ಷನ್ ಪೊಲಿಟಿಷಿಯನ್ ಅಲ್ಲ ಅವರು. ಯಾವುದಕ್ಕೂ ಇನ್ನೊಬ್ಬರ ಹತ್ರ ಆಸೆ ಪಟ್ಟು ಇನ್ನೊಬ್ಬರ ಹತ್ರ ದುಡ್ಡು ಇಸ್ಕೊಂಡು ಕೆಲಸ ಮಾಡ್ತಕ್ಕಂಥ ಅವರ ಸದಸ್ಯರು ಅಲ್ವೇ ಇಲ್ಲ, ಅಂತ ಕೌನ್ಸಿಲರ್ ಅಲ್ವೇ ಇಲ್ಲ. ಅವರು ತುಂಬಾ ಹಾನೆಸ್ಟ್ ಆಗಿ ಕೆಲಸ ಮಾಡ್ತಕ್ಕಂಥ, ಕೈಯಿಂದ ಖರ್ಚು ಮಾಡಿ, ಕೈಯಿಂದ ಪಾಕೆಟ್ ದುಡ್ಡಿಂದ ಖರ್ಚು ಮಾಡಿರ್ತಕ್ಕಂಥ ಎಷ್ಟೋ ನಿದರ್ಶನಗಳು ನಮ್ಮ ಮುಂದೆ ಇದಾವೆ. ಆ ತರ ಒಂದು ಆದರ್ಶ ವ್ಯಕ್ತಿ ನಮಗೆ ನಮ್ಮ ವಾರ್ಡಿನ ಒಂದು ಕೌನ್ಸಿಲರ್ ಆಗಿ ಸಿಕ್ಕಿರೋದು ನಮ್ಮ ಅದೃಷ್ಟ ಅಂತ ನಾವು ಹೇಳ್ಬೋದು. ಹೌದು, ಆ ತರ ಒಳ್ಳೆ ವ್ಯಕ್ತಿ ನಮಗೆ ಕೌನ್ಸಿಲರ್ ಆಗಿ ಸಿಕ್ಕಿದ್ದಾರೆ, ನಾವೆಲ್ಲ ಪುಣ್ಯ ಮಾಡಿದೀವಿ ಅಂತಾನೆ ಹೇಳ್ಬೋದು. ಏನೇ ಸಮಸ್ಯೆ ಇದ್ರು, ಎಷ್ಟೇ ಪ್ರಾಬ್ಲಮ್ ಇದ್ರು, ಎಷ್ಟೊತ್ತಗನ್ನ ನೀವು ಫೋನ್ ಮಾಡ್ರಿ ಅವ್ರು ಸ್ಪಂದಿಸ್ತಾರೆ, ಬರ್ತಾರೆ. ನಮಗೆ ಏನು ಸಮಸ್ಯೆ ಇದ್ರು ಅವ್ರನ್ನ ಬಗೆಹರಿಸ್ತಾರೆ. ಈಗ ನಾವು ಇಷ್ಟು ಕರೆದಿದೀವಿ, ಅವ್ರು ಬಂದಿದ್ದಾರೆ. ಸುಮಾರು ಕೆಲಸ ಇದ್ರು ಸಮೇತ ಅದನ್ನೆಲ್ಲ ಬದಿಗೊತ್ತಿ ಬಂದು ನಮ್ಗೆಲ್ಲ ಅವ್ರಿಗೆ ಎಷ್ಟು ಸಮಾಧಾನವಾಗಿ ನಮ್ಮ ಇರ್ತಕ್ಕಂಥ ಸಮಸ್ಯೆಗಳೆಲ್ಲನೂ ಅವರು ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ರಾಘವೇಂದ್ರ ಸರ್ಗೆ ಮತ್ತೆ ಸುಮಿತಾ ಮೇಡಮ್ ಅವರಿಗೆ ಚಪ್ಪಾಳೆಯನ್ನು ನಾವು ಸಲ್ಲಿಸೋದ್ರ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಹಾಗೂ ಈ ಒಂದು ಕಾರ್ಯಕ್ರಮ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ಅಂತಿಮ ಘಟ್ಟ ಈಗ ಕಾರ್ಯಕ್ರಮದ ಉದ್ದೇಶಿಸಿ ಕಾರ್ಯಕ್ರಮವನ್ನ ಕೆಲವು ಕಡೆ ಚರಂಡಿಗಳು ನಿಂತು ಬಿಡಿದಾವೆ, ನೀರು ನಿಂತಿದ್ದಾವೆ, ಇಷ್ಟೆಲ್ಲ ಸುಮಾರು ಸಮಸ್ಯೆಗಳಿದಾವೆ. ಅದನ್ನೆಲ್ಲವನ್ನು ಈಗ ರಾಘವೇಂದ್ರ ಸರ್ ಫ್ರೀ ಇದ್ದಾಗ ಪ್ರತಿ ಏರಿಯಾಗೂ ಬರ್ತಾರೆ ಸರ್, ಪ್ರತಿ ಏರಿಯಾಗೂ ಬರ್ತಾರೆ, ಮನೆ ಮುಂದೆ ಬರ್ತಾರೆ ಸರ್. ಈಗ ಅವರೊಂದಿನ ಫ್ರೀ ಮಾಡ್ಕೊಂಡು ರಾಘವೇಂದ್ರ ಸರ್ ನಾನೊಂದು ಇದನ್ನ ನಿಮ್ಮನ್ನ ರಾಘವೇಂದ್ರ ಸರ್ ರಾಘವೇಂದ್ರ ಸರ್ಗೆ ಅವರ ವಿತ್ ಯುವರ್ ಪರ್ಮಿಷನ್ ಸರ್, ನಾನು ನಿಮ್ ಪರ್ಮಿಷನ್ ತಗೊಳ್ದೇನೆ ಅಲ್ಲಿ ಆಶ್ವಾಸನೆ ಕೊಟ್ಬಿಟ್ಟೆ. ಏನಿಲ್ಲ, ನಮ್ಮ ವಾರ್ಡ್ಗೆ ಪ್ರತಿ ಒಂದು ಏರಿಯಾಗೂ ಬಂದು ರಾಘವೇಂದ್ರ ಸರ್ ವೀಕ್ಷಣೆ ಮಾಡಿ ನಿಜವಾದ ಸಮಸ್ಯೆ ಏನಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಕಣ್ಣಾರೆ ನೋಡಿ ಆ ಸಮಸ್ಯೆಗೆ ಶಾಶ್ವತ ಪರಿಹಾರನ ಕೊಡ್ತಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆಗ್ಬೋದಾ ಸರ್? ಬರ್ತೀನಿ. ಯಾಕೆ ಬರ್ತೀನಿ ಅಂತಂದ್ರೆ ನಾನು ಇದನ್ನೆಲ್ಲ ಯಾಕೆ ನೋಡಿದೀನಿ ಅಂತ ನಿಮ್ಗೆ ಸಣ್ಣ ನಾನು ಈ ಕೌನ್ಸಿಲರ್ ಆಗೋದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ದೆ, ನಮ್ಮ ಅಪ್ಪಾಜಿ ಪ್ರೈಮರಿ ಸ್ಕೂಲ್ ಟೀಚರು. ಅವರು ಯಾವ್ದ್ರಲ್ಲೂ ಅರ್ನಿಂಗ್ಸ್ ಮಾಡಿರ್ಲಿಲ್ಲ, ಅಂದ್ರೆ ಬಾರಿ ಆನೆಸ್ಟ್ನೆಸ್ ಅಲ್ಲಿ ಬದುಕಿರೋ ಅಂತ. ನಾವೇನ್ ಮಾಡಿದ್ವಿ ಅಂದ್ರೆ ಒಂದ್ ಸೈಟ್ ಮಾಡಿಸಿದ್ರೆ ನಮಗೆ ಏನು 2% ಕಮಿಷನ್ ಕೊಡ್ತಾ ಇದ್ರು. ಅದನ್ನು ಸಮೇತ ಆನೆಸ್ಟ್ ಆಗಿ ಮಾಡ್ತಾ ಇದ್ವಿ. ಬಟ್ ಇದೇನಾಯ್ತು ಅಂದ್ರೆ ಅವಾಗ ಇದು ಇಲ್ಲಿ ಬರೀ 175 ರೂಪಾಯಿ ಇತ್ತು ಸ್ಕ್ವೇರ್ ಫೀಟ್ ಶ್ರೀಶೈಲ ಬಣ್ಣವಣ್ಣಲ್ಲಿ. ಲಾಸ್ಟಿಗೆ ನಮ್ಮ ನಾಗರಾಜ್ ಅಂತ ಚಿಕನ್ ಸೆಂಟರ್ ಒಬ್ರು ವಾಸ್ತವ ರೆಡ್ಡಿ ಅವ್ರ ಮನೆ ಕಟ್ಟಿದ್ದಾರೆ. ಅದ್ರ ಪಕ್ಕ ಈ ಕಡೆ ಇದ್ದು ಇವೆಲ್ಲ ಖಾಲಿ ಇದ್ದು. ಅಲ್ಲೇನು ಒಂದೇ ಒಂದಿನ ಏನ್ ಮಾಡ್ದು, ಒಬ್ಬ ಆತ ಫೌಂಡೇಶನ್ ತೆಗೆದ 3 ಅಡಿ ಕೆಳಗಡೆ ಏನ್ ಮಾಡ್ತು, ರೆಡ್ ಗ್ರಾವೆಲ್ ಸಿಕ್ತು. ಅವತ್ತೇ 250 ರೂಪಾಯಿ ಆಯ್ತು. ಈಗ ಇಲ್ಲಿ ಕೊಂಡ್ಕೊಳಕ್ಕೆ ಆಗಲ್ಲ, ಸೈಟು ಆ ರೇಟ್ ಆಗಿದೆ. ಇದು ಏರಿಯಾ ಏನಿದೆ, ಏರಿಯಾ 99.9% ಎಲ್ಲ ನೋಡಿದೀನಿ. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ. ಈಗ ಸರ್ ರಾಘವೇಂದ್ರ ಸರ್ ಮತ್ತೆ ಸುಮಿತಾ ಮೇಡಮ್ ಅವರಿಗೆ ಅರ್ಜೆಂಟ್ ಕೆಲಸ ಇದೆ. ಹಾಗಾಗಿ ನಮ್ಮ ವೇದಿಕೆಯ ಪರವಾಗಿ ಮತ್ತೆ ನಮ್ಮ ಎಲ್ಲ ಶ್ರೀಶೈಲ ಬಡಾವಣೆ ನಿವಾಸಿಗಳ ಪರವಾಗಿ ಅವ್ರನ್ನ ಬೀಳ್ಕೊಡುಗೆ ಅಂತ ಕೊಡೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಹಾಗೇನೆ ಈಗ ವಂದನಾರ್ಪಣೆ ಕಾರ್ಯಕ್ರಮ ಇದೆ. ನಮ್ಮ ಮಂಜುನಾಥ್ ಸರ್ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ಸರ್. ಅವ್ರ ವಂದನಾರ್ಪಣೆ ಕಾರ್ಯಕ್ರಮ ಇದೆ. ಇದಾದ ನಂತರ ಪ್ರತಿಯೊಬ್ಬರಿಗೂ ಲಘು ಉಪಹಾರ ಇರುತ್ತೆ. ಲಘು ಅಂತ ಹೇಳ್ತೀವಿ, ಬಟ್ ಹಂಗಂತ ಸ್ವಲ್ಪ ತಿನ್ಬೇಡಿ, ಹೊಟ್ಟೆ ತುಂಬಾ ತಿನ್ನಿ, ಎಲ್ರಿಗೂ ಇದೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಕ್ಷೇಮಾಭಿವೃದ್ಧಿ ಸಂಘದಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಗರಸಭೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಸುಮಿತಾ ಬಂದಿದ್ದರು. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ವಿ. ಹಾಗೇನೆ ಅವರ ಮನೆಯವರಾದಂಥ ರಾಘವ್ ನಮಗೆ ತುಂಬ ಪರಿಚಯ. ಅವ್ರಿಗೂ ಕೂಡ ಸಂಘದ ವತಿಯಿಂದ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಒಬ್ಬ ನಮ್ಮ ಬಡಾವಣೆಯಿಂದ ಚಂದ್ರಶೇಖರ್ ಅಂತ ಹಿರಿಯರು ಇದ್ದಾರೆ, ಅವರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ
ನಮ್ಮ 25 ವರ್ಷದ ತರುಣ ಅವರು ಇದ್ದಾರೆ ಇಲ್ಲಿ. ಇವರು ಹೇಗೆ ಅಂತಂತಂದ್ರೆ ಇವರು ಏನಾದ್ರು ಮಾತಾಡ್ಬೇಕಾದ್ರೆ ಮಾತಾಡಿ ಅಂತಾರೆ, ಆಮೇಲೆ 2 ನಿಮಿಷ ಬಿಟ್ಟು ಕೇಳ ಇಲ್ಲಿ ಅಂತಾರೆ. ನಮ್ಗೆ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗಲ್ಲ. ನನಗೆ ಇವಾಗ ಆಗಸ್ಟ್ ಬಂದ್ರೆ 78 ತುಂಬಿ 79 ಬೀಳ್ತಾ ಇದೆ. ಆಗಸ್ಟ್ 30ಕ್ಕೆ ಇವ್ರಿಗೆಲ್ಲ ಹೇಳ್ತಿದ್ದೆ, ನೀವು ಹುಡುಗರಾಗಿದ್ರ, ನಾವು ಹುಡುಗರಾಗಿದ್ವಿ, ನಮ್ಮ ಜೊತೆ ಓಡಾಡಿ ಕೆಲಸ ಮಾಡ್ರಿ ಅಂತಂದ್ರೆ ಮೇಡಮ್ ಅವ್ರಿಗೆ ಅಷ್ಟ ಅವತ್ತು ಹೋಗಿ ನನ್ಗವ್ರು ಮಾತು ಹೇಳಿದ್ರಲ್ಲ, ಜಗಳ ಆಯ್ತು. ನಾವು ಮನೆಗೆ ಹೇಳ್ದೆ ಮೇಡಮ್ ಎಲ್ಲ ಅವ್ರ ಜೊತೆಗೆ ಅವ್ರು ಗುಪ್ತಾ ಸರ್ ಮತ್ತೆ ಇನ್ನೊಬ್ಬ ಒಬ್ರು ಬಂದ್ರು, ಅವ್ರು ತಾಳ್ಮೆಯಿಂದ ಮಾತಾಡ್ತಿದ್ರೆ ಇವ್ರು ಒಂದೇ ಸತಿ ಫುಲ್ ಜೋಶ್. ಆಮೇಲೆ ಅವ್ರಿಗೆ ಹೇಳಿದೆ, ಮೇಡಮ್ ಅಲ್ಲೇ ಈ ಪಿಚ್ಚಿ ಅಂತ ನಿಮ್ದು ಒಡೆಯರು ಬರ್ತಾರೆ, ಹುಡುಗರು ಬರ್ತಾರೆ, ಇವಾಗ ನಿಮ್ ಸೂರ್ಯ ಹಾಕ್ಕೊಂಡು ಬರ್ತಾರೆ, ನೀವು ಸಮಾಧಾನ ಎಲ್ಲದು ಕೇಳಿ ಲಾಸ್ಟ್ ಮೌನವಾಗಿ ಆಯ್ತು ಮಾಡ್ಕೊಂಡು ನಗ್ತಾ ಹೇಳ್ಬಿಡ್ರಿ, ಅದನ್ನ ಮೊದಲು ನೀವು ಕಲೀರಿ ಅಂತಂದ್ರೆ ಹೇಳ್ಕೊಂಡು ನೀವು ನನ್ನ ಮಗಳು ಸಮಾನ ಇದ್ದಂಗೆ ಅನ್ನೋದನ್ನು ಹೇಳಿದ್ದೀನಿ. ತಪ್ಪು ತಿಳ್ಕೊಬೇಡ್ರಿ, ದಯವಿಟ್ಟು ಸಮಾಧಾನ ಕಲೀರಿ. ನಾವು ಬರ್ತೀವಿ, ನಮ್ಮ ಕಷ್ಟಕ್ಕೆ ಕೂಗಾಡ್ತೀವಿ, ರೇಗಾಡ್ತೀವಿ ಅಂತ. ಇವರು ಹಂಗೆ ರೇಗಾಡಬಾರ್ದು. ನಾನು ಹೇಳ್ದ ಆ ಕುರ್ಚಿ ಅಂತದ್ದು ಏನು ಮಾಡೋಕ್ಕಾಗಲ್ಲ ಅಂತಂದೇಳಿ ಹೇಳ್ಕೊಂಡು ತಿಪ್ಪೇಸ್ವಾಮಿ ಸರ್ ಅವರಿಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ರಿಕ್ವೆಸ್ಟ್, ಯಾವ್ದು ಮಾತಾಡ್ಬೇಕಾದ್ರೆ ಯಾವ್ದು ಅಡ್ಡ ಮಾಡ್ಬೇಡಿ ಸರ್, ದಯವಿಟ್ಟು ಕೇಳಿ ಅಂತ ಹೇಳಿ ಅವರಿಗೂ ಕೂಡ ಸಂಘದಿಂದ ಒಂದು ವಂದನಾರ್ಪಣೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಅಧ್ಯಕ್ಷರು ಈ ಒಂದು ಎಲ್ಲ ಒಂದು ಫಂಕ್ಷನ್ಗಳ ಮೇಲ್ವಿಚಾರಣೆಯಿಂದ ಹಿಡಿದು ಎಲ್ಲ ನೋಡ್ಕೊಂಡಿದ್ದಾರೆ. ಹನುಮಂತಪ್ಪ ಸರ್ ವಕೀಲರು, ಅವರಿಗೂ ಕೂಡ ಈ ಸಂಘದಿಂದ ಒಂದು ವಂದನೆಯನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆ ಸಂಘದ ಎಲ್ಲ ಸದಸ್ಯರುಗಳು, ಡೈರೆಕ್ಟರ್ಗಳು, ಕಾರ್ಯಾಧ್ಯಕ್ಷರು ಮತ್ತೆ ಖಜಾಂಚಿಯವರು ಪ್ರಸನ್ನ ಅವರು ಇದ್ದಾರೆ, ಅವರು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಎಲ್ಲರಿಗೂ ಕೂಡ ಸಂಘದಿಂದ ವಂದನಾರ್ಪಣೆಯನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ನಿರೂಪಣೆಯನ್ನ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿರ್ತಕ್ಕಂಥ ನಟರಾಜ್ ಪೊಲೀಸ್ ಇಲಾಖೆ ಅವ್ರಿಗೂ ಕೂಡ ವಂದನೆಯನ್ನ ಅರ್ಪಿಸ್ತಾ ಇದ್ದೇವೆ. ಹಾಗೆ ಮುಖ್ಯವಾಗಿ ನಾಗರಿಕರು ಎಲ್ಲ ನಮ್ಮ ಒಂದು ಕರೆಗೆ ಹೋಗೊಟ್ಟು ಇಲ್ಲಿ ಸೇರಿದ್ದೀರಾ, ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದೀರಾ. ತಮಗೆಲ್ಲ ಕೂಡ ಈ ಸಂಘದಿಂದ ಒಂದು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲೂ ಕೂಡ ತಾವು ಹೀಗೆ ಸಹಕಾರ ಕೊಡಿ ಅಂತ ಕೇಳ್ತಾ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಆಮೇಲೆ ಲಘು ಉಪಹಾರ ವ್ಯವಸ್ಥೆ ಇದೆ, ತಾವುಗಳೆಲ್ಲ ಲಘು ಉಪಹಾರವನ್ನ ಸ್ವೀಕಾರ ಮಾಡಿ ಮನೆಗೆ ತೆರಳಬೇಕಾಗಿ ಕೇಳ್ಕೊಂಡು ಹಾಗೆ ವಂದನಾರ್ಪಣೆ ಎಲ್ಲ ನಾಗರಿಕರಿಗೆ ಲಘು ಉಪಹಾರ ಆದ್ಮೇಲೆ ಸಣ್ಣದಾದ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ದಯವಿಟ್ಟು ಯಾರು ನಿಮ್ಗೆ ಏನಾದ್ರು ಮಾಡೋ ಐಟಮ್ ಇದ್ರೆ ಮಾಡ್ಬೋದು. ಎಲ್ಲರಿಗೂ ಪ್ರಕಾಶ್ ಏನ್ ಹೇಳ್ತಾ ಇದಾರೆ ಅಂದ್ರೆ, ಹಾಡು, ನೃತ್ಯ, ಕಲೆ ಏನಾದ್ರೂ ಇದ್ರೆ, ಏಕಪಾತ್ರ ಅಭಿನಯ ಏನಾದ್ರು ಮಾಡ್ಬೋದು, ಯಾರಾದ್ರೂ ಇದ್ರೆ ಮಾಡ್ಬೋದು. ಹಾಗೆ ಈಗ ಕಾರ್ಯಕ್ರಮ ಮುಗಿಸುವ ಸಮಯ ಸ್ನೇಹಿತರೆ. ಕೊನೆಯದಾಗಿ ಕಾರ್ಯಕ್ರಮ ಇಲ್ಲಿಗೆ ಮುಗಿತಾ ಬಂತು. ಕೊನೆಯದಾಗಿ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ಸುರಿಯೇ, ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತೇಳಿ ಮಾನ್ಯ DVG ಅವರು ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲರೂ ಬೇರೆಯವ್ರ ಕಷ್ಟಕ್ಕೆ ಸ್ಪಂದಿಸೋಣ, ಬೇರೆಯವರು ಸುಖ ಸಂತೋಷಗಳಿಗೆ ನಾವು ಭಾಗಿಯಾಗೋಣ. ನಾವೊಬ್ಬರೇ ನಮ್ಮ ಪಾಡಿ ನಾವು ಇರ್ತಕ್ಕಂಥ ನಾವೇನು ಇದಲ್ಲ, ನಾವೆಲ್ಲ ಮನುಷ್ಯ ಸಂಘಜೀವಿ. ಸಮಸ್ಯೆ ಬಂದ್ರೆ, ಯಾರಾದ್ರೂ ಒಂದು ಮನೆ ಸಮಸ್ಯೆ ಬಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಕೂಡೋಣ, ಸೇರ್ಕೊಳ್ಳೋಣ. ಆ ಒಂದು ಮನೆಯ ಸಮಸ್ಯೆನ ನಮ್ಮನೆ ಸಮಸ್ಯೆ ಅಂದ್ಕೊಂಡು ಎಲ್ಲರೂ ಸೇರ್ಕೊಂಡು ಒಂದು ಒಟ್ಟಾರೆ ಸಮಸ್ಯೆ ಏನೇ ಬರಲಿ ಅದನ್ನೆಲ್ಲವನ್ನು ನಾವು ಸಮರ್ಥವಾಗಿ ಎದುರಿಸಿ, ಯಾವುದೇ ಸಮಸ್ಯೆ ಬಂದ್ರೂ ಪ್ರತಿಯೊಬ್ಬರು ಎಲ್ಲರೂ ಒಂದು ಕ್ಲಬ್ ಆಗಿ, ಒಂದು ಕಂಬೈಂಡ್ ಆಗಿ ಸಮಸ್ಯೆ ಯಾವುದೇ ಬಂದ್ರೂ ಅದನ್ನ ಬಗೆಹರಿಸ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ, ಈ ವೇದಿಕೆಯ ಪರವಾಗಿ ತಮ್ಮೆಲ್ಲರಿಗೂ ವಂದನೆಗಳನ್ನ ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ ಸ್ನೇಹಿತರೆ. ಥ್ಯಾಂಕ್ ಯು ಎವರಿವನ್. ವಂದನೆಗಳು. ಥ್ಯಾಂಕ್ ಯು
ಎಲ್ಲ ಲಘು ಉಪಹಾರ ಆದ್ಮೇಲೆ ಬರ್ರಿ ಸೈಡ್ ಅಲ್ಲಿ ಬ್ಯಾಗ್ ಇಟ್ಟಿದ್ವಿ, ಬ್ಯಾಗ್ ಅಲ್ಲಿ ಪ್ಲೇಟ್ ಹಾಕ್ಬೇಕು. ಈಗ ತಾನೇ ಹೇಳಿದ್ವಿ ಕಸ ಹಾಕ್ಬಾರ್ದು ಅಂತ, ಮತ್ತೆ ಕಸ ಮಾಡೋಗ್ಬಿಡ್ರಿ. ದಯವಿಟ್ಟು ಬ್ಯಾಗ್ ಅಲ್ಲೇ ಪ್ಲೇಟ್ ಹಾಕ್ರಿ. ನಮ್ಮ ಮಂಜುನಾಥ್ ಮಗಾದ ಮುಂಚೆ 10:30 ಅಂತಂದು 10:30 ಕರೆಕ್ಟ್ ನಮಸ್ಕಾರ. ಇವತ್ತಿನ ಈ ನಮ್ಮ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮತ್ತೊಂದು ವ್ಲಾಗ್ನೊಂದಿಗೆ ಭೇಟಿ ಆಗೋಣ. ಬಾಯ್ ಬಾಯ್.